ಏಸು ಅಂದರೆ ಯಾರು ನಿಮಗೆ? ಏಸು ಅಂದರೆ ಯಾರು ನಿಮ್ಮ ಕಣ್ಗಳಲ್ಲಿ? ಏಸು ಅಂದರೆ ಯಾರು? ದೇವರು. ಹಾಂ, ಇಟರ್ನಲ್ ಫಾದರ್, ನಿತ್ಯವಾದಂಥ ತಂದೆ. ಓಕೆ, ಬೇರೆ? ಕ್ರಿಯೇಟರ್, ಎಲ್ಲವನ್ನೂ ಸೃಷ್ಟಿ ಮಾಡಿದವರು. ಆಮೇಲೆ ನಮಗೋಸ್ಕರ ಜೀವನ ಕೊಟ್ಟವರು. ಆಮೇಲೆ ಹೇಳಿ ನೀನು, ಅಷ್ಟೇನಾ? ಬೇರೆ? ಏಸು ಅಂದರೆ ಯಾರು? ಯಾರು ಏಸುನ? ಯಾರು? ನಮ್ಮ ಸೃಷ್ಟಿ ಮಾಡಿದವ್ರು ಹೇಳಿದ್ರು, ಇಟರ್ನಲ್, ನಿತ್ಯವಾದಂಥ ತಂದೆ ಅಂತ ಹೇಳಿದ್ರು. ಮತ್ತು ಐಸಿಯಾ 54 ನನಗೂ ಗೊತ್ತು. ನಿಮಗೆ ಯಾರು ದೇವರು? ಟು ಯು ಹೂಸ್ ಗಾಡ್ ಟು ಯು. ಏಸು ಅನ್ನೋದು ನಿಮಗೆ ಯಾರು ಪ್ರಶ್ನೆ. ನಮ್ಮನ್ನು ಕಾಪಾಡಿದವರು, ನಮ್ಮನ್ನು ಕಾಪಾಡಿದವರು, ರಿಡೀಮರ್, ನಮ್ಮನ್ನು ಕಾಪಾಡಿದವರು. ಆಯಿತು, ಇಷ್ಟು. ಓನ್ಲಿ ಟ್ರೂ ಆ್ಯಂಡ್ ಲಿವಿಂಗ್ ವರ್ಡ್, ಒಂದೇ ಜೀವಂತವಾಗಿ ಸತ್ಯವಾದಂಥ ದೇವರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಷ್ಟು ವಿಷಯಗಳನ್ನು ಹೇಳಿದ್ರಲ್ಲ, ಪರ್ಸ್ನಲ್ ಆಗಿ ಯಾವುದನ್ನು ಹೇಳ್ದಿಲ್ಲ ಯಾರು. ಪರ್ಸ್ನಲ್ ಆಗಿ ಒಂದು ವಿಷಯ ಹೇಳತ್ತಂದರೆ, ಏಸು ನಿಮಗೆ ಯಾರು ಅಂದರೆ ಸ್ನೇಹಿತರು. ಆಮೇನ್. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಜೊತೇಲಿ ಬಾಳುವಂಥ ಯಾರು? ಅಣ್ಣ ಥರ, ಸಹೋದರನಾಗಲಿ, ತಂದೆಯಾಗಲಿ, ಸ್ನೇಹಿತರಾಗಲಿ, ಎಲ್ಲವೂ ಯಾರು ನಮಗೆ? ಏಸಪ್ಪ. ಆಮೇನ್. ಇಂಥ ದೇವರು ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಪ್ರಾರ್ಥನೆಗಳಲ್ಲಿ ಇಷ್ಟು ಪ್ರೀತಿ ಮಾಡುವಂಥ ದೇವರನ್ನು ಇಷ್ಟು ನಮ್ಮನ್ನು ಪ್ರೀತಿ ಮಾಡುವಂಥ ದೇವರು ನಾವೇನು ಮಾಡ್ತೀವಿ ಅಂದರೆ, ನಮಗೆ ಸಹಾಯ ಆಗಬೇಕಂತಾನು, ನಮಗೆ ಒಳ್ಳೆಯದಾಗಬೇಕಂತಾನು, ನಮಗೆ ಆಶೀರ್ವಾದ, ನಮ್ಮ ಮನೆಗೆ ಆಶೀರ್ವಾದ ಅನ್ನೋದಕ್ಕೋಸ್ಕರ ಹೋಗಿ ಏನು ಮಾಡ್ತೀವಿ? ಹುಡುಕ್ತೀವಿ. ನಾವು ಯಾರೂ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಯಾರೂ ದೇವರಿಗೋಸ್ಕರ ದೇವ್ರ ಹತ್ರ ಬಂದಿಲ್ಲ, ನಮಗೋಸ್ಕರ ದೇವ್ರ ಹತ್ರ ಬಂದ್ವಿ. ಆಮೇನ್. ನನ್ನ ಕಷ್ಟಕ್ಕೆ ಏನು ದೇವರು ಸಹಾಯ ಮಾಡಿದ್ರು, ಅದರಿಂದ ನಾನು ಯೇಸುವನ್ನು ಏನು ಮಾಡಿಕೊಂಡೆ? ಸ್ವೀಕರಿಸ್ಕೊಂಡೆ. ನಾನು ಏನು ಒಂದು ಚಿಕ್ಕ ವಯಸ್ಸಿಂದ ಏನಾಗಿಲ್ಲ, ಕ್ರಿಸ್ಟಿಯನ್ ಆಗಿ ಬೆಳೆದಿಲ್ಲ. ಕ್ರಿಸ್ಟಿಯನ್ ಆಗಿ ಬೆಳೆದಿರ್ಬೋದು, ಆದರೆ ಕ್ರಿಸ್ಟಿಯನ್ ಆಗಿದ್ದು ಯಾವಾಗ? ಯೇಸುವನ್ನು ಸ್ವೀಕರಿಸುವಾಗ. ಆಮೇನ್. ಇಂಥ ಯೇಸು ನಾವೇನು ಮಾಡ್ತೀವಂದರೆ, ಈ ಪ್ರಶ್ನೆ ನನ್ನನ್ನು ದೇವರು ಕೇಳಿದ್ರು ಈ ವಾರದಲ್ಲಿ. ನಿನಗೆ ಪಾಪದಿಂದ ಅಥವಾ ಈ ಒಂದು ಕಾಯಿಲೆಯಿಂದನೂ ಇದರಿಂದ ಬಿಡುಗಡೆ ಕೊಟ್ಟಿಲ್ಲ ಅಂತ ಇಷ್ಟು ಅಳ್ತೀಯಲ್ಲ, ನನ್ನನ್ನು ಹುಡುಕಬೇಕು ಅಂತ ಎಷ್ಟು ಸತಿ ಹತ್ತಿದೆಯಾ? ವಿ ಸರ್ಚ್ ಗಾಡ್ ಫಾರ್ ಡೆಲಿವರೆನ್ಸ್. ಯೇಸುವನ್ನು ಏನಕ್ಕೋಸ್ಕರ ಹುಡುಕ್ತೀವಿ? ನಮಗೆ ನಿತ್ಯ ಜೀವ ಬೇಕು, ನನಗೆ ಬಿಡುಗಡೆ ಬೇಕು, ನನಗೆ ಏನು ಬೇಕು? ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಒಳ್ಳೆಯ ಆರೋಗ್ಯ ಎಲ್ಲ ಬೇಕು. ಅದರಿಂದ ಹೋಗಿ ಏನು ಮಾಡ್ತೀನಿ? ಯೇಸುವನ್ನು ಹುಡುಕ್ತೀನಿ. ನಿಜವಾಗ್ಲೂ ಯೇಸುವಿಗಾಗಿ ಯಾರು ಅವ್ರನ್ನ ಹೋಗಿ ಹುಡುಕ್ತಾ ಇದ್ದೀವಿ? ನನ್ನ ಮನಸ್ಸಿನಿಂದ ಈ ದೇವರು ನಾನು ತಿಳಿದುಕೊಬೇಕು ಅಂತ ಎಷ್ಟು ಜನ ಹೋಗಿ ಹುಡುಕ್ತಾ ಇದ್ದೀವಿ? ಇದು ನನ್ನನ್ನು ಕೇಳೋದು, ನಿಮ್ಮನ್ನು ಕೇಳ್ತಾ ಇದ್ದೀನಿ ಪ್ರಶ್ನೆ. ಏನು ಮಾಡೋಣ ಅಂದರೆ, ಈ ಪ್ರಶ್ನೆ ಕೇಳುವಾಗ ನಾನು ಏನು ಮಾಡೋಕ್ಕಾಗಿಲ್ಲ. ಇವಾಗ ನನ್ನ ದುಃಖ ಏನಾಗಿತ್ತು ಅಂದರೆ, ದೇವರೇ, ಈ ಪಾಪವನ್ನು, ಈ ಒಂದು ತಪ್ಪು ನಾನು ಮಾಡದೇ ಇರೋಕ್ಕಾಗ್ತಿಲ್ವಲ್ಲ, ಈ ಒಂದು ತಪ್ಪು ನನ್ನ ಜೀವನ ಬಿಟ್ಟು ಏನಾಗ್ತಾ ಇಲ್ಲ, ಹೋಗ್ತಾ ಇಲ್ವಲ್ಲ ದೇವರೇ ಅಂತ ಪ್ರಾರ್ಥಿಸುವಾಗ ದೇವ್ರು ಅದನ್ನೇ ಕೇಳಿದ್ರು. ನನ್ನ ಹತ್ರ ಬರುವಾಗಲ್ಲ ನನಗೆ ಇದರಿಂದ ಬಿಡುಗಡೆ, ನನ್ನನ್ನು ಕಾಪಾಡಿ, ನಾನು ನಿಮಗೋಸ್ಕರ ಚೆನ್ನಾಗಿ ಬಾಳಬೇಕು, ಅದು ಇದು ಅಂತ ಪ್ರಾರ್ಥಿಸ್ತೀವಲ್ಲ, ಎಷ್ಟು ಸತಿ ನಿಮ್ಮನ್ನು ನಾನು ಹೆಚ್ಚಾಗಿ ತಿಳ್ಕೊಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಾನು ಎಷ್ಟು ಸತಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೇಳುವಾಗ ಆಯಿತು ದೇವರೇ, ನಿಮ್ಮನ್ನು ನಾನು ತಿಳ್ಕೊಬೇಕು. ಯಾವ ರೀತಿ ತಿಳ್ಕೊಬೇಕು? ಯಾಕಂದರೆ ಅವ್ರು ಕೇಳಿದ ಪ್ರಶ್ನೆ ಏನಂದರೆ, ನಿನಗೆ ಯೇಸು ಯಾರು ಅಂತ ಕೇಳಿದ್ರು. ಐಸಿಯಾ 54 ನಾನು ಹೇಳ್ಬೋದು ಏನಂತ, ನನಗೆ ನಿತ್ಯರಾದಂಥ ತಂದೆಯಾಗಿದ್ದಾರೆ, ಏನಾಗೆ ನನ್ನನ್ನು ಕಾಪಾಡಿದವರು, ರಕ್ಷಿಸೋದರು. ಓಕೆ, ನಾನು ಒಪ್ಕೊಳ್ತೇನೆ, ಅದೆಲ್ಲ ಯೇಸು ಕ್ರಿಸ್ತನೇ, ಬೇರೆ ಯಾರೂ ಇಲ್ಲ. ಆದರೆ ನನಗೆ, ನಿಮಗೆ ಯೇಸು ಕ್ರಿಸ್ತು ಯಾರು ತಿಳ್ಕೊಬೇಕು. ಆಮೇನ್. ಯೇಸು ಕ್ರಿಸ್ತು ಯಾರು ಅಂತ ತಿಳ್ಕೊಬೇಕಂದ್ರೆ ಎಲ್ಲಿಂದ ತಿಳ್ಕೊಳ್ಳೋಣ? ನೀವೇ ಹೇಳಿ. ಯಾಕಂದರೆ ಇವಾಗ 4 ಪುಸ್ತಕಗಳಿದೆ. ಯಾವುದು? ಬುಕ್ಕಲ್ಲಿ, ಬೈಬಲಲ್ಲಿ 4 ಪುಸ್ತಕಗಳು. ಯಾವುದು? ಮತ್ತೆಯು, ಮಾರ್ಕು, ಲೂಕು, ಯೋಹಾನ. 4 ಮತ್ತೆಯು, ಮಾರ್ಕು, ಲೂಕು ಸ್ವಲ್ಪ ಸಿಮಿಲರ್ ಆಗಿರುತ್ತೆ, ಹೇಳಿದ್ದನ್ನೇ ತಿರುಗಿ ಬರೆದಿರ್ತಾರೆ. ಆದರೆ ಯೋಹಾನ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಯೋಹಾನನು ಬರೆದಿದ್ದು ಏನಕ್ಕೋಸ್ಕರ ಅಂದರೆ, ಯೇಸು ಕ್ರಿಸ್ತು ಯಾರು ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಬರೀತಾ ಇದ್ದಾರೆ. ಬೇರೆಯವರೆಲ್ಲ ಯೇಸು ಕ್ರಿಸ್ತುವಿನ ಬಗ್ಗೆ ಅವ್ರು ನೋಡಿದ್ದನ್ನು ಬರೀತಾ ಇದ್ದಾರೆ, ಪ್ರೂಫ್ ಥರ ಬರೀತಾ ಇದ್ದಾರೆ. ಆದರೆ ಯೋಹಾನನ ಏನಕ್ಕೋಸ್ಕರ ಬರೀತಾ ಇದ್ದಾರೆ? ಯೇಸು ಕ್ರಿಸ್ತು ನಿಜವಾಗ್ಲೂ ಮೆಸ್ಸಿಯಾನ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆಮೇನ್. ಸೊ ನಾವೇನು ಮಾಡೋಣ ಅಂದರೆ, ಯೋಹಾನ 1ನೇ ಅಧ್ಯಾಯದಿಂದ ಓದೋಣ.
ಎಷ್ಟೊತ್ತು ನಾವು ಪ್ರೀಚ್ ಮಾಡ್ತೀನೋ ಅಷ್ಟೊತ್ತಲ್ಲಿ ಎಷ್ಟು ಚಾಪ್ಟರ್ಸ್ ಆಗುತ್ತೋ ಅಷ್ಟು ಚಾಪ್ಟರ್ ಮುಗಿಸೋಣ. ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಯೋಹಾನ 1ನೇ ಅಧ್ಯಾಯ ವಚನ 1ರಿಂದ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬುವರು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದರು. ಆಮೇನ್. ಕಂಟಿನ್ಯೂ ಮಾಡಿ, ಹಂಗೆ ಓದ್ತಾರೆ. ಅವರ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಯಾರ ಮೂಲಕವಾಗಿ? ವಾಕ್ಯದ ಮೂಲಕವಾಗಿ. ವಾಕ್ಯ ಯಾರಂದ್ರೆ, ಇವಾಗ ಯೋಹಾನ ಯಾವುದು ಕುರಿತಾಗಿ ಮಾತಾಡ್ತಾರೆ ಅಂದರೆ ಯೇಸು ಕ್ರಿಸ್ತುವಿನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆಮೇನ್. ಯೇಸು ಕ್ರಿಸ್ತು ಯಾರು ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಯೋಹಾನ ಏನಂತ ಬರೀತಾ ಇದ್ದಾರೆ? ನಾನು ನೋಡಿರುವಂಥ ದೇವರ ಬಗ್ಗೆ ನಾನು ಬರೀತೀನಿ. ನನ್ನ ಕಣ್ಮುಂದೆ ನಡೆದಂಥ ದೇವರು ಏನಾಗಿದ್ದಾರೆ. ಇವಾಗ ನಿಮಗೆ ಯೇಸು ಕ್ರಿಸ್ತು ಭೂಲೋಕದಲ್ಲಿರುವಾಗ ಏನಾಗಿದ್ರು? ಮನುಷ್ಯರಾಗಿದ್ದರು. ಒಂದು ಮನುಷ್ಯ ನನ್ನ ಕಣ್ಣು ಮುಂದೆ ಮಾಡಿದ್ದನ್ನು ಬರೀತಾ ಇದ್ದೀನಿ. ಮನುಷ್ಯ ದೇವರು ಅಂತ ತನ್ನಂತಾನೇ ಹೇಳ್ಕೊತಾರೆ. ಏನಂತ? ನಾನು ದೇವರು ಅಂತ ಯೇಸು ಕ್ರಿಸ್ತು ಹೇಳ್ತಾ ಇದ್ದಾರೆ. ಅವರು ಹೇಳಿದ ಪ್ರಕಾರ ನಡೆದ್ರ ಅಂತ ಓದ್ತಾ ಅರ್ಥ ಆಗುತ್ತೆ. ಇಷ್ಟು ವರ್ಷದಲ್ಲಿ ಯೇಸು ಕ್ರಿಸ್ತುವಿನ ಬಗ್ಗೆ ಏನೆಲ್ಲ ಅರ್ಥ ಮಾಡ್ಕೊಂಡಿದ್ರು ಅದೆಲ್ಲ ಸ್ವಲ್ಪ ಸೈಡಲ್ಲಿ ಇಟ್ಬಿಡಿ. ಇಷ್ಟು ವರ್ಷ ಯೇಸು ಕ್ರಿಸ್ತುವಿನ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ರು ಸ್ವಲ್ಪ ಹೊತ್ತಿಗೆ ಏನು ಮಾಡಿ ಸೈಡಲ್ಲಿ ಇಟ್ಬಿಟ್ಟು ನಾವೇನು ಮಾಡೋಣ? ಆರಂಭದಿಂದ ಮಾಡೋಣ. ಓಕೆ, ಇವಾಗ ಓದಿ. ಯಾರು? ಯೇಸು ಕ್ರಿಸ್ತು ಯಾರಾಗಿದ್ದಾರೆ? ವಾಕ್ಯವಾಗಿದ್ದರು. ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಎಲ್ಲ ವಿಷಯಗಳನ್ನು ಸೃಷ್ಟಿ ಮಾಡಿದ ಯಾರ ಮೂಲಕ? ವಾಕ್ಯದ ಮೂಲಕ. ವಾಕ್ಯದ ಬದಲಾಗಿ ಯೇಸು ಕ್ರಿಸ್ತು ಅಂತ ಹಾಕಿದ್ರೆ ಏನಾಗುತ್ತೆ? ಎಲ್ಲ ವಿಷಯಗಳು, ನಾವು ನೋಡುವಂಥ ಎಲ್ಲ ವಿಷಯಗಳನ್ನ ಸೃಷ್ಟಿ ಮಾಡಿದ ಯಾರು? ಯೇಸು ಕ್ರಿಸ್ತು. ಆಮೇನ್. ಕಂಟಿನ್ಯೂ ಮಾಡಿ. ಇವಾಗ ಉಂಟಾಗಿರುವ ವಸ್ತುಗಳಲ್ಲಿ ಅವರಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅವರಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಅವರಲ್ಲಿ ಏನಿತ್ತು? ಜೀವವಿತ್ತು, ಆ ಜೀವವು ಏನಾಯ್ತಂತೆ? ಬೆಳಕಾಗಿ, ಮನುಷ್ಯರಿಗೆ ಬೆಳಕಾಯಿತು ಅಂತಾರೆ. ನಮಗೆ ಶ್ವಾಸವನ್ನು ಕೊಟ್ಟು ಜೀವನ ಕೊಟ್ಟಿದ್ದು ಯಾರು? ಯೇಸು ಕ್ರಿಸ್ತು. ಈ ಜೀವವು ಏನಾಯ್ತಂತೆ? ಬೆಳಕಾಯಿತು. ಇವಾಗ ಲಾಸ್ಟ್ ವೀಕ್ ಕೂಡ ಇದನ್ನು ಕುರಿತಾಗಿ ಮಾತಾಡಿದ್ವಿ. ದೇವರ ವಾಕ್ಯ ನಮಗೇನಾಗಿದೆ? ದಾರಿಗೆ ದೀಪವು ಮತ್ತು ಕಾಲಿಗೆ ದೀಪ, ದಾರಿಗೆ ಬೆಳಕು. ಬೆಳಕು ಇಲ್ಲದೆ ದೀಪ ಏನಾಗುತ್ತೆ? ಏನಕ್ಕೆ ಯೂಸ್ ಇಲ್ಲ. ಬೆಳಕು ಇಲ್ಲದೆ ದೇವರ ವಾಕ್ಯ, ಯೇಸು ಕ್ರಿಸ್ತು ಇಲ್ಲದೆ ದೇವರ ವಾಕ್ಯ ಏನಾಗಲ್ಲ? ಯೂಸ್ಫುಲ್ ಆಗಲ್ಲ. ದೇವರ ವಾಕ್ಯವನ್ನು ನಾವು ಡೈಲಿ ಓದಿದ್ರೂ ನಮಗೆ ದೇವರ ಮೇಲೆ ಪ್ರೀತಿ ಹೆಚ್ಚಾಗದೇ ಇರೋದಕ್ಕೆ ಕಾರಣ ಏನು? ಬೆಳಕು ಇಲ್ಲದೆ ಇರೋವಂಥ ಕಾರಣ. ಯೇಸು ಕ್ರಿಸ್ತು ಒಂದು ಜಾಗದಲ್ಲಿ ಬಂದು ನೋಡಿ, ಬೇರೆ ಪುಸ್ತಕಗಳನ್ನ ಓದಬೇಕಾದ್ರೆ ಆ ಪುಸ್ತಕವನ್ನು ಬರೆದವರು ನಿಮ್ಮ ಜೊತೆ ಬಂದು ಕೂತ್ಕೊಂಡು ಏನು ಮಾಡಲ್ಲ? ಅದನ್ನು ಅರ್ಥ ಮಾಡಿಸಲ್ಲ. ಎಲ್ಲ ಸ್ಟೋರಿ ಬುಕ್ ಓದಿ, ಏನು ಬೇಕು, ಎಷ್ಟೇ ಪುಸ್ತಕಗಳು ಓದಿ, ಯಾವ ಪುಸ್ತಕದನ್ನು ಬರೆದವರು ಸಹ ನಿಮ್ಮ ಜೊತೆ ಏನು ಮಾಡಲ್ಲ? ನಿಮ್ಮ ಜೊತೆ ಮಾತಾಡಿ ಅದಕ್ಕೆ ಅರ್ಥ ಮಾಡಿಸಲ್ಲ. ಬೈಬಲ್ ಮಾತ್ರ ಬರೆದವರೇ ನಿಮ್ಮ ಜೊತೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ? ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆಮೇನ್. ಅದಕ್ಕೆ ಬೈಬಲ್ನ ಸುಮ್ಮನೆ ಓಪನ್ ಮಾಡಿ ಏನದು ಈ ರೀತಿ ಓದ್ತಾರೆ. ಕೆಲವು ಜನ ಏನು ಮಾಡೋದು? ಸಡನ್ನಾಗಿ ರ್ಯಾಂಡಮಾಗಿ ಓಪನ್ ಮಾಡಿದ್ದು ಇವತ್ತು ದೇವ್ರು ಏನು ಮಾತಾಡ್ತಾರೆ ಏನದು ಇದು ಮಾಡ್ತಾರಲ್ಲ, ಶಾಸ್ತ್ರ ಹೇಳೋ ಥರ ಏನೋ ಒಂದು ಸಿಟ್ಟು ತೊಗೊಂಡಿದ ತಕ್ಷಣ ಕರೆಕ್ಟಾಗಿದೆ, ಈ ಕಾರ್ಡ್ ನನಗೆ ಫಿಟ್ ಆಯಿತು ಅನ್ನೋ ಥರ ಏನು ಮಾಡ್ತಾರೆ? ಓಪನ್ ಮಾಡಿ ಸಡನ್ನಾಗಿ ಓದ್ತಾರೆ. ಆ ರೀತಿ ದೇವರ ವಾಕ್ಯವನ್ನು ಓದಬಾರ್ದು. ದೇವರ ವಾಕ್ಯನ ಯಾವ ರೀತಿ ಓದಬೇಕು? ಬೆಳಕಿನಲ್ಲಿ ಪವಿತ್ರ ಆತ್ಮರ ಜೊತೆ, ಯೇಸು ಕ್ರಿಸ್ತುವಿನ ಜೊತೆ ಸೇರಿ ಏನು ಮಾಡಬೇಕು? ದೇವರ ವಾಕ್ಯವನ್ನು ಓದಬೇಕು. ಯಾಕಂದರೆ ಯೋಹಾನ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತು ಏನಂತ ಹೇಳ್ತಾರೆ ಅಂದರೆ, ಈ ವಾಕ್ಯವು, ಸಂಪೂರ್ಣ ವಾಕ್ಯವು ನನ್ನ ಕುರಿತಾಗಿ ಬರೆದಿದೆ, ಆದರೆ ನನ್ನನ್ನು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಓಲ್ಡ್ ಟೆಸ್ಟಮೆಂಟ್ ಕಂಪ್ಲೀಟ್ ಆಗಿ ಅಂದರೆ ಹಳೆ ಒಡಂಬಡಿಕೆ ಅರ್ಧ ಬೈಬಲು ಯಾರ ಕುರಿತಾಗಿ ಬರೆದಿದ್ದಾರಂತೆ? ಯೇಸು ಕ್ರಿಸ್ತುವಿನ ಬಗ್ಗೆ. ಆದರೆ ಎಷ್ಟು ಜನ ಹಳೆ ಒಡಂಬಡಿಕೆ ಓದುವಾಗ ಯೇಸು ಕ್ರಿಸ್ತುವನ್ನು ನೋಡ್ತೀವಿ? ನಮಗೆ ಏನಾಗಲ್ಲ ಅರ್ಥ. ಆದಿಕಾಂಡ 1ನೇ ಅಧ್ಯಾಯದಲ್ಲೇ ಏನಾಯಿತು? ಯೇಸು ಕ್ರಿಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲಿ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಆದಿಯಲ್ಲಿ ದೇವರು ಏನು ಮಾಡಿದ್ರು? ಭೂಲೋಕವನ್ನು, ಪ್ರಪಂಚವನ್ನು ಸೃಷ್ಟಿ ಮಾಡಿದ್ರು ಅಂತಿದೆ. ಸೊ ಎಲ್ಲಿ ಎಲ್ಲ ಸೃಷ್ಟಿ ಆಗ್ತಾ ಇದೆ? ಆರಂಭದಲ್ಲಿ. ಈ ಬೈಬಲಲ್ಲಿ ಸ್ಟಾರ್ಟ್ ಆಗಿದೆ ಯಾರ ಹೆಸರಿನಲ್ಲಿ? ಯಾರ ಮೂಲಕ? ಯೇಸು ಕ್ರಿಸ್ತುವಿನ ಮೂಲಕ. ಇವತ್ತು ಪವಿತ್ರಾತ್ಮ ಸ್ವಲ್ಪ ಹೊತ್ತು ಯೇಸು ಕ್ರಿಸ್ತು ಅಂತ ಮಾತಾಡೋಣ. ಕಂಟಿನ್ಯೂ ಮಾಡಿ ವಾಕ್ಯವನ್ನು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಕಂಟಿನ್ಯೂ ಮಾಡಿ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನ. ಯೋಹಾನ.
2 ಯೋಹಾನನಿದ್ದಾರೆ ಬೈಬಲಲ್ಲಿ. ಒಂದು ಯೋಹಾನನು ದೇವರ ಶಿಷ್ಯನು, ಇನ್ನೊಂದು ಯೋಹಾನ್ ಜ್ಞಾನಸ್ಥಾನ. ಯೋಹಾನ್ ಜ್ಞಾನಸ್ಥಾನನ್ ಯಾರಂದರೆ ಯೇಸು ಕ್ರಿಸ್ತು ಬರುವುದಕ್ಕೆ ಮೊದಲಾಗಿ, ನೆಕ್ಸ್ಟ್ ಅದಕ್ಕೆ ಮುಂಚೆ ಬಂದು ಯೇಸು ಕ್ರಿಸ್ತುವಿಗಾಗಿ ರೋಡ್ ರೆಡಿ ಮಾಡೋಕ್ಕೆ, ಹಂಗಂದರೆ ಅವರ ಸೇವೆಗೆ ಇವರು ಏನು ಮಾಡ್ತಾ ಇದ್ದಾರೆ, ಎಲ್ಲ ವಿಷಯಗಳನ್ನು ಸಿದ್ಧ ಮಾಡಿಕೊಡ್ತಾ ಇದ್ದಾರೆ. ಯಾರು? ಯೋಹಾನ್ ಜ್ಞಾನಸ್ಥಾನ. ಓಕೆ, ಮೊದಲು ಇಲ್ಲಿ ಏನು ಇನ್ನೊಂದು ವಾಕ್ಯ ಇವಾಗ ಓದಿದ್ರಲ್ಲ, ಕತ್ತಲೆ ಲೈಟ್ನ ಏನು ಮಾಡಲ್ಲ ಅಂತೆ, ಅದು ಆಫ್ ಮಾಡೋಕ್ಕಾಗಲ್ಲ ಅಂತ. ಸಿಂಪಲ್ ಟರ್ಮ್ಸಲ್ಲಿ, ಒಂದು ಬೆಳಕನ್ನು ಯಾವ ರೀತಿ ಆಫ್ ಮಾಡ್ತೀರಾ? ಒಂದು ಜಾಗದಲ್ಲಿ ಒಂದು ಲ್ಯಾಂಪ್ ಇದೆ. ಒಂದು ಲ್ಯಾಂಪ್ ಅಂದರೆ ಏನು? ಲ್ಯಾಂಪ್ ಇದೆ, ದೀಪ. ಒಂದು ದೀಪ ಇದೆ, ಆ ದೀಪದಲ್ಲಿ ಇರುವಂಥ ಬೆಳಕನ್ನು ಆಫ್ ಮಾಡೋದು ಯಾವ ರೀತಿ? ಒಂದು ಸ್ವಿಚ್, ಅದು ರೋಲ್ನ ಅದು ಆಫ್ ಮಾಡಿದ್ರೆ ಆಯಿತು. ಹಳೆ ಕಾಲದ ದೀಪ ಅಂತ ಇಟ್ಕೊಳ್ಳಿ. ಆ ಕಾಲದಲ್ಲಿ ಯೇಸು ಕ್ರಿಸ್ತುವಿನ ಕಾಲದಲ್ಲಿ ಇದ್ದಂಥ ದೀಪ ಏನು ಮಾಡಬೇಕು? ಒಂದು ಊದಬೇಕು. ಊದಿದ್ರೆ ಏನಾಗುತ್ತೆ? ಆಫ್ ಆಗುತ್ತೆ. ಇಲ್ಲಾಂದರೆ ಏನಾದರೆ ಆಫ್ ಆಗಿಬಿಡುತ್ತೆ ಆ ದೀಪ? ಎಣ್ಣೆ ಖಾಲಿ ಆದರೆ. ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಒಂದು ಚಿಕ್ಕ ವಿಷಯ, ಇದು ಟಾಪಿಕ್ಕಿಂದ ಸೈಡಾಗಿ, ಎಷ್ಟೋ ಜಾಗದಲ್ಲಿ ಏನಂತ ಮಾತಾಡ್ತಾರೆ ಅಂದರೆ, ಈ ಜಾಗದಲ್ಲಿ ದೇವರ ಪ್ರಸನ್ನತೆ ಇಲ್ಲ, ಯಾಕಂದರೆ ಎಕ್ಸಾಂಪಲ್ಗೆ ಹೇಳ್ತೀನಿ, ಈ ದೇವರ ಪ್ರಸನ್ನತೆಯಲ್ಲಿ ಯಾಕಂದರೆ ಇಲ್ಲಿ ಅತಿಶಯಗಳು ನಡೆಯಲ್ಲ, ಅದು ನಡೆಯಲ್ಲ, ಇದು ನಡೆಯಲ್ಲ ಅಂತ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಒಂದು ಜಾಗದಲ್ಲಿ ಅತಿಶಯ ನಡೆಯದೇ ಇರುವುದಕ್ಕೆ ಕಾರಣ ನಾವು ಪರಿಶುದ್ಧಾಗಿಲ್ಲ ಅನ್ನೋದಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ಯಾಕಂದರೆ ಏನು ಮಾಡ್ತೀವಿ ಅಂದರೆ, ಅನೇಕ ಜನರು ದೇವರ ಸಭೆಗೆ ಸೇರ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ನೀವು ಪರಿಶುದ್ಧವಾಗಿಲ್ಲ, ಅದರಿಂದ ಸಭೆಯಲ್ಲಿ ಏನಾಗ್ತಾ ಇಲ್ಲ, ಅತಿಶಯ. ಆದರೆ ನೀವು ನೋಡಿ, ರೋಮಾಪುರದವರಿಗೆ ಪೌಲ್ ಬರೀಬೇಕಾದ್ರೂ, ರೋಮಾಪುರವರಾಗಲಿ, ತೆಸ್ನೋನಿಕ ಸಭೆಗಾಗಲಿ, ಕೊರಿಂಥ್ಯ ಸಭೆಗಾಗಲಿ, ಗಲಾತ್ಯರ ಸಭೆಗಾಗಲಿ ಏನಂತ ಹೇಳ್ತಾರೆ ಅಂದರೆ, ನಿಮ್ಮಲ್ಲಿ ಪವಿತ್ರಾತ್ಮರ ಗಿಫ್ಟ್ಸ್ ಇದೆ. ಗಿಫ್ಟ್ಸ್ ಅಂದರೆ ವರಗಳು ಇದೆ, ಆದರೆ ಏನಿಲ್ಲ, ಪವಿತ್ರಾತ್ಮರ ಫಲಗಳು ಇಲ್ಲ. ಪವಿತ್ರಾತ್ಮರ ಫಲಗಳು ಇಲ್ಲದೆ ಹೋದ್ರೂ ಪವಿತ್ರಾತ್ಮರ ವರಗಳು ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತೆಸ್ನೋನಿಕ ಸಭೆಯಲ್ಲಿ ಬರೆಯುವಾಗ ಏನು ಹೇಳ್ತಾರೆ, ನೀವು ಅಷ್ಟು ಪಾಪದಲ್ಲಿ ನಿಮ್ಮ ಮಧ್ಯದಲ್ಲಿ ವರಗಳು ಅಷ್ಟು ಚೆನ್ನಾಗಿದೆ, ಆದರೆ ನೀವು ಪಾಪದಲ್ಲಿ ಬಾಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಒಂದು ಜಾಗದಲ್ಲಿ ದೇವರ ಪ್ರಸನ್ನತೆ ಅಂದರೆ ಏನಿರೋದು, ಒಂದು ಮಿರಾಕಲ್ ನಡೀತಾ ಇಲ್ಲ, ಅಥವಾ ಏನು ನಡೀತಾ ಇಲ್ಲ, ಅದ್ಭುತ ಅತಿಶಯಗಳು ನಡೆಯದೇ ಇರುವುದಕ್ಕೆ ಕಾರಣ ವಿಶ್ವಾಸ ಇಲ್ಲದೆ ಇರೋದು. ವಿಶ್ವಾಸ ಇಲ್ಲದೆ ಹೋದರೆ ದೇವರ ವರಗಳು ಏನು ಮಾಡಲ್ಲ, ವರ್ಕ್ ಆಗಲ್ಲ, ಕ್ರಿಯೆ ಮಾಡಲ್ಲ. ಯೇಸು ಕ್ರಿಸ್ತು ಕ್ರಿಯೆ ಮಾಡಿದ್ದು ಅವರು ಒಳ್ಳೆಯವರು ಅಂದರೆ ಕೇಳುವವರು ಒಳ್ಳೆಯವರು ಅನ್ನುವಂಥ ಕಾರಣದಿಂದ ಅಲ್ಲ. ಏನಕ್ಕೋಸ್ಕರ ಸ್ವಸ್ಥಪಡಿಸ್ತಾ ಇದ್ದರೆ? ವಿಶ್ವಾಸ. ಎಷ್ಟೇ ಪಾಪಿಯಾಗಿದ್ರೂ ವಿಶ್ವಾಸ ಇದ್ದರೆ ಏನಾಗುತ್ತೆ? ಸ್ವಸ್ಥ ಆಗುತ್ತೆ. ಆದರೆ ನಮ್ಮ ಸಭೆಗಳಲ್ಲಿ ವಿಶ್ವಾಸ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗೋಣ. ಒಂದು ಜಾಗದಲ್ಲಿ ನಿಮಗೆ ವಿಶ್ವಾಸ ಇಲ್ಲದೆ ಇರೋದಕ್ಕೆ ಕಾರಣ ಏನು? ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? ವಿಶ್ವಾಸ ಕುರಿತಾಗಿ ದೇವ್ರ ವಾಕ್ಯ ಏನು ಹೇಳ್ತಾ ಇದ್ದಾರೆ? ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ವಿಶ್ವಾಸವು ದೇವರ ವಾಕ್ಯ ಕೇಳುತ್ತಾ ದೇವರ ವಾಕ್ಯದ ಮೂಲಕ ಬರುತ್ತೆ ಅಂತ ಏನಿದೆ ರೋಮನ್ಸಲ್ಲಿ ಬರೆದಿದ್ದಾರೆ. ಒಂದು ಜಾಗದಲ್ಲಿ ವಿಶ್ವಾಸ ಅಂತ ಅತಿಶಯ ನಡೀತಾ ಇಲ್ಲ ಅಂದರೆ ಆ ಜಾಗದಲ್ಲಿ ಏನರ್ಥ? ವಾಕ್ಯ ಇಲ್ಲ ಅಂತ ಅರ್ಥ. ವಾಕ್ಯ ಇಲ್ಲದೇ ಇರುವಂಥ ಕಡೆ ದೇವ್ರು ಏನು ಮಾಡಲ್ಲ? ಕ್ರಿಯೆ ಮಾಡಲ್ಲ. ವಾಕ್ಯ ಇಲ್ಲದೆ ಹೋದರೆ ಏನಿಲ್ಲ ಅಂತ ಅರ್ಥ? ಬೆಳಕು ಇಲ್ಲ. ಬೆಳಕು ಯಾರು? ಯೇಸು ಕ್ರಿಸ್ತು. ಆಮೇನ್. ಎಷ್ಟೋ ಸಭೆಗಳಲ್ಲಿ ಮಿರಾಕಲ್ಸ್ ನಡೆಯುತ್ತೆ, ಆದರೆ ಏನಿರಲ್ಲ? ಫಲಗಳು ಇರಲ್ಲ. ನಮಗೇನು ಬೇಕು? ಫಲಗಳು ಬೇಕು, ವರಗಳು ಬೇಕು. ಆಮೇನ್. ಇದು ಓಕೆ, ದಿಸ್ ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್. ಡಾರ್ಕ್ನೆಸ್ ಏನು ಮಾಡೋಕ್ಕಾಗಲ್ಲ. ಈ ಭೂಲೋಕದಲ್ಲಿ ಇರುವಂಥ ಎಲ್ಲ ವಿಷಯಗಳು ಏನಾಗಿದೆ? ಕತ್ತಲೆಯಾಗಿದೆ. ಒಬ್ಬರು ಕಣ್ಣು ಕುರುಡಾಗಿದ್ದರೆ ಭೂಲೋಕ ಕತ್ತಲೆ ಆಗಿದೆ ಅಂತ ಗೊತ್ತಾಗುತ್ತಾ? ಗೊತ್ತಾಗಲ್ವ? ಒಂದು ವಿಷಯ ಏನು ಹೇಳ್ತಿದ್ರೆ ಅಂದರೆ, ನಾನು ಚಿಕ್ಕ ವಯಸ್ಸಿರುವಾಗ ಕಣ್ಮೂಡಿನ ಪೂನೆಗೆ ಏನಂತೆ ಭೂಲೋಕ ಎಲ್ಲ ಇರಂಡಿರ್ಕ. ಕಣ್ಣು ಮುಚ್ಕೊಂಡಿರುವಂಥ ಊನೆಗೆ ಏನಂತೆ? ಬೆಕ್ಕಿಗೆ ಏನಂತೆ? ಕತ್ತಲೆ. ಭೂಲೋಕ ಎಲ್ಲ ಕತ್ತಲೆ. ಅದೇ ರೀತಿ ಕಣ್ಣು ಕಾಣಿಸ್ದೇ ಇರೋರಿಗೆ ಏನಾಗುತ್ತೆ? ಭೂಲೋಕನೇ ಕತ್ತಲೆ ಆಗಿದೆ. ನಮ್ಮ ಕಣ್ಗಳನ್ನು ತೆರೆದವರು ಯಾರು? ಯೇಸು ಕ್ರಿಸ್ತು. ನಾವು ದೇವ್ರ ವಾಕ್ಯ ಏನು ಹೇಳ್ತಾ ಇದ್ರೆ, ನಾವು ಸತ್ತೋಗಿದ್ವಿ, ನಮ್ಮ ಪಾಪಗಳಿಂದ ಏನಾಗಿದ್ವಿ? ಸತ್ತೋಗಿದ್ವಿ. ನಮ್ಮನ್ನು ಜೀವಂತವಾಗಿ ಎಬ್ಬಿಸಿದ ಯಾರು? ಯೇಸು ಕ್ರಿಸ್ತು. ಆಮೇನ್. ಇದನ್ನೇ ಯೋಹಾನ 1 ಮಾತಾಡ್ತಾ ಇದ್ದಾರೆ. ಇವಾಗ ಯೇಸು ಕ್ರಿಸ್ತು ತನ್ನ ಬಾಯಿಂದ ಏನಿನ್ನೂ ಮಾತಾಡಿಲ್ಲ. ಯೋಹಾನ 1 ಚಾಪ್ಟರಲ್ಲಿ ಯೇಸು ಕ್ರಿಸ್ತು ಏನು ಮಾಡಿಲ್ಲ? ಮಾತಾಡಿಲ್ಲ. ಯಾರು ಮಾತಾಡ್ತಾ ಇದ್ದಾರೆ? ಯೋಹಾನ್ ಜ್ಞಾನಸ್ಥಾನ ಇಬ್ಬರು ಸೇರಿ ಮಾತಾಡ್ತಾ ಇದ್ದಾರೆ. ಇವಾಗ ಯೋಹಾನ್ ಜ್ಞಾನಸ್ಥಾನ ಏನು ಹೇಳ್ತಾ ಇದ್ದಾರೆ ಅಂತ ಓದಿ.
ಆ ಯೋಹಾನನು ಸಾಕ್ಷಿಗಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಸಾಕ್ಷಿ, ಆ ಬೆಳಕು ಯಾರು ಅಂತ ಸಾಕ್ಷಿ ಹೇಳೋದಕ್ಕೆ ಯಾರು ಬರ್ತಾ ಇದ್ದಾರೆ? ಯೋಹಾನ ಜ್ಞಾನಸ್ನಾನ. ಓಕೆ, ಕಂಟಿನ್ಯೂ ಮಾಡಿ. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಅವರು ಲೋಕದಲ್ಲಿ ಇದ್ದರು ಮತ್ತು ಲೋಕವು ಅವರ ಮೂಲಕವೂ ಉಂಟಾಯಿತು, ಆದರೂ ಲೋಕವು ಅವರನ್ನು ಅರಿಯಲಿಲ್ಲ. ಅವರು ತನ್ನ ಸ್ವಾಸ್ಥ್ಯಕ್ಕೆ ಬಂದರು, ಆದರೆ ಸ್ವಂತ ಜನರು ಅವರನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಅವರನ್ನು ಅಂಗೀಕರಿಸಿದರೋ, ಅಂದರೆ ಅವರ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ಆಮೇನ್ ಆಮೇನ್. ಯಾರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದಾರೆ? ಯಾರು ಅವರ ಮೇಲೆ ವಿಶ್ವಾಸ ಇಡ್ತಾರೋ. ನಾನು ಯೇಸು ಕ್ರಿಸ್ತುವಿನ ಮೇಲೆ ಅಥವಾ ನೀವು ಯೇಸು ಕ್ರಿಸ್ತುವ ಮೇಲೆ ವಿಶ್ವಾಸ, ಬೇರೇನೂ ಇಲ್ಲ. ನಾನು ಮಾಡಿದ ಒಳ್ಳೆ ಕಾರ್ಯಗಳಲ್ಲ, ನಾನು ಮಾಡಿರುವಂಥ ಏನದು ಒಳ್ಳೆಯದಲ್ಲ ಕೆಟ್ಟದಲ್ಲ, ಯಾವುದು ನನ್ನಿಂದ ದೇವರಿಂದ ನನ್ನನ್ನು ಏನು ಮಾಡ್ತಾ ಇಲ್ಲ, ಸಪ್ರೇಟ್ ಮಾಡ್ತಾ ಇಲ್ಲ. ಯಾವುದು ನನ್ನನ್ನು ದೇವ್ರ ಹತ್ರ ಸೇರಿಸ್ತಾ ಇದೆ? ವಿಶ್ವಾಸ. ಇವರೇ ದೇವರು ಅಂತ ನಂಬುವುದು ಒಂದೇ ನನ್ನನ್ನು ಏನು ಮಾಡ್ತಾ ಇದೆ? ಅವ್ರ ಮೇಲೆ ವಿಶ್ವಾಸ ಬರೆಸ್ತಾ ಇದೆ. ಅದನ್ನು ಅವರ ಮಗನಾಗಿ ಏನು ಮಾಡ್ತಾ ಇದೆ? ಸ್ವೀಕರಿಸ್ತಾ ಇದೆ. ಯುನೋ, ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಪರ್ಫಾರ್ಮೆನ್ಸ್ ಮೂಡಿಗೆ ಹೋಗ್ಬಿಡ್ತೀವಿ. ಪರ್ಫಾರ್ಮೆನ್ಸ್ ಮೋಡ್ ಅಂದರೆ ದೇವ್ರ ಮುಂದೆ ನಿಂತ್ಕೊಂಡು ನಾನು ಹತ್ರನೇ ದೇವ್ರು ನನ್ನನ್ನು ನೋಡೋದು, ನಾನು ನನ್ನ ಕೆಳಗಡೆ ಕೂತ್ಕೊಂಡು ನನ್ನ ಬೂದಿಯಲ್ಲಿ ಹಾಕ್ಕೊಂಡ್ರೆ ದೇವ್ರು ನನ್ನ ನೋಡೋದು, ಅಥವಾ ನಾನು ಈ ದೇವ್ರಿಗೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು, ಮಾಡದೆ ಹೋದ್ರೆ ಏನಾಗಲ್ಲ, ದೇವ್ರು ನನ್ನನ್ನು ಕೇಳಲ್ಲ. ಯೇಸು ಕ್ರಿಸ್ತು ಯಾವತ್ತಾದರೂ ನಿಮ್ಮ ಹತ್ರ ಏನಾದರೂ ಕೇಳಿದಾರ? ಬೇರೆಯವ್ರ ಹತ್ರ ಕೇಳಿದಾರ? ಇವರಿಬ್ಬರು ಮಾತ್ರ ಇಲ್ಲ ಅಂತ ತಲೆಯಷ್ಟು ಜೋರಾಗಿ ಆಡಿಸ್ತಾ ಇದ್ದಾರೆ. ಬೇರೆಯವ್ರಿಗೆಲ್ಲ ದೇವ್ರೇನೋ ಕೇಳಿದಾರ? ನಮ್ಮ ಹತ್ರ ಕೇಳ್ತಾ ಇರೋ ದೇವ್ರು ಯಾವುದು? ಒಂದೇ ಒಂದು ವಿಷಯನ ಕೇಳ್ತಾ ಇದ್ದಾರೆ, ನಮ್ಮ ಹೃದಯವನ್ನು ಕೇಳ್ತಾ ಇದ್ದಾರೆ. ಆದರೆ ಎಷ್ಟು ಜನ ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ದೇವರ ಕೈಯಲ್ಲಿ ಒಪ್ಪಿಸಿದ್ದೀವಿ? 100% ಕಾನ್ಫಿಡೆನ್ಸಿಂದ ಎಷ್ಟು ಜನ ಹೇಳಕ್ಕೆ ಸಾಧ್ಯ, ನನ್ನ ಹೃದಯ ಯೇಸು ಕ್ರಿಸ್ತುವಿನ ಬಳಿ ಇದೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಷ್ಟು ಜನ 100ಕ್ಕೆ 100% ನಾನು ಕಾನ್ಫಿಡೆನ್ಸಿಂದ ಏನು ಹೇಳ್ತೀನಿ, ನನ್ನ ಹೃದಯ ಸಂಪೂರ್ಣವಾಗಿ ಯೇಸು ಕ್ರಿಸ್ತುವಿನ ಬಳಿ ಇದೆ? ಎಷ್ಟು ಜನರನ್ನ ಹೇಳೋಕ್ಕಾಗತ್ತೆ? ಯಾಕಂದರೆ ಹೃದಯ ಏನಾಗತ್ತಂತೆ, ಮಹಾ ಕೇಡುಳ್ಳವಂಥ ಮೋಸಕರವಾದಂಥ ಒಂದು ಆರ್ಗನ್ ನಮ್ಮ ಹೃದಯ. ಹೃದಯ ಏನು ಮಾಡುತ್ತೆ, ನಮ್ಮನ್ನು ಸುಲಭವಾಗಿ ಏನು ಮಾಡಿಬಿಡುತ್ತೆ, ಏಮಾರಿಸತ್ತೆ. ಒಬ್ಬರಿಗೆ ಏಮಾರು ಹೋಗ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಅದು ಏಮಾರಿಸೋದೇ ಅಲ್ಲ. ನನಗೆ ಯಾರೋ ಒಬ್ರು ಏಮಾರ್ಸಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಅವ್ನು ಸರಿಯಾಗಿ ಏಮಾರಿಸ್ತಾ ಇಲ್ಲ ಅಂತ ಅರ್ಥ. ನಮಗೆ ಚೆನ್ನಾಗಿರುವ ರೀತಿಯಲ್ಲೇ ಬಂದು ನಮಗೆ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಯಾರು? ಪಿಶಾಚಿ ಅಲ್ಲ, ಅದಲ್ಲ, ನನ್ನ ಹೃದಯ. ಆಮೇನ್. ಅದರಿಂದಾನೇ ನಮ್ಮ ಹೃದಯವನ್ನು ಯಾರ ಹತ್ರ ಕೊಡ್ತಾ ಇದ್ದೀವಿ? ಯೇಸು ಕ್ರಿಸ್ತುವಿನ ಬಳಿಯಲ್ಲಿ ಕೊಡ್ತಾ ಇದ್ದೀವಿ. ಇವಾಗ ಇದಾದ್ಮೇಲೆ ಏನು ಹೇಳ್ತಾ ಇದ್ದಾರೆ? ಯೋಹಾನ ಜ್ಞಾನಸ್ನಾನ ಬಂದು ಯೇಸು ಕ್ರಿಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಂತ? ಈ ಮನುಷ್ಯ ಭೂಲೋಕಕ್ಕೆ ಬೆಳಕು ಕೊಡ್ತಾರೆ ಅಂತ. ಬೆಳಕು ಅಂದರೆ ನಾವು ಕತ್ತಲೆಯಲ್ಲಿ ಬಾಳ್ತಾ ಇದ್ದೀವಿ, ನಮಗೇನಾಗ್ತಾರೆ? ಬೆಳಕು ಕೊಡ್ತಾರೆ ಅಂತ. ನನ್ನ ಕಣ್ಗಳನ್ನು ತೆರೆದಿರೋರು ಯಾರು? ಯೇಸು ಕ್ರಿಸ್ತು. ಯಾರು ಅವರ ಮೇಲೆ ವಿಶ್ವಾಸ ಇಡುತ್ತಾರೋ ಅವರನ್ನು ದೇವರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಇವಾಗ 13ನೇ ವಾಕ್ಯ ಓದಿ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆಮೇನ್. ದೇವರು ಅವರನ್ನು ತನ್ನ ಮಕ್ಕಳಾಗಿ ಮಾಡ್ತಾ ಇದ್ದಾರೆ. ಯಾರು ಅವ್ರನ್ನ ತನ್ನ ಮಕ್ಕಳಾಗಿ ಮಾಡ್ತಾ ಇದ್ದಾರೆ? ದೇವರು. ದೇವರು ಒಬ್ಬರನ್ನು ಕರೆಯದೇ ಹೋದರೆ ಅವರ ಸಮೂಹಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಕತ್ತಲೆಯಲ್ಲಿರೋರಿಗೆ ಬೆಳಕು ಏನಾಗಲ್ಲ, ಅರ್ಥ ಆಗಲ್ಲ. ಕಣ್ಣು ಮುಚ್ಕೊಂಡಿರೋಕ್ಕೂ ಇದು ಬೆಕ್ಕಿಗೆ ಏನು ಗೊತ್ತಾಗಲ್ಲ, ಬೆಳಕು ಇದೆ ಅಂತ ಗೊತ್ತಾಗಲ್ಲ. ನಮ್ಮ ಕಣ್ಗಳನ್ನು ತೆರೆದು ಅವರ ಬಳಿಯಲ್ಲಿ ಕರೆಯೋದು ಯಾರು? ಯೇಸು ಕ್ರಿಸ್ತು. ನಮ್ಮ ಕಣ್ಗಳನ್ನು ತೆರೆದು ಅವರ ಬಳಿಯಲ್ಲಿ ಕರೆಯೋದು ಯಾವುದು? ಯೇಸು ಕ್ರಿಸ್ತು. ನಾವು ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ಕಷ್ಟಗಳು ಬಂದಾಗ ತುಂಬ ಬೇಜಾರಾಗ್ಬಿಡ್ತೀವಿ. ನಮ್ಮ ಜೀವನದಲ್ಲಿ ಕಷ್ಟ ಬರುವಾಗಲೂ ಚಿಂತೆ ಬರುವಾಗಲೂ ಏನಾಗ್ತೀವಿ? ತುಂಬ ಬೇಜಾರಾಗ್ಬಿಡ್ತೀವಿ. ಆದರೆ ಈ ಕಷ್ಟಗಳು, ನಿಂದೆಗಳು ಅಥವಾ ಈ ಅವಮಾನ, ಈ ಒಂದು ವಿಷಯಗಳು ನಮ್ಮ ಜೀವನದಲ್ಲಿ ನಡೆಯದೇ ಹೋದರೆ ದೇವರ ನಾವು ಯಾರೂ ಹುಡುಕಲ್ಲ. ದೇವರು ನಮ್ಮ ಜೀವನದಲ್ಲಿ ನಾವು ಕಷ್ಟದಲ್ಲಿ ಬಾಳ್ಬೇಕನ್ನೋದು ದೇವರ ಆಸೆ ಅಲ್ಲ. ಆದರೆ ಕಷ್ಟ ಬಂದಾಗಲೂ ಸಹ ದೇವರನ್ನು ಹುಡುಕದೆ ದೇವರ ಮೂಲಕ ಬರುವಂಥ ಆಶೀರ್ವಾದವನ್ನು ಹುಡುಕ್ತೀವಿ. ಆಮೇನ್. ಹೌದಾ? ಆಮೇನ್. ಕಷ್ಟ ಬಂದಾಗಲೂ ಸಹ ದೇವರನ್ನು ಹುಡುಕದೆ ಏನು ಹುಡುಕ್ತಾ ಇದ್ದೀವಿ?
ಅವ್ರು ಕೊಡುವಂಥ ಆಶೀರ್ವಾದ, ಅವ್ರು ಕೊಡುವಂಥ ಏನೊಂದು ಒಂದು ಸೊಲ್ಯೂಷನ್ ಕೊಡ್ತಾರಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ, ಯೇಸು ಕ್ರಿಸ್ತನ ಹುಡುಕ್ತೀವಿ. ಏನಕ್ಕೋಸ್ಕರ ಹುಡುಕಲ್ಲ ಯೇಸು ಕ್ರಿಸ್ತವನ್ನ? ಅವರಿಗೋಸ್ಕರ ಹುಡುಕಲ್ಲ, ಅವರನ್ನು ತಿಳಿದುಕೊಬೇಕು ಅಂತ ಹುಡುಕಲ್ಲ. ನಿತ್ಯ ಜೀವನೂ ಸಹ ಏನು ಹೇಳೋದು, ಒಂದು ಸೆಲ್ಫಿಶ್ ಆದ ಮೋಟಿವ್ ಅಂದರೆ ನಾನು ನರಕದಲ್ಲಿ ಇರಬಾರ್ದು, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಯೇಸು ಕ್ರಿಸ್ತವನ್ನು ಸ್ವೀಕರಿಸ್ತಾ ಇದ್ದೀನಿ. ಎಷ್ಟು ಜನ ಯೇಸು ಕ್ರಿಸ್ತವನ್ನು ನನಗೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ದೇವರೇ, ನೀವು ಮಾತ್ರ ಇದ್ರೆ ಸಾಕು ಅಂತ ನಮ್ಮ ಬಾಯಿಂದ ಹೇಳಿಸ್ತೀವಿ. ನಮ್ಮ ಪ್ರಾರ್ಥನೆಗಳೆಲ್ಲ ಏನಾಗಿದೆ, ಸೂಪರ್ಫಿಷಿಯಲ್ ಪ್ರೇಯರ್ಸ್. ಅದರಿಂದ ದೇವರು ನಮ್ಮನ್ನು ಕರೆದಿರೋದು ಯಾರ ಮೂಲಕ? ಯೇಸು ಕ್ರಿಸ್ತವನ ಮೂಲಕ ನಮ್ಮನ್ನು ಏನು ಮಾಡಿದ್ದಾರೆ, ಕರೆದಿದ್ದಾರೆ. ಕಂಟಿನ್ಯೂ ಮಾಡಿ ಓದೋದು. ಆ ವಾಕ್ಯ ಎಂಬುವರು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಕ್ಯ ಅನ್ನುವುದು ಮನುಷ್ಯರಾಗಿ, ಅಂದರೆ ಯೇಸು ಕ್ರಿಸ್ತು ಮನುಷ್ಯರಾಗಿ ಹುಟ್ಟಿ ನಮ್ಮ ಮಧ್ಯದಲ್ಲಿ ಏನಾದ್ರಂತೆ ವಾಸ ಮಾಡಕ್ಕೆ ಪ್ರಾರಂಭಿಸಿದ್ರು. ನಾವು ಅವರ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬ ಮಗನಿಗೆ ಮಾತ್ರ ಇರತಕ್ಕ ಮಹಿಮೆ. ಯಾರಿಗಾದಂಥ ಮಹಿಮೆ? ಅದು ತಂದೆಯಿಂದ ಬಂದಂಥ ಒಬ್ಬರೇ ಮಗನಿಗಾದಂಥ ಮಹಿಮೆ. ಸರಿ, ಓಕೆ. ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಹೊತ್ತು ಇದು ಮಾಡಿಬಿಟ್ಟು ಇವಾಗ ಯೋಹಾನ ಪುಸ್ತಕದಲ್ಲಿ ಇವಾಗ ಏನು ಮಾಡೋಣ ಅಂದರೆ 7 ಮಿರಾಕಲ್ಸ್ ಇದೆ. 7 ಮಿರಾಕಲ್ ಅಂದರೆ ದೇವರು 7 ಸಿಂಬಲ್, ಸೈನ್ಸ್ಗೆ ಅಂದರೆ ಏನು ಹೇಳ್ತೀರಾ, ಗುರುತುಗಳನ್ನು ಕೊಡ್ತಾರೆ. ಯಾರು? ಯೋಹಾನ ಬರೀತಾ ಇದ್ದಾರೆ. ಯೇಸು ಕ್ರಿಸ್ತು ಎಷ್ಟೋ ಅತಿಶಯಗಳನ್ನು ಮಾಡಿದ್ದಾರೆ. ಅವರು ಭೂಲೋಕದಲ್ಲಿ 3.5 ವರ್ಷ ಇರುವಾಗ ಏನು ಮಾಡ್ತಾ ಇದ್ದಾರೆ, ಎಷ್ಟೋ ಅತಿಶಯಗಳನ್ನು ಮಾಡ್ತಾರೆ. ಆದರೆ ಯೋಹಾನ 7 ಅತಿಶಯಗಳ ಬಗ್ಗೆ ಬರೀತಾರೆ. ಯಾಕೆ 7 ಅತಿಶಯಗಳಷ್ಟು ಮುಖ್ಯ ಅಂದರೆ, ಒಂದೊಂದು ಅತಿಶಯವು ಹಳೆ ಒಡಂಬಡಿಕೆಯಲ್ಲಿರುವಂಥ ದೇವರೇ ಈ ದೇವರು ಅಂತ ತೋರಿಸೋದಕ್ಕೋಸ್ಕರ 7 ಅತಿಶಯಗಳನ್ನು ಬರೀತಾರೆ. ಮೊದಲು ಯೇಸು ಕ್ರಿಸ್ತು ಮಾಡಿದ ಮೊದಲ ಅತಿಶಯ ಯಾವುದು? ಕಾನಾ ಊರಿನಲ್ಲಿ ಮಾಡಿದಂಥ ಅತಿಶಯ, ದ್ರಾಕ್ಷರಸದ ಅತಿಶಯ. ದ್ರಾಕ್ಷರಸ ಏನಕ್ಕೋಸ್ಕರ? ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ರು ದೇವರು. ಹಳೆ ಒಡಂಬಡಿಕೆಯಲ್ಲಿ ಏನಾಯಿತು, ಇದಕ್ಕೆ ಕರೆಕ್ಟಾಗಿ ಸಿಮಿಲರ್ ಆಗಿ ಎಲ್ಲಿ ನಡೆಯುತ್ತೆ? ಮಾರ ಅನ್ನುವಂಥ ಜಾಗದಲ್ಲಿ ಬಿಟ್ಟರ್ ವಾಟರ್, ಕಹಿಯಾಗಿರುವಂಥ ನೀರನ್ನು ಸಿಹಿಯಾಗಿ ಮಾರ್ಪಡ್ತಾರೆ. ಯಾರು ಮಾಡ್ತಾ ಇದ್ದಾರೆ? ಮೋಸೆ ಮೂಲಕ. ಮೋಸೆ ದೇವರ ಹತ್ರ ಕೇಳ್ತಾರೆ, ದೇವರು ಒಂದು ವಿಷಯವನ್ನು ಹೇಳ್ತಾರೆ. ಇಲ್ಲಿ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ? ಕಾಲು ತೊಳೆಯೋದಕ್ಕೋಸ್ಕರ ಇಟ್ಟಂಥ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡ್ತಾರೆ. ಆಮೇನ್. ಇದನ್ನು ನಾವು ಯಾವ ರೀತಿ ಓದಬೇಕಂದ್ರೆ, ದೇವರು ಇವಾಗ ಯೋಹಾನ 1ನೇ ಅಧ್ಯಾಯದಲ್ಲಿ ನೆಕ್ಸ್ಟ್ ಓದ್ ನೋಡಿ, ಅಲ್ಲಿ ಮೋಸೆಯು ಮತ್ತು ಎದುರು ಕುರಿತಾಗಿದೆ. 15 ಅನ್ಕೊತೀನಿ, 17ನೇ ವಾಕ್ಯ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವು ಬಂದವು. ಧರ್ಮಶಾಸ್ತ್ರವು ಯಾರ ಮೂಲಕ ಬಂತು? ಮೋಸೆಯ ಮೂಲಕ ಬಂತು. ಧರ್ಮಶಾಸ್ತ್ರವು ಧರ್ಮಶಾಸ್ತ್ರ ಅಂದರೆ ದೇವರು ಕೊಟ್ಟಿರುವಂಥ ಕಟ್ಟಳೆಗಳು. ಈ 10 ಕಟ್ಟಳೆಗಳು ನಮಗೇನು ತೋರಿಸ್ತಾ ಇದೆ? ನಾನು ದೇವರ ವಿರೋಧವಾಗಿ ಎಷ್ಟು ತಪ್ಪು ಮಾಡಿದ್ದೀನಿ ಅಂತ. ಎಷ್ಟೋ ಜನರು ತಮ್ಮನ್ನು ತಾವು ಏನು ಮಾಡಬೇಕಂದ್ರೆ ಒಂದು ಪ್ರಶ್ನೆ ಕೇಳಬೇಕು, ನಾನು ದೇವರ ಹತ್ರ ಹೋಗಿ ಕೇಳೋದಕ್ಕೆ ನನಗೇನಿದೆ, ರೈಟ್ಸ್ ಇದೆಯಾ ಇಲ್ವಾ ಅಂತ. ಯಾವ ರೀತಿ ಅಂದರೆ 10 ಕಟ್ಟಳೆಗಳನ್ನು ಓದಿ ಏನು ಮಾಡಿ ಅಂದರೆ, ಇದು ಓದಬೇಕಾದ್ರೆ ಇಷ್ಟು ಕಟ್ಟಳೆಗಳನ್ನು ನೀವು ಮೀರಿದ್ದೀರಾ ಅಂತ ನೋಡಿ. ಹಂಗಂದ್ರೆ ಇದು ದೇವರು ಏನು ಹೇಳ್ತಾ ಇದ್ದಾರೆ, ನಾನು ಕೊಡ್ತಾರೆ. ಇವಾಗ 1 ನಿಮಿಷ ಇರಿ, ಓದೋಕ್ಕೆ ಮುಂಚೆ ದೇವರು ಈ ಕಟ್ಟಳೆಗಳನ್ನ ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂದರೆ, ಇದು ನಾನು ನೀಡ್ತಾ ಇರುವಂಥ ಲಾ. ನಾನು ನಿಮ್ಮನ್ನು ಏನು ಮಾಡ್ತಾ ಇದ್ದೀನಿ? ಸೃಷ್ಟಿ ಮಾಡ್ತಾ ಇದ್ದೀನಿ. ಯಾರು ಸೃಷ್ಟಿ ಮಾಡಿದ ನಮ್ಮನ್ನು? ದೇವರು. ಈ ದೇವರು ಸೃಷ್ಟಿ ಮಾಡಿದ್ಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಕೊಡ್ತಾ ಇರುವಂಥ ಕಟ್ಟಳೆಗಳು ಅಂದರೆ ನಾನು ಸೃಷ್ಟಿ ಮಾಡಿರುವಂಥ ಮನುಷ್ಯರು ನನ್ನ ರೂಲ್ಸ್ ಅಂದರೆ ಈ ರೀತಿ ಒಂದು ಒಳ್ಳೆ ಮನುಷ್ಯರಾಗಿ ಬಾಳಬೇಕು ಅಂತ. ದೇವ್ರ ರೂಲ್ಸು ತುಂಬ ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬ ಏನಾಗಿದೆ, ಸಿಂಪಲ್ ಆಗಿದೆ. ಏನಂತ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಬೋದು, ಇದು ದೇವ್ರು ಕೊಟ್ಟಿರುವಂಥ ಕಟ್ಟಳೆ ಅಂತ. ಏನಂತ, ಇದನ್ನು ಮಾಡು, ಇದನ್ನು ಮಾಡಬೇಡ, ಸಿಂಪಲ್ ಆಗಿ. ಇವಾಗ ಒಂದು ಮಗು ಏನು ಮಾಡ್ತಾ ಇದೆ, ಒಂದು ಬೆಂಕಿ ಹತ್ರ ಕೈ ಇಡ್ತಾ ಇದೆ ಅಂದರೆ ಅಪ್ಪ ಏನು ಹೇಳ್ತಾರೆ? ಇಡಬೇಡ. ಯಾವ ರೀತಿ ಒಂದು ಅಪ್ಪ ಒಂದು ಮಗನಿಗೆ ಏನಂತ ಹೇಳ್ತಾ ಇದ್ದಾರೆ, ಒಂದು ಬೆಂಕಿ ಹತ್ರ ಇಡಬೇಡ ಅಂತ ಹೇಳ್ತಾ ಇದ್ದಾರೋ, ಅದೇ ರೀತಿ ದೇವರು ನಮ್ಗೇನು ಹೇಳ್ತಾ ಇದ್ದಾರೆ, ಈ ವಿಷಯವನ್ನು ಮಾಡಿದ್ರೆ ಅದರಿಂದ ನಿನ್ಗೇನು ಬರಲ್ಲ, ಒಳ್ಳೇದು ಬರಲ್ಲ, ಕೆಟ್ಟದ್ದು ಮಾತ್ರ ಬರುತ್ತೆ ಅನ್ನೋದಕ್ಕೋಸ್ಕರ ಏನು ಹೇಳ್ತಾರೆ, ರೂಲ್ಸ್ ಥರ ಮೊದಲು ಹೇಳ್ತಾ ಇದ್ದಾರೆ. ಎಲ್ಲಿ ಯಾವಾಗ ಹೇಳ್ತಾ ಇದ್ದಾರೆ? 3,500 ವರ್ಷಕ್ಕೆ ಮುಂಚೆ ಬರಿತಾ ಇದ್ದಾರೆ ಈ ವಿಷಯವನ್ನು. ಇವಾಗಿಂದ 3,500 ವರ್ಷ ಮುಂಚೆ. ಇವಾಗ ಆವಾಗಲೇ ದೇವ್ರು ಏನು ಹೇಳ್ಬಿಟ್ರು,
ಈ ರೀತಿ ಇದೆಲ್ಲ ನಾನು ಕೊಡ್ತಾ ಇರುವಂಥ ರೂಲ್ಸ್. ಇದನ್ನು ಮೀರಿದ್ರೆ ಏನಾಗುತ್ತೆ, ನಿಮಗೆ ಕೆಟ್ಟದಾಗತ್ತೆ. ಆದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ನಿಮಗೆ ವಿರೋಧವಾಗಿ ಏನಾದರೂ ಒಂದು ಮಾಡಿದ್ರೆ ನೀವು ಏನು ಮಾಡ್ತೀರಾ? ಕೋಪ ಬರುತ್ತೆ, ಏನು ಮಾಡ್ತೀವಿ? ಒಡೆದು ಏನು ಮಾಡ್ತೀವಿ? ಸರಿಪಡಿಸ್ತೀವಿ. ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರು ಅವ್ರಿಗೆ ವಿರೋಧವಾಗಿ ನೀವು ತಪ್ಪು ಮಾಡಬೇಕಾದ್ರೆ ಏನು ಮಾಡಬೇಕು? ನ್ಯಾಯವಾಗಿ ನಮ್ಮನ್ನು ಶಿಕ್ಷಿಸ್ಬೇಕು. ಅದಕ್ಕೆ ಕರೆಕ್ಟಾಗಿ ಏನು ಮಾಡಬೇಕು? ಶಿಕ್ಷಿಸಬೇಕು. ಶಿಕ್ಷಣೆ ಕೊಟ್ಟಿಲ್ಲ ಅಂದರೆ ಏನದು ಸರಿಯಾದ ದೇವರಲ್ಲ. ಯಾವ ರೀತಿ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವರು ಇಬ್ಬರು ದೇವ್ರಿಗೆ ಮಕ್ಕಳು ಅಂತ ಇಟ್ಕೊಳ್ಳಿ. ಇಬ್ಬರು ದೇವ್ರು ಸೃಷ್ಟಿ ಮಾಡಿದ್ದಾರೆ. ನನ್ನನ್ನು ಇವರನ್ನು ಏನು ಮಾಡಿದ್ದಾರೆ? ಸೃಷ್ಟಿ ಮಾಡಿದ್ದಾರೆ ದೇವರು. ಇಬ್ಬರನ್ನು ಸೃಷ್ಟಿ ಮಾಡಿ ನನಗೊಂದು ರೂಲ್ಸ್ ಅವ್ರಿಗೊಂದು ರೂಲ್ಸ್ ಅಂತ ಕೊಟ್ಟರೆ ಕರೆಕ್ಟಾಗಿರುತ್ತೆ. ಅವ್ರು ನ್ಯಾಯವಾದ ದೇವರಲ್ಲ. ಫಾರ್ ಎಕ್ಸಾಂಪಲ್ ನಾನು ಒಬ್ರನ್ನ ಹೊಡಿಬೋದು, ಅವರು ಸಾಯಿಸಬಾರ್ದು ಅಂದರೆ ಕರೆಕ್ಟಾದ ರೂಲ್ ಅಲ್ಲ. ಅವ್ರಿಗೆ ಮಾತ್ರ ಏನು ಮಾಡ್ತಾರೆ ಅಂದರೆ ದೇವರು ಅವ್ರು ಏನು ಮಾಡಿದ್ರು ಪರವಾಗಿಲ್ಲ ಅಂತ ಬಿಟ್ಬಿಟ್ರೆ ನ್ಯಾಯವಾದ ದೇವರು ಅಲ್ಲ. ಅದರಿಂದಾನೇ ಎಲ್ಲರಿಗೂ ಏನು ಮಾಡಿದ್ದಾರೆ? ಒಂದು ನ್ಯಾಯವನ್ನು ಕೊಟ್ಟಿದ್ದಾರೆ. ಸಮಾನವಾಗಿ ಏನು ಕೊಟ್ಟಿದ್ದಾರೆ? ರೂಲ್ಸ್ ಕೊಟ್ಟಿದ್ದಾರೆ. ಈ ರೂಲ್ಸ್ನ ಯಾವಾಗ ಓದಿ ನೋಡಿ. ನಿಮ್ಮನ್ನು ನೀವೇ ಪ್ರಶ್ನೆ ಕೇಳಿ, ಈ ಕಟ್ಟಳೆಗಳಲ್ಲಿ ಎಷ್ಟು ಕಟ್ಟಳೆಗಳನ್ನು ನಾನು ಮೀರಿದ್ದೀನಿ ಅಂತ, ಅಥವಾ ನೀವು ಮೀರಿದ್ದೀರಾ ಅಂತ ಯೋಚನೆ ಮಾಡಿ. ಒಂದೊಂದಾಗಿ ಓದಿ ಕಟ್ಟಳೆಗಳು. ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಚನ 1ರಿಂದ. ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಚನ 1ರಿಂದ. ದೇವರು ಮುಂದಣ ಆಜ್ಞೆಗಳನ್ನು ಕೊಟ್ಟರು. ದೇವರು ಈ ಒಂದು ರೂಲ್ಸ್ ಲಾನ ಕೊಟ್ಟರು. ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದ ಒಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಕರ್ತರು ಎಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಮೊದಲು ಏನು ಹೇಳ್ತಾ ಇದ್ದಾರೆ? ಮೊದಲನೇ ಕಟ್ಟಳೆ ಏನು? ನನ್ನನ್ನು ಬಿಟ್ಟು ಬೇರೆ ದೇವರುಗಳಿರಬಾರ್ದು. ಹಂಗಂದ್ರೆ ಏನು ಹೇಳ್ತಾ ಇದ್ದಾರೆ? ಇವಾಗ ಫಾರ್ ಎಕ್ಸಾಂಪಲ್ ಸರಿ, ನಾನು ಯಾಕೆ ತಂದೆ ಅಂತ ಹೇಳ್ತೀನಿ ಅಂದರೆ, ನಮ್ಮನ್ನು ಮಕ್ಕಳಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಅವ್ರನ್ನ ನಾನು ಏನಾಗಿ ನೋಡಬೇಕು? ತಂದೆಯಾಗಿ ನೋಡಬೇಕು. ಇವಾಗ ನಾನು ಕಷ್ಟಪಟ್ಟು ನಾನು ಬೆಳೆಸಿ 20 ವರ್ಷ ಒಂದು ಮಗುನ 25 ವರ್ಷ ಒಂದು ಮಗುನ ಬೆಳೆಸ್ತಾ ಇದ್ದೀವಿ. ಆ ಮಗು ಹೋಗಿ ಬೇರೆಯವ್ರನ್ನ ಅಪ್ಪ ಅಂತ ಹೇಳಿದ್ರೆ ನಿಮ್ಗೆ ಚೆನ್ನಾಗಿರತ್ತಾ? ಬೇರೆಯವ್ರನ್ನ ಅಮ್ಮ ಅಂತ ಹೇಳಿದ್ರೆ ನಿಮಗೆ ಚೆನ್ನಾಗಿರತ್ತಾ? ಅದೇ ರೀತಿಯೇ ದೇವ್ರು ಏನು ಹೇಳ್ತಾ ಇದ್ದಾರೆ? ನನ್ನ ಹೊರತು ನಿಮಗೆ ಬೇರೆ ದೇವರುಗಳಿರಬಾರದು. ಆದರೆ ನನ್ನ ಜೀವಿತದಲ್ಲಿ ನಾನೇನು ಮಾಡಿದ್ದೀನಿ? ಎಷ್ಟೋ ಸತಿ ಬೇರೆ ದೇವರುಗಳನ್ನು ಇಟ್ಕೊಂಡಿದ್ದೀವಿ. ಏನು ಮಾಡಿದ್ದೀವಿ? ನಿಜವಾದ ದೇವರು ಅಂತ ಒಬ್ಬರಿದ್ದಾರೆ, ಆ ದೇವರನ್ನು ಬಿಟ್ಟು ನಾನು ಬೇರೆ ಏನು ಮಾಡ್ತಾ ಇದ್ದೀನಿ? ಬೇರೆ ದೇವರುಗಳನ್ನ ಏನು ಮಾಡ್ತಾ ಇದ್ದೀನಿ? ಸ್ವೀಕರಿಸ್ಕೊ. ಏನಂತ? ಇವರೇ ನನ್ನನ್ನು ಕಾಪಾಡಿದ್ದು, ಇವರೇ ನನ್ನನ್ನು ಏನು ಮಾಡಿದ್ರು ಅಂತ, ನನಗೆ ಇವರನ್ನೇ ಏನು ಮಾಡಿದ್ರು, ನನಗೆ ಒಳ್ಳೆಯದೆಲ್ಲ ಇವ್ರ ಮೂಲಕ ಬರ್ತಾ ಇದೆ ಅಂತ ನನಗೆ ನಿಜವಾಗ್ಲೂ ಸಹಾಯ ಮಾಡಿದ ಅಪ್ಪ ಬಿಟ್ಟು ಬೇರೆ ಅಪ್ಪ ಹತ್ರ ಹೋಗಿ ಏನು ಹೇಳ್ತಾ ಇದ್ದೀನಿ? ನೀವೇ ನನ್ನನ್ನು ಬೆಳೆಸಿದ್ದು ಅಂತ. ದೇವರು ಕೊಟ್ಟಿರುವಂಥ ಮೊದಲನೇ ಆಜ್ಞೆ ಏನು? ಬೇರೆ ನನ್ನನ್ನು ಬಿಟ್ಟು ಬೇರೆ ವಿಗ್ರಹಗಳನ್ನು ಆರಾಧಿಸಬೇಡಿ ಅಂತ. ಓಕೆ, ಮೊದಲು. 2, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ಇರುವಂತ ನೀರಿಗಾಗಲಿ ಏನು ಮಾಡಬೇಡಿ? ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಯಾವುದೇ ರೂಪವನ್ನು ಮಾಡಿಕೊಳ್ಬೇಡಿ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರು ಏನು ಹೇಳ್ತಾ ಇದ್ದಾರೆ? ನನ್ನ ಸ್ವರೂಪ ನಿಮಗೆ ಗೊತ್ತಿಲ್ಲ, ಅದರಿಂದ ಏನು ಮಾಡಿ? ಯಾವುದೇ ವಿಷಯವನ್ನು ಸ್ವರೂಪಗಳನ್ನು ಅಂದರೆ ಏನು ಮಾಡ್ತೀವಂದರೆ, ಸೃಷ್ಟಿ ಮಾಡಿದವರನ್ನು ಬಿಟ್ಟು, ಎಷ್ಟೋ ಜನ ಇದನ್ನು ಹೇಳ್ತಾರೆ, ಸೃಷ್ಟಿ ಮಾಡಿದವರನ್ನು ಬಿಟ್ಟು ಏನನ್ನು ಸೃಷ್ಟಿಗಳನ್ನು ಏನು ಮಾಡ್ತಾರಂತೆ? ಆರಾಧನೆ ಮಾಡ್ತಾ ಇದ್ದೀವಿ ಅಂತ. ಇವಾಗ ನಾನು ಸಹ ಇವಾಗ ಫಾರ್ ಎಕ್ಸಾಂಪಲ್ ನಾನು ಕ್ರಿಶ್ಚಿಯನ್ ಆಗಿ ಬೆಳೆದಿದ್ದರಿಂದ ನಾನು ಏನು ಮಾಡಿಲ್ಲ? ವಿಗ್ರಹಗಳನ್ನು ಆರಾಧನೆ ಮಾಡಿಲ್ಲ. ಆದರೆ ಯಾರನ್ನು ಆರಾಧನೆ ಮಾಡ್ತಾ ಇದೆ? ನನ್ನನ್ನು ನಾನೇ ಆರಾಧನೆ ಯೇಸು ಕ್ರಿಸ್ತವನಲ್ಲ. ಯೇಸು ಕ್ರಿಸ್ತುವನ್ನು ತಿಳಿದುಕೊಳ್ಳುವವರೆಗೂ 18 ವಯಸ್ಸಾಗೋವರೆಗೂ ನಾನು ಯಾರನ್ನು ಆರಾಧನೆ ಮಾಡ್ತಾ ಇದ್ದೆ? ನನ್ನನ್ನು ನಾನು ಆರಾಧನೆ ಮಾಡ್ತಾ ಇದ್ದೆ. ಏನಂತ? ನನ್ನ ಆಸೆ ಏನು ಹೇಳ್ತಾ ಇದೆಯೋ, ನನ್ನ ಮನಸ್ಸು ಏನು ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ? ಅದನ್ನೇ ಏನು ಹೇಳ್ತಾ ಇದೆ ಅದನ್ನೇ ಕೇಳಿ ನಡೀತಾ ಇದ್ದೀನಿ. ನೀವು ಎಷ್ಟೋ ಜನ ಏನು ಮಾಡ್ತೀವಿ? ನಾನು ಬೇರೆ ವಿಗ್ರಹಗಳನ್ನು ಆರಾಧನೆ ಮಾಡಿಲ್ಲ, ಯೇಸು ಕ್ರಿಸ್ತುವನ್ನು ಮಾತ್ರ ಆರಾಧನೆ ಅಲ್ಲ. ನನ್ನ ಮನಸ್ಸು ಯಾವಾಗ ದೇವರ ಹತ್ರ ಕೊಡ್ತಾ ಇದ್ದೀನೋ, ಸಂಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೀನೋ, ಆವಾಗಲೇ ಅವ್ರು ನನಗೆ ದೇವರು. ಅದು ಆಗೋವರೆಗೂ ಅವ್ರು ನನ್ನ ದೇವರಲ್ಲ. ಆಮೇನ್. ದೇವರೇ ನಿಮ್ಮನ್ನು ನಂಬ್ತೀನಿ. ಯಾಕೆ ನಂಬ್ತಾ ಇದ್ದೀನಿ? ನೀವು ಒಳ್ಳೆಯವರು ಅಂತ ನನಗೆ ಗೊತ್ತು, ಅದರಿಂದ ನಂಬ್ತಾ ಇದ್ದೀನಿ. ಓಕೆ, ಇವಾಗ ಮೊದಲನೇ ಆಜ್ಞೆ ಏನು? ದೇವರನ್ನು ಬಿಟ್ಟು ಬೇರೆ ದೇವರುಗಳನ್ನ ಮಾಡ್ಕೊಬೇಡಿ. 2ನೇದು, ಯೋಚನೆ ಮಾಡಿ ಎಷ್ಟು ಆಜ್ಞೆಗಳು ನಾವು ಮೀರಿದ್ದೀವಿ ಅಂತ. 1, ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಕರ್ತರೆಂಬ ನಾನು ನಿನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವ, ನನಗೆ ಕೊಡುವಂತ ಗೌರವ ಬೇರೆಯವ್ರಿಗೆ ಕೊಡಬೇಡಿ ಅಂತೆ, ಬೇರೆ ದೇವರುಗಳಿಗೆ ಕೊಡಬೇಡಿ ಅಂತ. ಓಕೆ, ಕಂಟಿನ್ಯೂ ಮಾಡಿ. ನನ್ನನ್ನು ದ್ವೇಷಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಯವರೆಗೂ ಬರಮಾಡುವವನಾಗಿ. ದೇವರು ಏನು ಮಾಡ್ತಾರಂತೆ?
ಈ ದೋಷವನ್ನು ಯಾವಾಗ 3-4 ತಲೆಮಾರಿಗೆ ನ್ಯಾಯವಾಗಿ ನೋಡಿದ್ರೆ ಏನು ಮಾಡಬೇಕಾಗಿತ್ತು? ಮಾಡಬೇಕಾಗಿತ್ತು. ಯಾಕಂದರೆ ನಿಜವಾದ ದೇವ್ರನ್ನ ಬಿಟ್ಟು ಏನು ಮಾಡ್ತಾ ಇದ್ದೀವಿ? ನನ್ನನ್ನು ನಾನೇ ಆರಾಧನೆ ಮಾಡ್ಕೊಳ್ತಾ ಇದ್ದೀವಿ ಅಥವಾ ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಆಮೇನ್. ಕಂಟಿನ್ಯೂ ಮಾಡಿ. ದ್ವೇಷಿಸುವವರ ವಿಷಯಗಳ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲೆಗಳವರೆಗೂ ದಯೆ ತೋರಿಸುವವನಾಗಿಯೂ ಇದ್ದೇನೆ. ಅವರನ್ನು ಪ್ರೀತಿ ಮಾಡುವವರೆಗೆ ಏನು ಮಾಡ್ತಾ ಇದ್ದಾರಂತೆ? ಎಷ್ಟು ತಲಾಂತರಗಳಿಗೆ? 1000 ವರ್ಷ. ನಿಜವಾದ ದೇವರನ್ನು ಪ್ರೀತಿ ಮಾಡೋರಿಗೆ ಏನು ಮಾಡ್ತಾರೆ? 1000 ವರ್ಷ. ಅಂದರೆ 1000 ವರ್ಷ ಒಂದು ಮನುಷ್ಯ ಬಾಳಲ್ಲ, ಆದರೆ ಅವರ ಕುಟುಂಬಕ್ಕೆಲ್ಲ ಏನು ಮಾಡ್ತಾ ಇದ್ದಾರಂತೆ? ಪ್ರೀತಿ ತೋರಿಸ್ತಾ ಇದ್ದಾರಂತೆ. ಆಮೇನ್. ಓಕೆ, ಕಂಟಿನ್ಯೂ ಮಾಡಿ. ಬರೀ ಕಟ್ಟಳೆಗಳನ್ನು ಮಾತ್ರ ಓದಿ ಬೇಗ. ನಿನ್ನ ದೇವರಾದ ಕರ್ತರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ನಿನ್ನ ದೇವರಾದ ಕರ್ತರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಉಪಯೋಗಿಸಬಾರದು. ಎಷ್ಟು ಜನ ದೇವರ ಹೆಸರನ್ನು ಸುಮ್ಮನೆ ತಗೊಳ್ಳಿರ್ತೀವಿ ನಮ್ಮ ಬಾಯಲ್ಲಿ. ಸುಮ್ಮನೆ ಏನಂತ ಏನೂ ಇರಲ್ಲ, ಇಂಗ್ಲೀಷಲ್ಲಿ ಮಾತಾಡೋಕೆ ಸುಲಭವಾಗಿ ಮಾತಾಡ್ಬಿಡ್ತಾರೆ. ಏನಂತ? ದೇವ್ರ ಮೇಲೆ ಸತ್ಯ ಆಡೋದು. ಏನಂತ? ದೇವರ ಮೇಲೆ ಸತ್ಯ ಆಡ್ತಾ ಇದ್ದೀನಿ, ನಾನು ಏನು ಮಾಡಿಲ್ಲ, ತಪ್ಪು ಮಾಡಿಲ್ಲ. ಮಾಡಿರ್ತೀವಿ, ಏನು ಮಾಡಿರ್ತೀವಿ. ಚಿಕ್ಕ ವಯಸ್ಸಲ್ಲಿ ನಾನು ಮಾಡಿರೋ ತಪ್ಪು ಏನಂತ? ದೇವರ ಹೆಸರಲ್ಲಿ ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಬೈಬಲ್ ಮೇಲೆ ಪ್ರಾಮಿಸ್ ಇಟ್ಬಿಡ್ತಾರೆ. ಏನಂತ? ನಿಜವಾಗ್ಲೂ ನಾನು ಈ ವಿಷಯವನ್ನು ಮಾಡಿರ್ತೀವಿ, ಆದರೆ ಮಾಡಿಲ್ಲ. ಬೈಬಲ್ ಮೇಲೆ ಹೊಡೆದು ಹೇಳ್ತೀನಿ ಏನಂತ? ನಾನು ಒಂದು ವಿಷಯத்தை ಮಾಡಿಲ್ಲ ಅಂತ. ಸೊ ದೇವರ ಹೆಸರನ್ನು ಏನಕ್ಕಂತ ಹೇಳ್ತಾ ಇದ್ದೀವಿ? ಇವಾಗ ನಾನೊಂದು ವಿಷಯಕ್ಕೆ ಒಪ್ಕೊಳ್ತೀನಿ ಅಂದರೆ ಯಾರ ಮೇಲೆ ಸತ್ಯ ನ್ಯಾಯವಾಗಿಟ್ಟರೆ ಯಾರ ಮೇಲೆ ಸತ್ಯ ಇಟ್ಟು ಹೇಳಬೇಕು? ನನ್ನ ಮೇಲೆ ನಾನು ಸತ್ಯ ಹೇಳ್ಕೊಂಡು ಹೇಳ್ಬೇಕು. ಎಲ್ಲೋ ಇರುವಂಥ ದೇವರನ್ನು ಏನು ಮಾಡ್ತಾ ಇದ್ದೀನಿ? ನನ್ನ ಸುಳ್ಳು ಸತ್ಯಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ? ಉಪಯೋಗಿಸ್ತಾ ಇದ್ದೀನಿ. ಸೊ ದೇವರು ಕೊಟ್ಟಿರುವಂಥ 2ನೇ ಕಟ್ಟಳೆಯನ್ನು ಮೀರಿದ್ದೀವಿ ಎಷ್ಟೋ ಜನ. ಓಕೆ, 3. ನಿನ್ನ ದೇವರಾದ ಕರ್ತರನ್ನು ಕರ್ತರು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತುವವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ತನ್ನ ಹೆಸರನ್ನು. ಓಕೆ, ನೆಕ್ಸ್ಟ್. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಕಂಟಿನ್ಯೂ ಮಾಡಿ. ಹಂಗೆ ಕಂಟಿನ್ಯೂ. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಕರ್ತರಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳಲ್ಲಿ ಕರ್ತರು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆದುದರಿಂದ ಕರ್ತರು ಸಬ್ಬತ್ ದಿನವನ್ನು ತನ್ನ ದಿನವಾಗಲಿ ಎಂದು ಆಶೀರ್ವದಿಸಿದರು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಓಕೆ, ಸನ್ಮಾನಿಸಿದರೆ ನಿನ್ನ ದೇವರಾದ ಕರ್ತರು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಎಷ್ಟು ಜನ ಒಂದು ನಿಮಿಷ ಎಷ್ಟು ಜನ ತಂದೆ ತಾಯಿ ನಿಜವಾಗ್ಲೂ ಸನ್ಮಾನಿಸಿದ್ದೀವಿ? ನಾನಂತೂ ಮಾಡಿಲ್ಲ. ಇಷ್ಟು ಕ್ರಿಶ್ಚಿಯನ್ ಆಗೋವರೆಗೂ ನಾನಂತೂ ಸರಿಯಾಗಿ ಮಾಡಿಲ್ಲ. ನಾನು ಹೇಳ್ಬೋದು ಏನಂತ, ತಂದೆ ತಾಯಿಯನ್ನು ಎಷ್ಟು ಜನ ನಿಜವಾಗ್ಲೂ ಸರಿಯಾಗಿ ಸನ್ಮಾನಿಸಿದ್ದೀವಿ? ಸನ್ಮಾನಿಸೋದಂದರೆ ಅವ್ರನ್ನೇನು ಮಾಡೋದು, ಅವ್ರಿಗೆ ಎಷ್ಟು ಜನ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ? ಯಾಕಂದರೆ ನಮ್ಮನ್ನು ಹುಟ್ಟಿಸಿದ ಯಾರು? ನಮ್ಮ ತಂದೆ ತಾಯಂದಿರು. ಎಷ್ಟೋ ತಂದೆ ತಾಯಂದಿರು ಸರಿಯಾಗಿರುವಂಥ ಜನರಾಗಿರಲ್ಲ. ದೇವರು ನಿಮಗೆ ಕೊಟ್ಟಿರುವಂಥವ್ರು ಚೆನ್ನಾಗಿದ್ರು ಓಕೆ, ಆದರೆ ಎಷ್ಟೋ ತಂದೆ ತಾಯಿ ಏನಿರಲ್ಲ, ಕುಡಿದು ಬರುವಂತಿರ್ತಾರೆ ಅಥವಾ ತಪ್ಪು ಮಾಡುವಂಥ ತಂದೆ ತಾಯಿಗಳಿರ್ತಾರೆ. ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ತಂದೆ ತಾಯಿಗಳಿರ್ತಾರೆ. ಅಂಥವ್ರು ನೋಡಿದ್ರೆ ನಮಗೆ ಪ್ರೀತಿ ಬರಲ್ಲ, ಕೋಪ ಬರುತ್ತೆ. ಅಂಥ ತಂದೆಗಳನ್ನು ನೋಡಿದ್ರೆ ಏನು ಈ ತಂದೆ ಯಾವಾಗ ನೋಡಿದ್ರೆ ಏನು ಮಾಡ್ತಾನೆ, ಸರಿಯಾಗೇ ಇರಲ್ಲ, ನಮ್ಮ ಮನೇಲಿ ಏನೂ ಮಾಡಲ್ಲ, ಯಾವಾಗ ನೋಡಿದ್ರೆ ಜಗಳ ಆಡ್ತಾರೆ ಅನ್ನುವಂಥ ತಂದೆಗಳನ್ನು ನೋಡಿದ್ರೆ ನಮಗೇನು ಬರುತ್ತೆ? ಕೋಪ ಬರುತ್ತೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ತಂದೆ ತಾಯಂದಿರನ್ನು ಸನ್ಮಾನಿಸಬೇಕು. ಈ ಒಂದು ತಂದೆ ತಾಯಂದಿರನ್ನು ಸನ್ಮಾನಿಸದೆ ಹೋದಾಗ ಏನಾಗತ್ತಂದರೆ ನಮ್ಮ ಮನಸ್ಸಿನಲ್ಲೇ ನಾವೇನು ಮಾಡ್ತೀವಿ ಅಂದರೆ ಅವ್ರ ಮೇಲೆ ಒಂದು ಕೋಪ ಬೆಳೆಸ್ಕೊತೀವಿ. ಏನಂತ, ನನ್ನ ಜೀವನವನ್ನೇ ಈ ಥರ ವೇಸ್ಟ್ ಮಾಡಿಬಿಟ್ನಲ್ಲ ಈ ಅಪ್ಪನೂ ಈ ಅಮ್ಮನೂ. ಏನು ಮಾಡಿದ್ರು? ನನ್ನ ಜೀವನವನ್ನೇ ವೇಸ್ಟ್ ಮಾಡಿಬಿಟ್ರು. ಸೊ ಈ ಒಂದು ಕೋಪ, ಈ ಒಂದು ಮನಸ್ಸಿನಲ್ಲಿ ಕೋಪ ಇಟ್ಕೊಂಡಿರೋದು ಏನು ಮಾಡುತ್ತಂದರೆ, ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ. ಒಂದು ದಂಪತಿಯರಿದ್ರು. ಯಾರಂದರೆ ಒಂದು ಹಸ್ಬೆಂಡ್ ವೈಫ್ ಇದ್ರು. ಅವ್ರೇನು ಮಾಡ್ತಾರೆ ಅಂದರೆ, ಹಸ್ಬೆಂಡ್ ವೈಫ್ಗೆ ಏನಾಯ್ತು ಅಂದರೆ ಇಬ್ಬರು ಸಪ್ರೇಟಾಗಿ ಡೈವರ್ಸ್ ತೊಗೊಂಬಿಟ್ರು. ಸೊ ಇವರಿಬ್ಬರು ಡೈವರ್ಸ್ ತೊಗೊಬೇಕಾದ್ರೆ ಅವ್ರ ಮನೆ ಚೆನ್ನಾಗಿತ್ತು. ಪಕ್ಕದ ಮನೆಯಲ್ಲಿರೋರು ಒಂದು ಕ್ರಿಶ್ಚಿಯನ್ ಮ್ಯಾನ್, ಒಂದು ನಿಜವಾಗ್ಲೂ ದೇವರಿಗೆ ಭಯಪಡೋರು ಅಂತ ಮನುಷ್ಯ. ಈ ಮನುಷ್ಯ ಏನು ಮಾಡ್ತಾರೆ ಅಂದರೆ ಇವ್ರ ಹತ್ರ ಹೋಗಿ ಮಾತಾಡ್ತಾರೆ. ಏನಂತ, ಅವ್ರಿಗೆ ಆ ಮನೆ ಇಷ್ಟ ಆಗಿತ್ತು, ಆ ಮನೆ ಸೇಲ್ ಮಾಡ್ತಾ ಇದ್ದಾರೆ. ಇವಾಗ ಇಬ್ಬರು ಸೇರಿ, ಯಾರು ಗಂಡ ಹೆಂಡತಿ ಸೇರಿ ತೊಗೊಂಡಿರುವಂಥ ಮನೆ ಇವಾಗ ಡೈವರ್ಸ್ ಆಗ್ತಾಯಿದೆ ಅಂತ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ? ಸೇಲ್ ಮಾಡ್ತಾ ಇದ್ದಾರೆ. ಇವಾಗ
ಇಬ್ಬರು ಆ ಮನೆಗೆ ಓನರ್ ಆಗಿ ಬರೆದಿಟ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ, ಇಬ್ರಿಗೂ ಅರ್ಧ ಅರ್ಧ ಆಗಬೇಕು ಅಂತ. ಸೊ ಈ ಒಂದು ಮನುಷ್ಯ, ಪಕ್ಕದ ಮನೆಯಲ್ಲಿರುವಂಥ ಮನುಷ್ಯ ಏನು ಮಾಡ್ತಾರೆ ಅಂದರೆ, ಆ ಮನೆಯವ್ರ ಹತ್ರ ಹೋಗಿ ಏನಂತ ಕೇಳ್ತಾರೆ, ಈ ಮನೆ ನನಗೆ ತೊಗೊಬೇಕು ಅಂತ, ಯಾಕಂದರೆ ಸೇಲ್ಗೆ ಇಟ್ಟಿದ್ದಾರೆ. ಹಿಂಗೆ ಕೇಳಬೇಕಾದ್ರೆ ಒಂದು ಏನು ಹೇಳ್ತಾರೆ ಅಂದರೆ, ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮನೆಗೆ ಅಂತ. ಅವ್ರೇನು ಮಾಡ್ತಾರೆ ಅಂದರೆ, ಅಷ್ಟು ನನ್ನ ಕೈಯಲ್ಲಿ ಆಗಲ್ಲ, ಇದಕ್ಕಿಂತ 1,00,000 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಏನೋ ಒಂದು ಹೇಳ್ತಾರೆ. ಓಕೆ, ಈ ವಿಷಯ ಹೇಳಿದ ತಕ್ಷಣ ಆ ಒಂದು ಗಂಡ ಏನು ಮಾಡ್ತಾನೆ ಅಂದರೆ, ಇಷ್ಟು ಕಡಿಮೆ ಈ ಮನೆ ಅವ್ರು ತೊಗೊಂಡಿರುವಾಗ ಎಷ್ಟೋ ಕಾಸು ಖರ್ಚು ಮಾಡಿ ಏನು ಮಾಡಿರ್ತಾರೆ, ತೊಗೊಂಡಿದ್ದು ಎಷ್ಟೋ ಕೋಟಿ. ಇವ್ರೇನು ಮಾಡ್ತಾರೆ ಅಂದರೆ, 1 ಕೋಟಿನೂ ಎಷ್ಟು 1 ಕೋಟಿಗೆ ಆ ಮನೆ ತೊಗೊಂಡಿರ್ತಾರೆ. ಇವಾಗ ಹೋಗಿ ಆ ಮನುಷ್ಯ ಮಾತಾಡ್ತಾ ಇದ್ದಾರೆ, ಏನಂತ ಹೇಳ್ತಾರೆ ಅಂದರೆ, ನಾನೇನು ಮಾಡ್ತೀನಿ ಅಂದರೆ 90 ಲ್ಯಾಕ್ ರುಪೀಸ್ಗೆ ಏನು ಮಾಡಿದ್ನ, 90 ಲ್ಯಾಕ್ ರುಪೀಸ್ಗೆ ಏನು ಮಾಡ್ತೀನಿ, ಸೇಲ್ ಮಾಡ್ತೀನಿ. ಯಾಕೆ? ನಾನು ಸ್ವಲ್ಪ ಕಡಿಮೆ ಮಾಡಿದರೆ ನನ್ನ ಹೆಂಡ್ತಿಗೆ ಏನಾಗತ್ತಂದರೆ ಹೊಟ್ಟೆ ಉರಿ ಆಗುತ್ತೆ, ಕೋಪ ಆಗುತ್ತೆ. ಒಂದೇ ಕಾರಣ ಏನು, ಒಂದು ಕೋಟಿ 100 ಲ್ಯಾಕ್ಸ್ಗೆ ಹೋಗ್ಬೇಕಾಗಿರುವಂಥ ಮನೆ, ಸೊ 1 ಕೋಟಿ ಅಲ್ಲ 10 ಕೋಟಿ ಸಾರಿ 100 ಲ್ಯಾಕ್ಸ್ಗೆ ಹೋಗ್ಬೇಕಾಗಿರುವಂಥ ಮನೆ 90 ಲ್ಯಾಕ್ಸ್ಗೆ ಯಾಕೆ ಸೇಲ್ ಮಾಡ್ತಾ ಇದ್ದಾರೆ? ಈ ಕಾಸು 50% ನನ್ನ ಹೆಂಡ್ತಿಗೆ ಹೋಗ್ಬೇಕು, ಅವಳಿಗೆ ಅಷ್ಟು ಹೋದ್ರೆ ಏನಾಗ್ಬಿಡುತ್ತೆ, ಜಾಸ್ತಿ ಅವ್ಳಿಗೆ ಸಂತೋಷ ಆಗುತ್ತೆ. ಅವಳ ಸಂತೋಷ ಕೆಡಕ್ಕೆ ನಾನೇನು ಮಾಡ್ತೀನಿ, ಕಡಿಮೆ ಮಾಡ್ಕೊಳ್ತೀನಿ. ನನಗೆ ಕಡಿಮೆ ಆದರೂ ಪರವಾಗಿಲ್ಲ, ಅವಳು ಸಂತೋಷವಾಗಿರಬಾರ್ದು. ಯಾಕೆ? ಕೋಪ ಅವಳ ಮೇಲೆ ಅಷ್ಟು. ಇವ್ರು ಹೇಳ್ತಾರಂತೆ, ನೀವು ಯಾಕೆ ಇಷ್ಟು ಬೇಗ ಡೈವರ್ಸ್ ತೊಗೊಳ್ತೀರಾ, ಸ್ವಲ್ಪ ಏನು ಮಾಡಿ ಪ್ರಯತ್ನ ಪಡಿ, ಇನ್ನೂ ಏನಾದರೂ ಮ್ಯಾರೇಜ್ ಕೌನ್ಸಿಲಿಂಗ್ ಅದು ಇದು ಸಭೆಗೆ ಬನ್ನಿ, ನಮ್ಮ ಸಭೆಗೆ ಅಂತ ಏನು ಹೇಳಿದ್ರು ಅಯ್ಯಪ್ಪ ಏನು ಹೇಳ್ತಾರೆ, ಅವಳು ಕಂಡ್ರೇ ನನಗೆ ಆಗ್ತಿಲ್ಲ, ನಾನು ಏನು ಮಾಡ್ತೀನಿ, ಈ ಮನೆ ಹೆಂಗಾದರೂ ಸೇಲ್ ಮಾಡಬೇಕು, ನಾನು 100 ಲ್ಯಾಕ್ಸ್ ಕೊಡೋದಿಲ್ಲ ಅಂತ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, 90 ಲ್ಯಾಕ್ಸ್ ಅಂತ ಬರೆದು ಪೇಪರ್ ಏನು ಮಾಡ್ತಾ ಇದ್ದಾರೆ, ಸೇಲ್ ಮಾಡಿಲ್ಲ ಇನ್ನು. ಇವಾಗೇನು ಆ ಹಸ್ಬೆಂಡ್ ಏನು ಮಾಡ್ತಾರೆ, ಇಬ್ಬರು ಡಿಸ್ಕಸ್ ಮಾಡಿ, ಯಾಕಂದರೆ ಇಬ್ಬರು ಸೈನ್ ಮಾಡಿದ್ರೇ ಮನೆ ಏನಾಗೋದು, ಇದಾಗಬೇಕು. ಆ ಹೆಂಡತಿ ಏನು ಮಾಡ್ತಾರೆ ಅಂದರೆ, ನೀನು 90 ಲಕ್ಷ ನಾನು ಇನ್ನೂ ಕಡಿಮೆ ಮಾಡ್ತೀನಿ, 80 ಲ್ಯಾಕ್ಸ್ ಅಂತ ಬರೀತಾರಂತೆ. ನಿಜವಾಗ್ಲೂ ನಡೆದಂಥ ವಿಷಯ. ಈ ಹೆಂಡತಿ ಯಾಕೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಹೊಟ್ಟೆಗೆ ಏನಂತ, ಇವ್ನು ಚೆನ್ನಾಗಿರ್ಬಾರ್ದು, ನನಗೆ ಕಾಸು ಕಡಿಮೆ ಆದರೂ ಪರವಾಗಿಲ್ಲ, ನಾ ಸೆತ್ತಾಲೂ ಪರವಾಗಿಲ್ಲ, ಅವನ ವೆಲಂಗ ಕೂಡ ಅದು ಕೋಪ. ಒಂದು ಮನುಷ್ಯನ ಮನಸ್ಸಲ್ಲಿ ಆ ಕೋಪ ಇರುವಾಗ ಏನಾಗತ್ತೆ ಅಂತ ನೋಡಿ, ನಾನು ಇಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿ. ಸೊ 80 ಆಯಿತಾ. ಇವಾಗ ತಿರುಗಿ ಇವ್ರೇನು ಮಾಡ್ತಾರೆ, ಈ ಗಂಡನ ಸುಮ್ಮನೆ ಇರ್ತಾರ, ಅವ್ರು ಇನ್ನೊಂದು 10 ಲಕ್ಷ ಕಡಿಮೆ ಮಾಡ್ತಾರೆ ಅಂತ. ಹಿಂಗೆ ಕಡಿಮೆ ಮಾಡಿ 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 ಲಾಸ್ಟಲ್ಲಿ 100 ಲ್ಯಾಕ್ಸ್ಗೆ ಹೋಗ್ಬೇಕಾಗಿರೋಂಥ ಮನೆ 50 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಯಾರು ಕಷ್ಟಪಟ್ಟು ತೊಗೊಂಡಿರುವಂಥ ಮನೆ, ಗಂಡ ಹೆಂಡತಿ ಇಬ್ಬರು ಸೇರಿಸಿ ಕಾಸು ಸೇರಿಸಿ ತೊಗೊಂಡಿರುವಂಥ ಮನೆ. ಆದರೆ ಅವಳು ಚೆನ್ನಾಗಿರಬಾರ್ದು ಅಂತ ಇವ್ರಿಗೆ ಇವರು ಕಷ್ಟಪಟ್ಕೊಂಡು ಯಾರಿಗೆ ಬೆನಿಫಿಟ್ ಆಯಿತು, ಆ 3ನೇ ಮನುಷ್ಯನಿಗೆ. ಈ ಕೋಪ ನಮ್ಮ ಮನಸ್ಸಲ್ಲಿದ್ದರೆ, ನಾನೇ ಅಳೆದು ಹೋದ್ರೂ ಪರವಾಗಿಲ್ಲ, ನಾನೇ ಏನು ನಾಶವಾದರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರಬಾರ್ದು. ನಮ್ಮ ತಂದೆ ತಾಯಿನ ಮೇಲೆ ಕೋಪ ಇರುವಾಗ ಏನಾಗತ್ತೆ, ಅವರು ನಾಶವಾದರೂ ಪರವಾಗಿಲ್ಲ, ನಾನು ನಾಶವಾದರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಬೇಕು. ಇದು ಎಲ್ಲರಿಗೂ ಎಲ್ಲ ವಿಷಯಗಳಿಗೂ ಅನ್ವಯಿಸುತ್ತೆ. ಆದರೆ ಎಸ್ಪೆಷಲಿ ತಂದೆ ತಾಯಿನ ಮೇಲೆ ಈ ರೀತಿಯಾದ ಕೋಪ ಬರಬೇಕಾದ್ರೆ ನಮ್ಮನ್ನು ನಾವು ಏನು ಮಾಡಬೇಕು, ಯೇಸು ಕ್ರಿಸ್ತುವಿನ ಬಳಿ ಏನು ಮಾಡಬೇಕು, ಬಂದು ಸಮರ್ಪಿಸ್ಬೇಕು ಆ ಕೋಪವನ್ನು. ಯಾಕಂದರೆ ನಾವು ಇವಾಗಲೂ ಏನು ಮಾಡ್ತೀವಿ ಅಂದರೆ, ಒಂದು ಮನುಷ್ಯ ಮಾಡದೇ ಇರೋದೆಲ್ಲವನ್ನು ನೋಡ್ತೀವಿ, ಮಾಡಿದ್ದನ್ನು ನೋಡಲ್ಲ. ಒಂದು ಅಪ್ಪನೋ ಅಮ್ಮನೋ ಎಷ್ಟೋ ವಿಷಯಗಳನ್ನ ಮಾಡಿರ್ತಾರೆ, ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಎಷ್ಟೋ ವಿಷಯಗಳನ್ನ ಮಾಡಿರ್ತಾರೆ. ನಾವು ಆ ವಿಷಯಗಳನ್ನು ನೋಡಲ್ಲ. ಯಾವುದನ್ನು ನೋಡ್ತೀವಿ? ಓಕೆ, ನಾವು ಯಾವ ವಿಷಯವನ್ನು ನೋಡಲ್ಲ, ಅವ್ರು ಮಾಡದೇ ಇರುವಂಥ ವಿಷಯ. ಅವ್ರು ಕುಡಿದು ಬರ್ಬೋದು, ಆದರೆ ಮನೇಲಿ ಏನಿರುತ್ತೆ, ಊಟ ಇರುತ್ತೆ. ನಾವು ಏನು ನೋಡಲ್ಲ, ಊಟ ಇರುವುದನ್ನು ನೋಡಲ್ಲ, ಏನು ನೋಡ್ತಾ ಇದ್ದೀವಿ, ಅವ್ರು ಕುಡಿದು ಬರೋದನ್ನು ನೋಡ್ತಾ ಇದ್ದೀವಿ. ಕುಡಿದು ಬರೋದು ತಪ್ಪೆ, ಆದರೆ ಊಟ ಮನೆಯಲ್ಲಿದೆಯಾ, ನನ್ನ ಮನೆಗೆ ಏನಾಗಿದೆ, ನನ್ನ ಸ್ಕೂಲ್ ಫೀಸ್ ಕಟ್ತಾ, ಅದೆಲ್ಲ ನಾವು ಯೋಚನೆ ಏನು ಮಾಡ್ತೀವಿ. ಆ ಒಂದು ಕೆಟ್ಟ ವಿಷಯ ಏನು ಮಾಡುತ್ತೆ, ಎಲ್ಲ ಒಳ್ಳೆಯ ವಿಷಯಗಳನ್ನ ಏನು ಮಾಡುತ್ತೆ, ಮರೆ ಮಾಡಿಬಿಡುತ್ತೆ. ಎಕ್ಸಾಂಪಲ್ಗೆ ಹೇಳ್ತಾರೆ. ಓಕೆ, ಇವಾಗ ಏನು ಮಾಡಬೇಕು, ಇಂಥವ್ರು ಶ್ರಮಿಸುವಾಗ ನನ್ನನ್ನು ನಾನು ನಾಶಪಡಿಸಿಕೊಳ್ಳೋದನ್ನ ಏನು ಮಾಡ್ತಾ ಇದ್ದೀನಿ, ತಡೆ ಮಾಡ್ತಾ ಇದ್ದೀನಿ, ರಕ್ಷಿಸ್ಕೊಳ್ಳೋ. ಓಕೆ, ಕಂಟಿನ್ಯೂ ಮಾಡಿ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನೀನು ದೇವರಾದ ಕರ್ತರು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ನೆಕ್ಸ್ಟ್ ನರ ಹತ್ಯೆ ಮಾಡಬಾರದು. ನರ ಹತ್ಯೆ ಅಂದರೆ ಮನುಷ್ಯರನ್ನು ಕೊಲ್ಲಬಾರದು. ಇದು ಕಾಮನ್ ಸೆನ್ಸ್, ನಮ್ಮೆಲ್ಲರ ಮನಸ್ಸಲ್ಲಿ ಏನಿದೆ, ಯಾರನ್ನೂ ಕೊಲ್ಲಬಾರದು ಅಂತ, ಮನುಷ್ಯರನ್ನು ಕೊಲ್ಲಬಾರದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಮನಸ್ಸಲ್ಲೇ ದಿನ ಎಷ್ಟು ಜನರನ್ನ ಕೊಲೆ ಮಾಡ್ತಾ ಇದ್ದೀವಿ, ಯೋಚನೆ ಮಾಡಿ. உயிரோட இருந்து அவன் பொண்ண மாதிரி தான் நடக்கிறான்ற மாதிரி
ಜೀವಂತವಾಗಿ ನನ್ನ ಕಣ್ಣು ಮುಂದೆ ನಡೀತಾ ಇದ್ರೂ ಅವನೇನು ಮಾಡ್ತಾ ಇದ್ದೀವಿ, ದಿನ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತಾ ಇದ್ದೀನಿ, ಇವನು ನೋಡೋದೇ ಒಂದು ತಪ್ಪ ಆಯ್ತಲ್ಲ, ಯಾವಾಗ ತಾನೇ ಹೋಗಿ ಸೇರ್ತಾನೋ ಅನ್ನೋ ಥರ ಎಪ್ಪದಾಂ ಪೋಯ್ ಸೇರುವಾನೋ ಅನ್ರ மாதிரி ಡೈಲಿ ಎದ್ದೋಳುವಾಗೆಲ್ಲ ಏನು ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಒಂದು ಮನುಷ್ಯನ ಒಂದ್ಸತಿ ಕೊಲೆ ಮಾಡಿಬಿಟ್ರೆ ಹೋಗಿ ಸೇರಿಬಿಡ್ತಾನೆ. ಇವಾಗ ಏನು ಮಾಡ್ತೀನಿ, ದಿನ ಎದ್ದೋಳುವಾಗೆಲ್ಲ ಏನು ಮಾಡ್ತಾ ಇದ್ದೀನಿ, ಯಾವಾಗ ತಾನೇ ಹೋಗ್ತಾನೋ. ಆ ಒಂದು ಹಾಗೆ ಏನು ಮಾಡುತ್ತೆ, ತಿರುಗಿ ಹಾಗೆ ಏನು ಮಾಡುತ್ತೆ, ನನ್ನನ್ನು ನಾನೇ ನನಗೆ ನಾನೇ ನಾಶಪಡಿಸ್ದಂಗೆ. ಸೊ ಅದಕ್ಕೆ ದೇವರು ಏನು ಹೇಳ್ತಾ ಇದ್ದಾರೆ, ಕೊಲೆ ಮಾಡಬೇಡಿ ಅಂತ ಜನರಲಾಗಿ ಹೇಳ್ತಾ ಇದ್ದಾರೆ. ಆ ಕೊಲೆ ಮಾಡಬೇಡಿ ಅನ್ನೋದಲ್ಲಿ ಎಷ್ಟು ಅರ್ಥ ಇದೆ. ನೆಕ್ಸ್ಟ್ ವಾಕ್ಯ ಯಾವುದು? ವ್ಯಭಿಚಾರ ಮಾಡಬಾರದು, ಕದಿಯಬಾರದು. ಓಕೆ ವ್ಯಭಿಚಾರ ಮಾಡಬಾರದು. ಈ ವ್ಯಭಿಚಾರ ಮಾಡಬಾರದು ಅಂದರೆ ನೀವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಓದಬೇಕಾದ್ರೆ ನಾವು ವ್ಯಭಿಚಾರ ಅಂದರೆ ಏನು ಅಂದ್ಕೊಳ್ತೀವಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ವ್ಯಭಿಚಾರಕ್ಕೆ ಸಿಂಪಲ್ ಆದ ಅರ್ಥ ಏನಂದರೆ, ಒಂದು ಮ್ಯಾರೇಜ್ ಬಿಟ್ಟು, ಒಂದು ಮ್ಯಾರೇಜ್ ಅಂದರೆ ಒಂದು ಮ್ಯಾರೇಜ್ಗೆ ಏನು ಹೇಳ್ತೀರಾ, ಮದುವೆಯನ್ನು ಬಿಟ್ಟು ಆಚೆಗಡೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದೇ ಸಿಂಪಲ್ ಟರ್ಮ್ಸಲ್ಲಿ ವ್ಯಭಿಚಾರ. ಆದರೆ ನಾವು ಎಸ್ಪೆಷಲಿ ನನ್ನ ಗಂಡಸರ ಬಗ್ಗೆ ಇರಲಿ ಹೆಂಗಸ ಆಗಿರಲಿ ಇಬ್ಬರಿಗೂ ಇರುವಂಥ ಪ್ರಾಬ್ಲಮ್ ಏನು ಮಾಡ್ತೀವಂದರೆ, ನಾವು ಒಂದು ವೇಳೆ ನಾವು ನಿಜವಾಗ್ಲೂ ಹೋಗಿ ಪಾಪ ಮಾಡಿಲ್ಲ ಅಂದರೂ ಸಹ ಎಷ್ಟು ಸತಿ ಮನಸ್ಸಿನಲ್ಲಿ ಪಾಪ ಮಾಡಿದ್ದೀವಿ. ಯಾಕಂದರೆ ಮನಸ್ಸಿನ ಆಳವನ್ನು ನೋಡುವಂಥ ದೇವರು. ಇವಾಗ ನೋಡಿ, ಎಲ್ರಿಗೂ ಮದುವೆ ಆಗುವಂಥ ಜನರು ಯಾರು ಮದುವೆ ಆಗಲ್ಲ ನನಗೆ ಗೊತ್ತಿಲ್ಲ. ಇವಾಗ ಇರುವಂಥರಲ್ಲಿ ಮದುವೆ ಆಗಿದವ್ರು ಇದ್ದೀರಾ, ಮದುವೆ ಆಗಬೇಕಾಗಿರೋರು ಇದ್ದೀರಾ. ಸೊ ಒಂದು ಕಾಲ ನಾನು ಯಾರಿಗೋ ಮದುವೆ ಆಗಬೇಕು ಅಂಥ ಮನುಷ್ಯ ಎಷ್ಟು ಸತಿ ಮನಸ್ಸಿನಲ್ಲಿ ಒಂದು ಹೆಣ್ಣನ್ನು ನೋಡಿನೋ ಒಂದು ಗಂಡನ್ನು ನೋಡಿನೋ ಎಷ್ಟು ಸತಿ ಮನಸ್ಸಲ್ಲೇ ಪಾಪ ಮಾಡಿದ್ದೀವಿ. ಮನಸ್ಸಲ್ಲೇ ಪಾಪ ಮಾಡೋದು, ನನ್ನ ಯೋಚನೆಯಲ್ಲಿ ಎಷ್ಟು ಸತಿ ಇವ್ರು ಯಾವ ರೀತಿ ಇರ್ತಾರೆ, ಇವ್ರು ಯಾವ ರೀತಿಯಾದ ಮನುಷ್ಯ ಅಂತ ಎಷ್ಟು ಸತಿ ಯೋಚನೆ ಮಾಡಿದ್ದೀವಿ ಮನಸ್ಸಿನ ಲೆವೆಲಲ್ಲಿ. ಎಲ್ಲ ತಪ್ಪುಗಳು ದೇವ್ರಿಗೆ ವಿರೋಧವಾಗಿ ಬೇರೆಯವ್ರ ವಿರೋಧವಾಗಿದ್ದರೆ ಈ ಒಂದು ಮನಸ್ಸಲ್ಲೇ ಮಾಡುವಂಥ ಪಾಪ ನಿಮಗೆ ವಿರೋಧವಾದ ಪಾಪ. ನನ್ನನ್ನು ನಾನು ಸುಲಭವಾಗಿ ಕೆಳಗೆ ಬೀಳಿಸ್ಬೋದಂದರೆ ಈ ಪಾಪನೇ. ಎಂಥ ದೊಡ್ಡ ಮನುಷ್ಯ ಆದರೂ ಈಸಿಯಾಗಿ ಬೀಳ್ಸೋದು ಯಾವ್ದು ಪಾಪ? ಈ ವ್ಯಭಿಚಾರದ ಪಾಪ. ಸೊ ನಾವೇನು ಅಂತ ಹೇಳ್ತೀವಿ, ನಾನು ನಿನಗೇನು ಮಾಡಿಲ್ಲ. ಎಷ್ಟೋ ಗಂಡಂದಿರು ಏನು ಹೇಳ್ತಾರೆ ಅಂದರೆ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಂದು ಜಗಳ ಆಗಬೇಕಾದ್ರೆ ನಿನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ನಾನು ಹೋಗಿದ್ದೀನ, ಎಷ್ಟು ಒಳ್ಳೆ ಮನುಷ್ಯ ನಾನು, ಇಂಥ ಗಂಡ ಸಿಗಬೇಕಂದ್ರೆ ಏನು ಮಾಡಿರಬೇಕು. 1 ಕೊರಿಂಥಿ 13 ಏನಂತ ಹೇಳ್ತಾರೆ ಅಂದರೆ, ಪ್ರೀತಿ ಅನ್ನೋದು ನನಗೆ ಏನು ಕೊಡುತ್ತೆ ಅನ್ನೋದಲ್ಲ, ನಾನು ಅವ್ರಿಗೆ ಏನು ಕೊಡ್ತೀನಿ ಅನ್ನೋದು. ಆಮೇನ್ ಇಟ್ ಇಸ್ ಲೈಕ್ ನನ್ನನ್ನು ನಾನು ಅವ್ರ ಬಳಿಯಲ್ಲಿ ಏನು ಮಾಡ್ತಾ ಇದ್ದೀನಿ, ಸಮರ್ಪಿಸ್ತಾ ಇದ್ದೀನಿ. ಏನಕ್ಕೋಸ್ಕರ? ಅವ್ರ ಪ್ರೀತಿ ನನಗೆ ಸಿಗಬೇಕು ಅಂತಲ್ಲ, ನನ್ನಲ್ಲಿ ಇರುವಂಥ ಎಲ್ಲ ಪ್ರೀತಿಯನ್ನು ಯಾರು ಕೊಡ್ತಾ ಇದ್ದೀನಿ, ಅವರು ಕೊಡಬೇಕು ಅಂತ. ಎಷ್ಟೋ ಸತಿ ಏನು ಮಾಡ್ತೀವಿ, ಇವ್ರು ಇದನ್ನು ಮಾಡಿಲ್ಲ, ನನ್ನ ಗಂಡ ಇದು ಮಾಡಿಲ್ಲ, ಹೆಂಡ್ತಿ ಅದು ನನಗೆ ಇದು ಕೊಡಿಸಿಲ್ಲ, ಅದು ಕಂಪ್ಲೇಂಟ್ ಮಾತ್ರ ಮಾಡ್ತೀವಿ ಹೊರತು ಎಷ್ಟು ಸತಿ ನಿಜವಾಗ್ಲೂ ಬಾಯನ್ನು ಬಿಟ್ಟು ನಾನೇನು ಪ್ರೀತಿ ಮಾಡ್ತೀನಿ ಅಂತ ಹೇಳಿರ್ತೀವಿ. ಸೊ ಏನಕ್ಕೋಸ್ಕರ ಪಾಯಿಂಟ್ನ ತೊಗೊಂಡೆ, ಈಗ ಇದೇನು ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟು ಏನೋ ಮಾಡಿದ್ದೇನೆ. ಆದರೆ ಇಂಥ ಮನುಷ್ಯರು ಸತ್ಯ ಮಾಡಿ ಹೇಳಕ್ಕೆ ಹೇಳಿ ನಾನು ನಿಜವಾಗ್ಲೂ ಮನಸ್ಸಿನ ಲೆವೆಲಲ್ಲೂ ಸಹ ಯಾರ ಜೊತೆ ಪಾಪನೇ ಮಾಡಿಲ್ಲ. ಎಷ್ಟು ಜನ ನಿಜವಾಗ್ಲೂ ಸತ್ಯ ಮಾಡೋಕ್ಕೆ ಸಾಧ್ಯ? ಮನಸ್ಸಿನ ಲೆವೆಲಲ್ಲೂ ಸಹ ನನ್ನನ್ನು ನಾನು ಕಾಪಾಡ್ಕೊಂಡಿದ್ದೀನಿ. ನನ್ನ ಕಣ್ಣು ಏನು ಮಾಡಿದ್ದೀನಿ, ಮುಚ್ಕೊಂಡೇ ನಡ್ತಿದ್ದೀನಿ ಜೀವನ ಪೂರ್ತಿ. ಯಾಕಂದರೆ ಕಣ್ಣು ಮುಚ್ಕೊಂಡಿದ್ರೆ ಮಾತ್ರ ಪಾಪ ಮಾಡದೇ ಇರೋಕ್ಕೆ ಸಾಧ್ಯ. ಆದರೆ ಯೇಸು ಕ್ರಿಸ್ತ ಹೇಳೋದು ಇದನ್ನೇ, ನೀನು ಏನು ಮಾಡೋದು ಬೇಕಿಲ್ಲ, ಒಂದು ಮನುಷ್ಯನನ್ನು ಆ ಒಂದು ಇಚ್ಛೆಯಿಂದ ನೋಡುವುದೇ ಪಾಪ ಅಂತ ಬರೀತಾರೆ. ಯಾರು? ಯೇಸು ಕ್ರಿಸ್ತು. ನೀನು ಪಾಪ ಮಾಡಬೇಕು ಅಂತಿಲ್ಲ, ಕಣ್ಣಿನ ನೋಟ ಯೋಚನೆ ಲೆವೆಲಲ್ಲೇ ಪಾಪ ಮಾಡಿಬಿಟ್ರೆ ಸಾಕು ಅಂತ ಬರೀತಾರೆ. ಓಕೆ, ಕಂಟಿನ್ಯೂ ಮಾಡಿ ವಾಕ್ಯ. ನೆಕ್ಸ್ಟು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಸುಳ್ಳು ಸಾಕ್ಷಿ ಹೇಳಬಾರ್ದು. ಕಂಟಿನ್ಯೂ ಮಾಡಿ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಇದೆ, ಮತ್ತವ್ರ ಮನೆಯನ್ನು ಆಶಿಸಬಾರ್ದು ಅಂದರೆ ಇನ್ನೊಂದು ತಿರುಗಿ ಏನು ಮಾಡ್ತೀವಿ, ಸೇಮ್ ಎಕ್ಸಾಂಪಲ್ ಏನಂತ, ಅವರ ಮನೆಯಲ್ಲಿ ಇದಿದೆ, ನನ್ನ ಮನೆಯಲ್ಲಿ ಇದಿರಲೇಬೇಕು. ಅವನೇನು ಹೇಳೋದು, ಅವರ ಮನೆಯಲ್ಲಿ ಈ ವಿಷಯ ಇದೆ, ஏன் வீட்டில் அவன் பெரிய ஆள் வாங்குறது நான் வாங்கி காமிக்கிறேன், என் கையில் ஆகாது நினைக்கிறேன். கையில் ஆகாது, ஆனால் என்ன பண்ணுறா, என்கிட்ட இருக்கு நான் வாங்கி காமிக்கிறேன்ತ. ನಮ್ಮ ಹತ್ರ ಇರಲ್ಲ ಕಾಸು, ಏನು ಮಾಡ್ತೀವಿ, EMI ಅಲ್ಲೋ ಲೋನಲ್ಲೋ ಅದು ಇದು ಮಾಡ್ಕೊಂಡು ಏನು ಮಾಡ್ತೀವಿ, ಸಾಲ ಮಾಡ್ಕೊಂಡು ಏನಕ್ಕೆ ತೊಗೊಳ್ತೀವಿ, ನನ್ನ ಕೈಯಲ್ಲಿ ಆಗಲ್ಲ. ನಮಗೆ ನೆಸೆಸಿಟಿ ಇರುವಾಗ ತೊಗೊಳ್ಳೋದು ಬೇರೆ, ನನಗೆ ಈ ವಿಷಯ ಬೇಕು, ತೊಗೊಳ್ಳೇಬೇಕು. ಆದರೆ ಅವರು ಈ ವಿಷಯವನ್ನು ತೊಗೊಂಡಿದ್ದಾರೆ ಅನ್ನುವಂಥ ಒಂದೇ ಕಾರಣದಿಂದ ಏನು ಮಾಡ್ತೀನಿ, ಅವರಿಗಿಂತ ನಾನು ಚೆನ್ನಾಗಿ ಹಾಕೊಂಡು ಹೋದ್ರೇನೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಮ್ಯಾರೇಜ್ ಒಳಗಡೆ ಬಿಡಲ್ಲ. ಏನು ಮಾಡ್ತೀವಿ, ಯಾಕಂದರೆ ಇದು ಜ್ಞಾನದ ವಿಷಯ. ಯಾಕಂದರೆ ಅವರು ಇಟ್ಟಿರೋದನ್ನು ನಾನು ಆಸೆ ಪಡುವಾಗ ಏನು ಮಾಡ್ತಾಯಿದ್ದೀನಿ, ಅವರಿಗಿಂತ ನಾನು ಚೆನ್ನಾಗಿರಬೇಕು.
ದೇವರು ನಮ್ಮನ್ನು ಇದಕ್ಕೋಸ್ಕರ ಕರೆದಿಲ್ಲ. ಆಮೇಲೆ ಏನಕ್ಕೋಸ್ಕರ ಕರೆದಿದ್ದಾರೆ ನಮ್ಮನ್ನು? ಅವರ ಥರ ಇರಬೇಕು. ಎಷ್ಟು ಸತಿ ನಾನು ಯೇಸುವಿನ ಥರ ಇರಬೇಕು ಅಂತ ಎಷ್ಟು ಜನ ಆಸೆ ಪಡುತ್ತೆ. ಅವರ ಥರ ಇರಬೇಕು, ಇವ್ರ ಥರ ಇರಬೇಕು, ಇವ್ರ ಹತ್ರ ಇರೋವಂಥ ಕಾಸು ಬೇಕು, ಇವ್ರ ಹತ್ರ ಕಾರ್ ಬೇಕು, ಈ ಸೀರೆ ಬೇಕು, ಅದು ಬೇಕು. ಎಷ್ಟು ಜನ ನಿಜವಾಗ್ಲೂ ನಾನು ಯೇಸುವಿನ ಥರ ಬಾಳಬೇಕು ಅಂತ ಹೇಳ್ತೀವಿ. ಹೇಳೋದು ಸುಲಭನೇ, ಯಾಕಂದರೆ ಯೇಸುವಿನ ಥರ ಬಾಳೋದು ಅಷ್ಟು ಈಸಿಯಾದ ವಿಷಯ ಅಲ್ಲ. ಆದರೆ ಅಟ್ಲೀಸ್ಟ್ ನಮ್ಮ ಕಣ್ಮುಂದೆ ಅದು ತಪ್ಪು ಅಂತ ಗೊತ್ತಿದ್ರೆ, ಯಾಕಂದರೆ ನಮ್ಮ ಮನಸ್ಸಾಕ್ಷಿಯಲ್ಲಿ ಮಾತಾಡ್ತಾರೆ ದೇವರು. ನೀವು ನಿಜವಾದ ರಕ್ಷಣೆ ಹೊಂದ್ಕೊಂಡಿದ್ರೆ ಒಂದು ಸತಿಯಾದರೂ ನಿಮ್ಮ ಮನಸ್ಸಾಕ್ಷಿಯಲ್ಲಿ ಏನಂತ ಮಾತಾಡ್ತಾರೆ? ಈ ಖರ್ಚು ನಿಜವಾಗ್ಲೂ ಬೇಕಾ? ಆ ಒಂದು ಹೇಳುವಾಗ ನನ್ನನ್ನು ಮೀರಿ ನಾನು ಮಾಡ್ತೀನಲ್ಲ, ಏನಂತ ನನ್ನ ಮನಸ್ಸಾಕ್ಷಿ ಮೀರಿ ಮಾಡೋದೇ ಏನು? ಪಾಪ. ಓಕೆ, ಕಂಟಿನ್ಯೂ ಮಾಡಿ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಹಾಂ, ಆಮೇನ್. ಕಂಟಿನ್ಯೂ ಮಾಡಿ. ಅಷ್ಟೇನಾ? 10 ಮುಗೀತಾ? ಓಕೆ. ಸೊ ಇವಾಗ 10 ವಿಷಯ ನೋಡಿದ್ವಿ. ದೇವರ ಕಣ್ಣಿನಿಂದ ಪಾಪ ಏನೇನು ಅಂತ, ದೇವರ ಕಣ್ಣೋಟದಿಂದ ಪಾಪ ಏನು ಅಂತ ನೋಡಿದ್ವಿ. ಎಷ್ಟು ಜನ ನಿಜವಾಗ್ಲೂ ಮನಸ್ಸಾಕ್ಷಿ ಮುಟ್ಟಿ ಹೇಳಕ್ಕೆ ಸಾಧ್ಯ, ನಾನು ದೇವರ ಕಣ್ಗಳಲ್ಲಿ ಸರಿಯಾಗಿದ್ದೀನಿ, ನಾನು ದೇವ್ರ ಹತ್ರ ಹೋದರೆ ಅವ್ರು ನನಗೆ ಕೊಡಲೇಬೇಕು ಈ ವಿಷಯ ಅಂತ? ನಿಮ್ಮ ಮನಸ್ಸಾಕ್ಷಿಗಳು ನೀವೇ ಕೇಳಿ ನೋಡಿ. ಎಷ್ಟು ಜನ ನಿಜವಾಗ್ಲೂ ಹೇಳ್ಬೋದು, ನಾನು ದೇವರ ಕಟ್ಟಳೆ ಪ್ರಕಾರ ಸ್ವಲ್ಪನೂ ಕೆಳಗಡೆ ಬೀಳದೆ ಕರೆಕ್ಟಾಗಿ ನಡೆದಿದ್ದೀನಿ? ಅನುದಿನವೂ ನಮ್ಮನ್ನು ನಾವು ಕೇಳಬೇಕಾಗಿರೋಂಥ ಪ್ರಶ್ನೆ ಇದು. ಎಷ್ಟು ಸತಿ ನಾನು ಈ ಕಟ್ಟಳೆ ಒಂದನ್ನು ಮೀರದೆ ನಡೆದಿದ್ದೀನಿ? ಆದರೆ ಯೇಸು ಕ್ರಿಸ್ತುವಿನ ಸ್ಪೆಷಾಲಿಟಿ ಏನು ಗೊತ್ತಾ? ಈ 10 ಕಟ್ಟಳೆ ಮಾತ್ರ ಅಲ್ಲ, ದೇವ್ರಿಗೆ ಕೊಟ್ಟಿರುವಂಥ ಅಷ್ಟು ರೂಲ್ಸನ್ನು ಸಹ ಒಂದು ಸತಿನೂ ತನ್ನ 33 ವರ್ಷ ಜೀವನದಲ್ಲಿ ಒಂದು ಸತಿನೂ ತಪ್ಪು ಮಾಡದಂತೆ ಬಾಳ್ದವ್ರು. ಆಮೇನ್. ಅದಕ್ಕೋಸ್ಕರನೇ ಅವರು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನಾನು ದೇವರ ಬಳಿಯಲ್ಲಿ ಹೋಗಿ ಏನು ಮಾಡ್ತಾ ಇದ್ದೀನಿ? ಸೇರ್ತಾ ಇದ್ದೀನಿ. ಸಿಂಪಲ್ ಆದ ಗಾಸ್ಪಲ್ ಏನಂದರೆ, ಸಿಂಪಲ್ ಆದ ಗಾಸ್ಪಲ್ ಏನಂದರೆ, ಅಂದರೆ ಸುವಿಶೇಷ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂದರೆ, ನಾನು ಎಲ್ಲೋ ಒಂದು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೋ ಹೊಡೆದ್ಬಿಟ್ಟು ಏನು ಮಾಡಿದೆ? ಎಷ್ಟು ಜನ ನಿಂತ್ಕೊಳ್ತೀವಿ? ಹೊಡೆದ್ಬಿಟ್ಟು ಓಡಬೇಕು ಅಂತ ನೋಡ್ತೀವಿ. ಯಾರು ಹೊಡೆದ್ಬಿಟ್ಟು ನಿಂತ್ಕೊಬೇಕು ಅಂತ ಯೋಚನೆ ಮಾಡಲ್ಲ. ಹೊಡೆದ್ಬಿಟ್ಟು ಯಾಕೆ ಓಡ್ತೀವಿ? ಹೊಡೆದಿದ್ದ ತಕ್ಷಣ, ಕಾರಲ್ಲಿ ಹೊಡೆದಿದ್ದ ತಕ್ಷಣ ಏನು ಮಾಡ್ತೀವಿ? ಓಡಬೇಕು ಅಂತ ಯೋಚನೆ ಮಾಡ್ತೀವಿ. ಅವ್ರು ಸಾಯಬೇಕು ಅಂತಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲೋ ಸ್ಕೂಟಿ ಯಾವುದೋ ನಿಂತ್ಕೊಂಡಿದೆ, ಏನೋ ಒಂದು ಟ್ರಾಫಿಕಲ್ಲಿ ಅವ್ರು ಸಡನ್ನಾಗಿ ಬ್ರೇಕ್ ಹಾಕ್ತಾರೆ, ಹಿಂದೆ ಹೋಗಿ ಏನಾಗುತ್ತೆ? ಕಾರು ಹೊಡೆಯುತ್ತೆ. ಕಾರು ಹೊಡೆದಿದ್ದ ತಕ್ಷಣ ಕಾರೋನು ಬೈಕೋನು ಯಾರು ತಪ್ಪು ಮಾಡಿದ್ರು ಮೊದಲು ಯಾರು ಓಡೋಕ್ಕೆ ಪ್ರಾರಂಭಿಸ್ತಾರೆ? ತಪ್ಪು ಮಾಡಿದವರು. ನಾವು ದೇವ್ರು ಇರೋದಾಗ ತಪ್ಪು ಮಾಡಿದ್ದೀವಿ. ಇವಾಗ ನ್ಯಾಯವಾಗಿ ಏನು ಮಾಡಬೇಕು? ಇವಾಗ ನಾವು ಪೊಲೀಸ್ ಹಿಡಿದುಬಿಟ್ರು ನಮ್ಮನ್ನು, ನಂಬರ್ ಪ್ಲೇಟ್ ಏನೋ ಮಾಡಿ ಏನೋ ಹಿಡಿದುಬಿಟ್ರು. ಪೊಲೀಸ್ ಹಿಡಿದಿದ್ದ ತಕ್ಷಣ ಕೋರ್ಟಲ್ಲಿ ಹೋಗಿ ನಿಲ್ಲಿಸ್ತಾ ಇದ್ದಾರೆ. ಕೋರ್ಟಲ್ಲಿ ಹೋಗಿ ನಿಲ್ಲಿಸಿದ ಮೇಲೆ ಜಡ್ಜ್ ಏನಂತ ಹೇಳ್ಬೇಕು? ನ್ಯಾಯವಾದ ಜಡ್ಜ್ ಏನಂತ ಹೇಳಬೇಕು? ಒಂದು, ನಿಮ್ಮನ್ನು ಜೈಲಲ್ಲಿ ಹಾಕ್ಬೇಕು ಮಾಡಿರೋ ತಪ್ಪಿಗೆ, ಯಾಕಂದರೆ ಯಾರನ್ನೋ ಸಾಯಿಸಿದರೆ ಏನೋ ಮಾಡಿದಿರೋ ತಪ್ಪು. ಅಥವಾ ಏನು ಮಾಡಬೇಕು? ಫೈನ್ ಕಟ್ಟಬೇಕು. ಒಂದು ಫೈನ್ ಕಟ್ಟಬೇಕು, ಅಥವಾ ಜೈಲಿಗೆ ಹೋಗಬೇಕು. ಒಂದೇ ಒಂದು ಚಿಕ್ಕ ಆಕ್ಸಿಡೆಂಟ್ ಮಾಡಿದ್ದಕ್ಕೆ 2-3 ಸಾವಿರ ಫೈನ್. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಎಷ್ಟು ಫೈನ್ ಕಟ್ಟಬೇಕು? 2,000, 5,000 ರೂಪಾಯಿ ಕಟ್ಟಬೇಕಂತಾರೆ ನೋಡಿ. ಸೊ ಹೆಲ್ಮೆಟ್ ಹಾಕಿಲ್ಲ ಅಂದರೆ 5,000 ರೂಪಾಯಿ ಕಟ್ಟಬೇಕಂದ್ರೆ, ಇವಾಗ ನಾವು ಓದಿದ್ದು ಎಷ್ಟು ಕಟ್ಟಳೆಗಳು? 10 ಕಟ್ಟಳೆ. 10 ಕಟ್ಟಳೆಗಳು ದೇವರ ಕಣ್ಣಿನಲ್ಲಿ, ನ್ಯಾಯದಲ್ಲಿ 10ರಲ್ಲಿ ನನ್ನ ಪ್ರಕಾರ ನಾನು 10 ಮೀರಿದ್ದೀನಿ. ನಿಮ್ಮ ಪ್ರಕಾರ ನೀವು ಎಷ್ಟು ಮೀರಿದ್ದೀರ ನನಗೆ ಗೊತ್ತಿಲ್ಲ. ಕಡಿಮೆ ಅಂದರೆ ಒಂದು 7 ಆದರೂ ಮೀರಿರ್ತೀರ. ದೇವರು ಕೊಟ್ಟಿರುವಂಥ 10ರಲ್ಲಿ ಕಮ್ಮಿ ಅಂದರೆ 7 ಔಟ್ ಆಫ್ 10 ಏನು ಮಾಡಿದ್ದೀವಿ? ತಪ್ಪು ಮಾಡಿದ್ದೀವಿ. ನ್ಯಾಯವಾಗಿ ದೇವರು ಏನು ಮಾಡಬೇಕು? ನಮ್ಮನ್ನು ಒಂದು ಸಾಯಿಸಬೇಕು ಅಥವಾ ನಿತ್ಯವಾಗಿ ಏನು ಮಾಡಬೇಕು? ನರಕದಲ್ಲಿ ಕಳ್ಬೇಕು. ಆದರೆ ದೇವರ ಪ್ರಕಾರ ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು ಡಾಕ್ಟ್ರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಡಾಕ್ಟ್ರ್ ಅಂದರೆ ಸರ್ಜರಿ ಮಾಡುವಂಥ ಡಾಕ್ಟರ್. ಈ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ 299 ಪೀಪಲ್ಗೆ ಏನು ಮಾಡಿರ್ತಾರೆ? ಜೀವನ ಕಾಪಾಡಿರ್ತಾರೆ. 299 ಜನರ ಜೀವನ ಯಾವ ರೀತಿ ಕಾಪಾಡಿರ್ತಾರೆ? ಆಪರೇಷನ್ ಮಾಡಿ ಕಾಪಾಡಿರ್ತಾರೆ. ಆದರೆ ಒಬ್ಬನ ಮೇಲೆ ಹಾಗೆ ಇತ್ತು ಅಂತ, ಒಂದೇ ಒಂದು ಮನುಷ್ಯನ ಮೇಲೆ ಹಾಗೆ ಇತ್ತು ಅಂತ ಏನು ಮಾಡಿಬಿಟ್ರಂತೆ? ಅವನು ಕೊಲೆ ಮಾಡಿಬಿಟ್ರಂತೆ. ಆಪ್ರೇಷನ್ ಟೇಬಲಲ್ಲಿ ಏನು ಮಾಡಿಬಿಟ್ರು? ಅವ್ರ ಜೊತೆ ಬೇರೆ ಸಾಯಿಸ್ಬಿಟ್ರು. ಇದು ಆಚೆ ಗೊತ್ತಾಗ್ಬಿಡ್ತು. ಯಾರಿಗೆ? ಜಡ್ಜಿಗೆ ಗೊತ್ತಾಯಿತು. ಇವಾಗ ಆ ಒಂದು ಮನುಷ್ಯ ಹೋಗಿ ಜಡ್ಜ್ ಹತ್ರ ನಿಂತ್ಕೊಂಡು, ನೋಡಿ ಅಯ್ಯ, ನಾನು 299 ಪೀಪಲ್ ಜನರ ಏನು ಮಾಡಿದ್ದೀನಿ? ಕಾಪಾಡಿದ್ದೀನಿ. ಒಬ್ಬನೇ ತಾನೇ ಸಾಯಿಸ್ತೆ, ಅದು ಬೇಕಂತ ಮಾಡಿಲ್ವಲ್ಲ. ಅದ್ರನ್ನು ಬೇಕಂತ ಮಾಡಿರ್ತಾನೆ. ಏನು ಮಾಡ್ತಾನೆ? ಸುಳ್ಳು ಹೇಳ್ತಾನೆ, ಬೇಕಂತ ಮಾಡಿಲ್ವಲ್ಲ ಅಂತ. ಆಮೇಲೆ ಪ್ರೂಫ್ ಎಲ್ಲ ತಂದು ತೋರಿಸಿದ್ಮೇಲೆ ಹೌದು ಬೇಕಂತ ಮಾಡಿದೆ. ಆದರೆ
ನಾನು 299 ಜನರನ್ನ ಕಾಪಾಡಿದ್ದೀನಲ್ಲ, ಒಂದೇ ಒಂದು ಮನುಷ್ಯ ಸತ್ತೋಗಿದ್ದಕ್ಕೆ ನನಗೆ ಶಿಕ್ಷಣೆ ಕೊಡಬೇಕು. ಆ ಜಡ್ಜ್ ಅವನ್ನ ಬಿಟ್ಬಿಟ್ರೆ ಅವ್ರು ನ್ಯಾಯವಾದ ಜಡ್ಜ ಇಲ್ವಾ? ಯೋಚನೆ ಮಾಡಿ, ನಿಮ್ಮ ತಂದೆನೋ ತಾಯಿನೋ ಆ ಟೇಬಲ್ ಮೇಲಿದ್ದಾರೆ, ಅವ್ರನ್ನ ಯಾರು ಸಾಯಿಸಿದ್ದಾರೆ? ಈ ಆಪರೇಷನ್ ಮಾಡಿರೋಂಥ ಜನ. ಅವನ್ನ ಶ್ರಮಿಸಿ ಬಿಟ್ಬಿಟ್ರೆ ನೀವೇನು ಮಾಡ್ತೀರಾ? ಸುಮ್ಮನೆ ಬಿಡ್ತೀರಾ? ಏನು ಮಾಡ್ತೀರಾ? ಜಡ್ಜೇ ಸುಮ್ಮನೆ ಬಿಟ್ಟರು ನೀವೇ ಕತ್ತಿ ಎತ್ಕೊಂಡು ಹೋಗಿ ಏನು ಮಾಡಿಬಿಡ್ತೀರಾ? ಸಾಯಿಸ್ಬಿಡ್ತೀವಿ. ಸೊ ನಾವೇನು ಮಾಡ್ತೀವಿ ಅದನ್ನು ಮಾಡ್ತೀವಿ. ಅದೇ ರೀತಿಯೇ ದೇವರು ಕೊಟ್ಟಿರುವಂಥ 10 ಕಟ್ಟಳೆಗಳಲ್ಲಿ ಒಂದನ್ನು ಮೀರಿದ್ರು ದೇವ್ರು ಏನು ಮಾಡಬೇಕು? ನಮ್ಮನ್ನು 10 ಮೀರಿದವನ ಥರ ನೋಡಬೇಕು. ನನ್ನ ಜೀವನದಲ್ಲಿ ನಮಗೆ ಗೊತ್ತಿದ್ದು ಎಷ್ಟೋ ಒಳ್ಳೇದು ಮಾಡಿರ್ಬೋದು, ಆದರೆ ನನಗೆ ಗೊತ್ತಿದ್ದು ಎಷ್ಟೋ ತಪ್ಪು ಮಾಡಿರ್ತೀವಿ, ದೇವ್ರ ವಿರೋಧವಾಗಿ ಮಾಡಿರ್ತೀವಿ. ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ, ನಾವು ಬ್ಯಾಪ್ಟಿಸಮು ನೀರಲ್ಲಿ ಮುಳುಗಿ ಎದ್ದೋಳ್ಬಿಟ್ರೆ ನನ್ನ ಪಾಪ ಎಲ್ಲ ನನ್ನನ್ನು ಬಿಟ್ಟು ಹೋಗ್ಬಿಡ್ತು, ಅಥವಾ ನಾನು ಈ ಒಂದು ಸ್ಯಾಕ್ರಿಫೈಸ್ ಅಥವಾ ಏನು ಹೇಳೋದು, ಈ ಒಂದು ವಿಷಯ ದೇವರು ಕೊಟ್ಬಿಟ್ರೆ ನನ್ನನ್ನು ಕ್ಷಮಿಸ್ಬಿಡ್ತಾರೆ, ಈ ಒಂದು ವಿಷಯ ಏನು ಮಾಡಿದ್ರೆ ಕ್ಷಮಿಸ್ಬಿಡ್ತಾರೆ ಅಂತ. ಯಾವ ತಪ್ಪು ಮಾಡಿದ್ದೀವಿ ಅಂತ ಗೊತ್ತಿಲ್ಲದೆ ಇದ್ದರೆ ಹೆಂಗೆ ಕ್ಷಮೆ ಕೇಳ್ತೀರಾ? ಕರ್ಮ ಅನ್ನೋದೇ, ನಾನು ಮಾಡಿದ್ದೇನು ನನಗೆ ಗೊತ್ತಿಲ್ಲ, ಆದರೆ ಏನು ಮಾಡ್ತೀನಿ, ಫೈನ್ ಕಟ್ತೀನಿ ಅಂತ ಏನು ಮಾಡ್ತೀನಿ. ನಾವು ಜೀವನ ಪೂರ್ತಿ ನಾವು ಪೂಜೆ ಮಾಡ್ತಾನೇ ಇದ್ರೂ, ನನ್ನ ಜೀವನ ಪೂರ್ತಿ ನಾನು ಸಭೆಯಲ್ಲಿ ಕೂತ್ಕೊಂಡಿದ್ರು ದೇವರು ಹೇಳುವ ರೀತಿಯಲ್ಲಿ ನಾನು ನಡೆಯೋಕ್ಕೆ ಸಾಧ್ಯ ಇಲ್ಲ. 10 ಕಟ್ಟಳೆ ಮೀರದೆ ನಡೆಯೋದಕ್ಕೆ ಏನಾಗಲ್ಲ, ಸಾಧ್ಯನೇ ಇಲ್ಲ. ಸೊ ಇಂಥ ದೇವರು ನಮ್ಮ ಕೈಯನ್ನು ಮೀರಿ ತಪ್ಪು ಏನು ಮಾಡ್ತಾಯಿದ್ದೀವಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ತಾಯಿದ್ದೀವಿ. ಸೊ ಇಂಥ ದೇವ್ರು ಏನು ಮಾಡ್ತಾಯಿದ್ರು, ಇವಾಗ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ನಾನು ಕಟ್ಟಬೇಕಾಗಿದ್ದಂಥ ಫೈನ್, ನಾನು ಕಟ್ಟಬೇಕಾಗಿದ್ದಂಥ ಸಮಯ, ಜೈಲಲ್ಲಿ ಮಾಡಬೇಕಾಗಿರೋಂಥ ಸಮಯಕ್ಕೆ ತಪ್ಪಾಗಿ ಬೇರೆ ಯಾರು ಜೈಲಲ್ಲಿ ಸಮಯ ಮಾಡಿ ನನ್ನ ಫೈನ್ ಕಟ್ತಾ ಇದ್ದಾರೆ? ಯೇಸು ಕ್ರಿಸ್ತು. ಯಾಕೆ ನಿಮ್ಗೆ ಈ ಗಾಸ್ಪೆಲ್ ತೊಗೊಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ವೀಕಿಂದ ಯೋಹಾನ ಸಂಪೂರ್ಣ ಬುಕ್ ಓದಬೇಕು. ನಾವು ಒಂದೊಂದು ಚಾಪ್ಟ್ರಾಗಿ ಓದಬೇಕು. ಹಂಗೆ ಓದಬೇಕಾದ್ರೆ ನಿಮಗೇನು ಗೊತ್ತಿರಬೇಕು, ಮೊದಲು ಬೇಸಿಕ್ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ. ಸೊ ನಾನು ಕಟ್ಟಬೇಕಾಗಿದ್ದಂಥ ಫೈನ್ನ, ನಾನು ಜೈಲಲ್ಲಿ ಇರಬೇಕಾದಂಥ ಮನುಷ್ಯ ಇವಾಗ ಏನು ಮಾಡ್ತಾ ಇದ್ದೀನಿ, ಯಾರ ಮೂಲಕ ನಾನು ದೇವರ ಬಳಿಯಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕಾಗ್ತಾ ಇದೆ? ಯೇಸು ಕ್ರಿಸ್ತುವಿನ ಮೂಲಕ. ಅದಕ್ಕೆ ಯೇಸು ಕ್ರಿಸ್ತು ಏನು ಮಾಡ್ತಾ ಇದ್ದಾರೆ, ಯಾವುದೇ ಪಾಪವನ್ನು ಮಾಡದೆ. ಯೋಚನೆ ಮಾಡಿ, ಎಷ್ಟು ಜನರಿಗೆ ತನ್ನಂತಾನು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಂಡು ಹೆಂಗಸನ್ನು ನೋಡಿ ಒಂದು ಪಾಪದ ಯೋಚನೆಯೂ ಬರದೇ ಎದ್ಬಿಡೋಕ್ಕಾಗತ್ತೆ? ಎಷ್ಟು ಗಂಡಸರಿಗಾಗುತ್ತೆ? ಅಥವಾ ಎಷ್ಟು ಹೆಂಗಸರಿಗೆ ಒಂದು ವಿಷಯವನ್ನು ನೋಡಿ, ಯಾರೋ ಇಟ್ಟಿರುವಂಥ ವಿಷಯವನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡದೆ ಅವ್ರು ಚೆನ್ನಾಗಿರಲಿ ಅಂತ ಎಷ್ಟು ಜನ ಮನಸ್ಸಿಂದ ಹೇಳ್ತೀವಿ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಆ ರೀತಿ ಅಂತ ಹೇಳ್ತಾ ಇಲ್ಲ. ಎಷ್ಟು ಜನರು ಈ ವಿಷಯವನ್ನು, ದೇವರು ನಮ್ಮ ಮನಸ್ಸನ್ನು ನೋಡ್ತಾರೆ. ಆಮೇನ್. ಮನಸ್ಸನ್ನು ನೋಡುವಂಥ ದೇವರು ಇರಬೇಕಾದ್ರೆ ಏನು ಮಾಡಬೇಕು? ಇವಾಗ ನಾವು ಮನಸ್ಸನ್ನು ನೋಡುವಂಥ ದೇವರಿದ್ದಾರೆ, ಅವ್ರಿಗೆ ಗೊತ್ತು ನಾನು ಪಾಪ ಮಾಡ್ತಾ ಇದ್ದೀನಿ ಅಂತ. ನಾನು ಆ ಬೆಲೆಯನ್ನು ಕಟ್ಟಬೇಕು, ಅಥವಾ ಬೇರೆ ಯಾರೋ ಆ ಬೆಲೆಯನ್ನು ಕಟ್ಟಬೇಕು. ಬೇರೆ ಯಾರೋ ಕಟ್ಟಿದ್ದ ಬೆಲೆಯನ್ನು ಯೇಸು ಕ್ರಿಸ್ತು. ಈ ಯೇಸು ಕ್ರಿಸ್ತುವನ್ನು ನಾನು ಕಟ್ಟಬೇಕಾದಂಥ ಬೆಲೆ, ನಾನು ಆ ಶಿಲುಬೆಯಲ್ಲಿ ಏನಾಗಬೇಕಿತ್ತು? ಸಾಯಬೇಕಾಗಿತ್ತು. ನಾನು ನ್ಯಾಯವಾಗಿ ನಿತ್ಯವೂ ಬೆಂಕಿಯಲ್ಲಿ ಏನಾಗಬೇಕಾಗಿತ್ತು? ಸಾಯಬೇಕಾಗಿತ್ತು. ನಿತ್ಯವೂ ದೇವರ ಕೋಪದ ಕೈ ಕೆಳಗಡೆ ಯಾರು ಇರಬೇಕಾಗಿತ್ತು? ನಾನು, ನೀವು ಇರಬೇಕಾಗಿತ್ತು. ಆದರೆ ಇಂಥ ಮನುಷ್ಯರನ್ನು ಕ್ಷಮಿಸಿ ತನ್ನ ಮಕ್ಕಳಾಗಿ, ನನ್ನ ಸ್ವಂತ ಮಕ್ಕಳಾಗಿ ಸ್ವೀಕರಿಸಿರೋದು ಯಾರು? ಯೇಸು ಕ್ರಿಸ್ತು. ಆಮೇನ್. ಹಿಂಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಎಷ್ಟು ಮನುಷ್ಯರ ಮನಸ್ಸಿಂದ ಆಸೆ ಬರುತ್ತೆ ಹೇಳಿ. ನನಗೋಸ್ಕರ ಇಷ್ಟು ವಿಷಯವನ್ನು ಮಾಡಿದ ಮೇಲೆ ನನ್ನನ್ನು ತನ್ನ ಮಗನಾಗಿ ಸ್ವೀಕರಿಸ್ತಾ ಇದ್ದಾರೆ. ಆಮೇನ್. ಆ ಒಂದು ವಿಷಯವನ್ನು ಅವ್ರು ಯೋಚನೆ ಮಾಡಿದರೆ ಅದನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆಯೂ ಇರಲಿಲ್ಲ. ಒಳ್ಳೆಯವ್ರಿಗೋಸ್ಕರ ಸಾಯ್ಬೋದು, ಕೆಟ್ಟವ್ರಿಗೋಸ್ಕರ ಯಾರು ಸಾಯಲ್ಲ. ಯೋಚನೆ ಮಾಡಿ, ನಾನು ಇಷ್ಟು ತಪ್ಪು ಮಾಡಿರುವಂಥ ಮನಸ್ಸಲ್ಲಿ ಇಷ್ಟು ಮಾಡಿದ್ದೀನಿ, ನಿಜವಾಗ್ಲೂ ಅಷ್ಟು ಮಾಡಿದ್ದೀನಿ ಜೀವನದಲ್ಲಿ. ಇಷ್ಟು ತಪ್ಪನ್ನು ಮಾಡುವಂಥ ಯೇಸು ಕ್ರಿಸ್ತುದ ಬಂದ ಮೇಲೆ ಮಾತ್ರ ಎಲ್ಲ ಚೆನ್ನಾಗಿರ್ತೀವ? ಬಂದ ಮೇಲೂ ಅಷ್ಟು ತಪ್ಪು ಮಾಡ್ತೀವಿ. ಅಷ್ಟು ಮಾಡುವಂಥ ಜನರನ್ನು ದೇವರು ಏನು ಮಾಡ್ತಾ ಇದ್ದಾರೆ? ಕ್ಷಮಿಸ್ತಾ ಇದ್ದಾರೆ. ನನ್ನ ಮಕ್ಕಳೇ ಅಂತ ಏನು ಮಾಡ್ತಾ ಇದ್ದಾರೆ? ಸ್ವೀಕರಿಸ್ತಾ ಇದ್ದಾರೆ. ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ಕೂಡ ನಿಮಗೆ ಕೊಡೋದಂಥ ಪ್ರೀತಿಯನ್ನು ಕೊಡೋದು ಯಾರು? ಯೇಸು ಕ್ರಿಸ್ತು. ಆಮೇನ್. ನಮ್ಮ ಜೀವನದಲ್ಲಿ ಇವಾಗ ನೋಡಿ, ಎಷ್ಟೋ ಜನರಿಗೆ, ಅದಕ್ಕೆ ಹೇಳ್ತೀನಲ್ಲ, ನಮ್ಮ ಜೀವನದಲ್ಲಿ ಕೆಟ್ಟದ್ದು ನಡೆಯೋದು ದೇವ್ರು ನೋಡ್ಬೇಕು ಅನ್ನೋದಕ್ಕೋಸ್ಕರ. ಜೀವನದಲ್ಲಿ ಕೆಟ್ಟದಿದ್ರೇ ನಾವು ದೇವರನ್ನು ಹುಡುಕ್ತೀವಿ. ನನ್ನ ಜೀವನ ಪರ್ಫೆಕ್ಟಾಗಿ ಎಲ್ಲ ನನ್ನ ತಂದೆ ತಾಯಿ ಫುಲ್ ಕಂಪ್ಲೀಟ್ ನನಗೆ ಪ್ರೀತಿ ಮಾಡಿ ಎಲ್ಲ ನನಗೆ ಕರೆಕ್ಟಾಗಿದ್ರೆ ಏನು ಮಾಡಲ್ಲ? ದೇವರನ್ನು ನೋಡಲ್ಲ. C.S. ಲೂಯಿಸ್ ಅನ್ನುವಂಥ ಒಂದು ಆಥರ್ ಏನು ಬರೀತಾರೆ ಅಂದರೆ, ಗಾಡ್ ಅಲವ್ಸ್ ಯು ಟು ಫೀಲ್ ದ ಫ್ರೀಲಿಟಿ ಆಫ್ ಹ್ಯೂಮನ್ ಲವ್ ಸೊ ದಟ್ ಯು ವೋಂಟ್ ಫರ್ಗೆಟ್ ಹಿಸ್ ಲವ್. ಏನು ಅರ್ಥ ಅಂದರೆ,
ಮನುಷ್ಯರ ಪ್ರೀತಿ ಎಷ್ಟು ಕೇವಲವಾದದ್ದು, ಒಂದು ಇಷ್ಟು ಒಡೆದೋಗುವಂಥ ಪ್ರೀತಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವ್ರು ಯಾಕೆ ಅಲೋ ಮಾಡ್ತಾರಂತೆ, ಆವಾಗಲೇ ನನಗೆ ದೇವರ ಪ್ರೀತಿ ಅರ್ಥ ಆಗತ್ತಂತೆ. ಮನುಷ್ಯರ ಪ್ರೀತಿ ಸಂಪೂರ್ಣವಾಗಿ ನನಗೆ ಸಿಕ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಜೀವನದಲ್ಲಿ ಇವಾಗಲೂ ಹೇಳ್ತೀನಲ್ಲ, ನಮ್ಮ ಜೀವನದಲ್ಲಿ ಕಷ್ಟ ಬಂದರೆ ಕಷ್ಟಕ್ಕೆ ಮಾತ್ರ ಯೇಸು ಕ್ರಿಸ್ತು ಅಂತ ಬರ್ತೀವಿ, ಅವ್ರು ಮಾಡುವಂಥ ಒಳ್ಳೆಯದಕ್ಕೋಸ್ಕರ ಅಲ್ಲ. ಬೇರೆ ಯಾರಿಂದಾನೂ ನಮ್ಮ ಪಾಪವನ್ನು ಕ್ಷಮಿಸೋಕ್ಕಾಗಲ್ಲ, ದೇವರಿಂದ ಮಾತ್ರ ಆಗುತ್ತೆ. ಆಮೇನ್. ಯಾಕಂದರೆ ಒಂದು ಪರ್ಫೆಕ್ಟಾದ ದೇವರು ಮನುಷ್ಯರಾಗಿ ಇಳಿತು ಬಂದು ಆ ಪರ್ಫೆಕ್ಟಾದ ಜೀವನವನ್ನು ಬಾಳಿ ನನಗೇನು ಮಾಡ್ತಾ ಇದ್ದಾರೆ, ನಮ್ಮ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾರೆ. ಇಂಥ ದೇವರು ಏನು ಮಾಡ್ತಾ ಇದ್ದಾರೆ, ನಾವು ಇಷ್ಟೋ ತಪ್ಪು 10 ಕಟ್ಟಡಗಳು ಏನು ಮಾಡಿದ್ದೀವಿ, 10 ಏನು ಮಾಡಿದ್ದೀವಿ, ಮುರಿದಿದ್ದೀವಿ, ಮೀರಿದ್ದೀವಿ. ಯಾರು ಪರ್ಫೆಕ್ಟಾಗಿ ಇಲ್ಲ ಅಂದರೂ ಸಹ ಏನು ಮಾಡ್ತಾ ಇದ್ದೀವಿ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಏನೋ ಒಂದು ಮ್ಯಾರೇಜ್ ಮಾಡ್ಕೊಬೇಕಂತನೋ ಅಥವಾ ಒಂದು ದತ್ತು ತೊಗೊಬೇಕಂತನೋ ಹೇಳುವಾಗ ನಿಮಗೆ ಗೊತ್ತು ಆ ಮನುಷ್ಯ ತಪ್ಪಾದ ಮನುಷ್ಯ ಅಂತ ಗೊತ್ತಿದ್ದು ಮ್ಯಾರೇಜ್ ಮಾಡ್ಕೊತೀರಾ? ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಗೊತ್ತಿದ್ದು ಯಾರಾದರೂ ಮದುವೆ ಮಾಡ್ಕೊಳ್ತೀವ, ಅಥವಾ ಗೊತ್ತಿದ್ದು ಆ ಒಂದು ಮಗುವನ್ನು ನಾವು ದತ್ತು ತೊಗೊಳ್ತೀವ. ಏನಂತ, ಆ ಮಗು ಎದ್ದು ದೊಡ್ಡವನಾದ್ಮೇಲೆ ಏನಾಗ್ತಾನೆ ಅಂತೆ, ಕೊಲೆಗಾರನಾಗ್ತಾನೆ ಅಂತ ಗೊತ್ತಿದ್ದ ತಕ್ಷಣ ನೀವೇನು ಮಾಡ್ತೀರಾ, ತೊಗೊಳ್ತೀರ ದತ್ತು. ಆದರೆ ದೇವರು ಏನು ಮಾಡ್ತಾ ಇದ್ದಾರೆ, ಅಂಥ ಮನುಷ್ಯರನ್ನೇ ಏನು ಮಾಡ್ತಾ ಇದ್ದಾರೆ ದೇವರು, ನಾವು ತಪ್ಪು ಮಾಡಿದ ಮನುಷ್ಯರು ಅಂತ ಗೊತ್ತಿದ್ರೂ ಸಹ ದೇವರು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಕ್ಷಮಿಸ್ತಾ ಇದ್ದಾರೆ. ಯಾಕಂದರೆ ದೇವರ ಪ್ರೀತಿ ನಿಮ್ಗೆ ಅರ್ಥ ಆಗ್ಬೇಕು. ಆಮೇಲೆ ಬೇರೆ ಯಾರೂ ಹೇಳದೇ ಇರುವಂಥ, ಯಾಕಂದರೆ ಬೇರೆ ಎಲ್ಲ ಏನು ಹೇಳೋದು, ಎಲ್ಲ ದಾರಿಗಳು ಸಹ ಏನಂತ ಹೇಳ್ತಾರೆ, ನೀವು ಈ ವಿಷಯಗಳನ್ನು ಮಾಡಿದ್ರೆ ದೇವರ ಬಳಿಯಲ್ಲಿ ಹೋಗಿ ಸೇರ್ತೀರಾ, ನೀವು ಈ ವಿಷಯವನ್ನು ಮಾಡಿದ್ರೆ ದೇವ್ರ ಹತ್ರ ಬಂದು ಏನು ಮಾಡ್ಬೋದು, ಕೇಳ್ಬೋದು. ಏನಂತ ಕೇಳ್ಬೋದು, ದೇವರೇ ನನಗೆ ಇದು ಮಾಡಿ. ನೋಡಿ, ಇವಾಗ ಮೊದಲು ನಾವು ಕೇಳಬೇಕಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಂದ್ರೂ ನನ್ನ ಹತ್ರ ಒಂದು ಪಾಲಿಸಿ ಇತ್ತು. ಏನು ಪಾಲಿಸಿ ಅಂದರೆ, ನನ್ನ ಹತ್ರ ಒಂದು ಪಾಲಿಸಿ ಇತ್ತು. ಅಂದರೆ ಏನಂತ ಅಂದರೆ, ದೇವ್ರ ಹತ್ರ ನಾನು ಇಷ್ಟೊತ್ತು ಪ್ರೇಯರ್ ಮಾಡಿಬಿಟ್ಟು ಇಷ್ಟೊತ್ತು ಬೈಬಲ್ ಓದಿ ಏನು ಕೇಳಬಾರ್ದು. ಯಾಕಂದರೆ ಹಂಗೆ ಕೇಳಿದ್ರೆ ದೇವ್ರು ಮಾಡಲ್ಲ ಅಂತ ಗೊತ್ತಾದ್ರಿಂದ ಏನು ಮಾಡ್ತೀವಿ, ಇವಾಗ ಒಂದು ತಂದೆ ತಾಯಿ ಹತ್ರ ಹೋಗಿ ಒಂದು ವಿಷಯ ಕೇಳಬೇಕಂದ್ರೆ ಏನು ಮಾಡ್ತೀವಿ, ಅವ್ರ ಹತ್ರ ಸುಮ್ಮನೆ ಹೋಗಿ, ಮನೆಗೆ ಅವಾಗ ತಾನೇ ಬಂದಿರ್ತಾರೆ, ಬಂದಿದ್ದ ತಕ್ಷಣ ಹೋಗ್ಬಿಟ್ಟು ಏನು ಮಾಡ್ತೀವಿ, ಕೇಳ್ತೀವ, ನನಗೆ ಕಾರ್ ಕೊಡಿಸಿ, ನನಗೆ ಬೈಕ್ ಕೊಡಿಸಿ ಅಂತ. ಹೋಗಿದ ತಕ್ಷಣ ಕೇಳಲ್ಲ. ಏನು ಮಾಡ್ತೀವಿ, ಯಾವಾಗ ಸಮಯ ಚೆನ್ನಾಗಿದ್ದೋ, ಅವ್ರ ಮೂಡ್ ಯಾವಾಗ ಚೆನ್ನಾಗಿದೆಯೋ ಅವಾಗೇನು ಮಾಡ್ತೀವಿ, ನೀವು ಎಷ್ಟು ಚೆನ್ನಾಗಿ ಏನೇನು ಮಾಡಿ, ಯಾವತ್ತೂ ಇಲ್ಲದೇ ಇರೋ ಪ್ರೀತಿ ಯಾವಾಗ ಬರುತ್ತೆ, ಆವಾಗ ಬರುತ್ತೆ. ಬಂದ ಮೇಲೆ ಏನು ಮಾಡ್ತೀವಿ, ಅವಾಗ ತಾನೇ ಹೋಗಿ ಎಲ್ಲ ಮಾಡಿ ಎಲ್ಲ ಮಾತಾಡ್ಬಿಟ್ಟು ಏನು ಮಾಡ್ತೀವಿ, ಕೈಯೆಲ್ಲ ಮೇಲೆ ಹಾಕಿ ಏನು ಮಾಡುತ್ತೆ ಎಲ್ಲ ಮಾಡಿಬಿಟ್ಟು ಏನು ಮಾಡ್ತೀವಿ, ನನಗೆ ಈ ವಿಷಯ ಬೇಕು. ನಾವು ದೇವರನ್ನು ಯಾವ ರೀತಿ ನೋಡ್ತೀವಿ, ನಮ್ಮ ತಂದೆ ತಾಯಿ ನೈಸ್ ಮಾಡೋ ರೀತಿಯಲ್ಲಿ ದೇವ್ರ ಹತ್ರ ಬಂದು ಏನನ್ನು ನೈಸ್ ಮಾಡ್ತೀವಿ, ದೇವರೇ ನನಗೆ ಇದು ಮಾಡಿದ್ರೆ ನಾನು ಸಮರ್ಸ್ಬಿಡ್ತೀನಿ, ದೇವರೇ ಇದನ್ನು ಮಾಡಿದ್ರೆ ನಾನು ಏನು ಮಾಡ್ತೀನಿ, ಕೊಟ್ಬಿಡ್ತೀನಿ, ಅಥವಾ ಇದು ಮಾಡ್ತೀನಿ ಅದು ಮಾಡ್ತೀನಿ ನಿಮಗೆ, ಅದು ಏನು ಮಾಡ್ತೀನಿ, ಅಯ್ಯೋ ಓಕೆ ಏನು ಹೇಳಿದೆ, ದೇವರೇ ನನಗೆ ಇದು ಮಾಡಿದ್ರೆ ಅದು ಮಾಡಿದ್ರೆ ಕೊಟ್ಬಿಡ್ತೀವಿ, ಅಥವಾ ಮುಂಚೆನೇ ಕೊಟ್ಬಿಡ್ತೀವಿ. ಏನಂದ, ಇದು ನೋಡಿ, ಇದು ಇಟ್ಕೊಳ್ಳಿ, ನನಗೆ ಈ ವಿಷಯ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಒಂದು 10 ಲಕ್ಷ ರೂಪಾಯಿ ಇಮಿಡಿಯೇಟಾಗಿ ಬೇಕಂದರೆ ಏನು ಮಾಡ್ತೀವಿ, ಒಂದು ನಿಮಿಷ, ಇವಾಗ ನನಗೊಂದು 10 ಲಕ್ಷ ರೂಪಾಯಿ ಲೋನ್ ಕಟ್ಟಬೇಕು, ಇಮಿಡಿಯೇಟಾಗಿ ಕಟ್ಟಬೇಕು, ನಾಳೆ ಕಟ್ಟಬೇಕಂದಿದ ತಕ್ಷಣ ದೇವ್ರ ಹತ್ರ ಬಂದು ಏನಂತ ಹೇಳ್ತೀವಿ, ದೇವರೇ ನನ್ನ ಕೈಯಲ್ಲಿ 1000 ರೂಪೀಸ್ ಇದೆ, ನಾನೇನು ಮಾಡ್ತೀನಿ ಅಂದರೆ ಇದೆಲ್ಲ 500 ರೂಪಾಯಿ ನಿಮ್ಗೆ ಹಾಕ್ಬಿಡ್ತೀನಿ, ನೀವೇನು ಮಾಡಿ ಅಂದರೆ ನಾಳೆ ಒಳಗಡೆ 10 ಲಕ್ಷ ರೂಪಾಯಿ ನನ್ನ ಕೈಯಲ್ಲಿ ಬಂದುಬಿಡ್ಬೇಕು. ನಾವು ಹೇಳೋದು ಆ ರೀತಿ ಇದೆ. ಏನಂತ, ನನಗೆ ಈ ಕಾಸು ಬೇಕು, ಅದರಿಂದ ಏನು ಮಾಡ್ತೀನಿ, ಇನ್ನು ಇನ್ವೆಸ್ಟ್ ಮಾಡೋದರ ದೇವ್ರ ಇದು ಮಾಡಿದ ತಕ್ಷಣ ನಾನು ಸಮರ್ಪಿಸ್ತೀನಿ ಅಂತ ಏನು ಮಾಡ್ತೀವಿ, ನಮ್ಮನ್ನು ನಾವೇ ಸಮರ್ಪಿಸೋದಕ್ಕೆ ಏನು ಮಾಡ್ತಾಯಿದ್ವಿ, ಸಮಯ ಕೊಡ್ತೀವಿ. ಆದರೆ ಆ ದೇವರ ಪ್ರೀತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದ್ರೆ, ದೇವರೇ ನಮ್ಮ ಬಾಯಿಂದ ಯಾವ ರೀತಿ ಪ್ರಾರ್ಥನೆ ಬರುತ್ತೆ, ನೀವೇನನ್ನು ಕೊಡದೇ ಇದ್ರೂ ಪರವಾಗಿಲ್ಲ, ನೀವಿದ್ರೆ ಸಾಕು. ಆಮೇನ್. ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಮಾರ್ಪಡುತ್ತೆ ಅಂದರೆ, ದೇವರೇ ನೀವೇನನ್ನು ಮಾಡದೇ ಇದ್ರೂ ಏನು ನನ್ನ ಜೀವನದಲ್ಲಿ ಪರವಾಗಿಲ್ಲ, ನೀವಿದ್ದರೆ ಮಾತ್ರ ಸಾಕು, ನಿಮಗೆ ಸರಿಯಾಗಿ ನಾವು ನಡಿಬೇಕು ಅಂತ ಪ್ರಾರ್ಥನೆ ಮಾರ್ಪಡುತ್ತೆ. ಏನು ಮಾಡೋಣ ಅಂದರೆ, ನಮ್ಮ ಜೀವನವನ್ನು ಏನು ಮಾಡೋಣ, ಇವತ್ತು ದೇವರ ಕೈಯಲ್ಲಿ ಸಮರ್ಪಿಸೋಣ. ದೇವರ ಕೈಯಲ್ಲಿ ಸಮರ್ಪಿಸೋದಂದರೆ, ದೇವರೇ ಈ ವಾರದಲ್ಲಿ ಹೋಗಿ ಏನು ಮಾಡಿ ಅಂದರೆ, ಯೋಹಾನ 1ರಿಂದ 7ನೇ ವಾಕ್ಯ 7ರವರೆಗೂ ಓದಿ. ಜಾನ್ ಚಾಪ್ಟರ್ 1 ಇಂದ ಜಾನ್ ಚಾಪ್ಟರ್ 7ವರೆಗೂ ಓದಿ. ಏನು ಓದಿ? ಜಾನ್ ಚಾಪ್ಟರ್
1 7. ಇನ್ನೊಂದು ತಪ್ಪು ಏನು ಮಾಡ್ತೀರಾ ಅಂದರೆ ನಮ್ಮ ಸಭೆಯಲ್ಲಿ ಭಾಳಷ್ಟು ಜನ ನೋಟ್ಸ್ ಇಟ್ಕೊಳ್ಳಲ್ಲ. ನೋಟ್ಸ್ ತುಂಬ ಮುಖ್ಯ. ಇವಾಗ ಹೇಳಿದ್ರೆ ಟೈಮ್ ಆಗುತ್ತೆ, ಹೇಳ್ತೀನಿ. ಯಾಕಂದರೆ ನೋಟ್ಸ್ ಅಂದರೆ ನೀವು ಏನು ಹೇಳ್ತಾ ಇದ್ದೀವೋ ವಾಕ್ಯ ಅದನ್ನೇನು ಮಾಡಬೇಕು, ಪಾಯಿಂಟ್ ಆಗಿ ಏನು ಮಾಡಬೇಕು, ಬರೆದಿಟ್ಕೊಬೇಕು. ಬರೆದಿಟ್ಟಿಲ್ಲ ಅಂದರೆ ಏನಾಗುತ್ತೆ, ಮರ್ತೋಗ್ಬಿಡ್ತೀವಿ. ಮರ್ತೋಗೋದು ಮಾತ್ರ ಅಲ್ಲ, ಒಂದೇ ಒಂದು ಚಿಕ್ಕ ಪ್ರಶ್ನೆ, ಒಂದು ಚಿಕ್ಕ ಕ್ವೆಶನ್ ಕೇಳ್ತೀನಿ. ಯೇಸು ಕ್ರಿಸ್ತು ಅದು ಎಕ್ಸಡಸಲ್ಲಿ ಆರೋನನು ದೊಡ್ಡವನಾಗಿದ್ದ, ಆರೋನು ಅಣ್ಣ, ಮೋಸೆ ತಮ್ಮ. ಆರೋನನನ್ನು ದೇವರು ತಿಳಿದುಕೊಳ್ಳದೆ ಚಿಕ್ಕವನಾಗಿದ್ದ ಮೋಸೆನ ತಿಳಿದುಕೊಳ್ಳೋದಕ್ಕೆ ಕಾರಣ ಏನು? ತೊದ್ಲು ಭಯ. ಅದ್ರೂ ಯೋಚನೆ ಮಾಡಿ, ಯಾರಾದರೂ ಚೆನ್ನಾಗಿ ಮಾತಾಡೋರನ್ನ ಬಿಟ್ಟು ತೊದ್ಲು ಭಯ ಇರೋರನ್ನ ತಗೊಳ್ತಾರೆ. ಏನಕ್ಕೋಸ್ಕರ? ಮೋಸೆನ ದೇವ್ರು ಸ್ವೀಕರಿಸ್ಕೊಳ್ತಾರೆ. ಫೇತು ಅಲ್ಲ. ದ ರೀಸನ್ ಗಾಡ್ ಶೋಸ್ ಮೋಸಸ್ ಓವರ್ ಆರೋನಿಗಿಂತ ಮೋಸೆನ ಯಾಕೆ ತಿಳ್ಕೊತಾರಂದರೆ, ಮೊದಲು 5 ಪುಸ್ತಕಗಳನ್ನ ಯಾರು ಬರೀತಾ ಇದ್ದಾರೆ? ಮೋಸೆ ಬರೀತಾ ಇದ್ದಾರೆ. ಆ 5 ಪುಸ್ತಕಗಳನ್ನು ಬರೆಯುವಂಥ ಜ್ಞಾನ ಇದ್ರೇ ನಮಗೇನಿರುತ್ತೆ ಇವತ್ತು? ಬೈಬಲ್ ಅನ್ನುವಂಥ ಪುಸ್ತಕ. ಇಲ್ಲದೆ ಹೋದರೆ ಏನಾಗ್ಬಿಡುತ್ತೆ? ಬೈಬಲ್ ಅನ್ನುವಂಥ ಪುಸ್ತಕದ ಅಡಿಪಾಯ ಇರಲ್ಲ. ಮೋಸೆನ ದೇವರು ತಿಳಿದುಕೊಳ್ಳಿಂಥ ಕಾರಣ ಏನು? ಬರೆಯೋಕ್ಕೆ ಗೊತ್ತಾಗಿತ್ತು ಅವ್ರಿಗೆ. ಯಾಕಂದರೆ ಈಜಿಪ್ಟಲ್ಲಿ ಹುಟ್ಟಿದ್ದು ಯಾರ ಕೈ ಕೆಳಗಡೆ ಬೆಳೀತಾರೆ? ರಾಜ ಪಾರೋನ್ ಕೈ ಕೆಳಗಡೆ ಬೆಳೆಯುವುದರಿಂದ ಅವರಿಗೆ ಬರೆಯೋಕ್ಕೆ ಗೊತ್ತಾಗತ್ತೆ. ಬರೆಯೋಕ್ಕೆ ಗೊತ್ತಾಗಿರುವಂಥ ಕಾರಣದಿಂದ ಯಾರನ್ನು ಸ್ವೀಕರಿಸ್ತಾ ಇದ್ದಾರೆ? ಮೋಸೆನ ದೇವರು ಆರೋನಿಗಿಂತ. ಸೊ ನಮ್ಮನ್ನು ದೇವರು ಎಲ್ಲಾದರೂ ಉಪಯೋಗ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ದೇವರು ಹೇಳುವಂಥ ವಾಕ್ಯವನ್ನು ಬರೆದಿಟ್ಕೊಳ್ಬೇಕು. ಯಾಕಂದರೆ ಇವತ್ತು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾನು ಕ್ರಿಸ್ತುವಿನ ಬಂದ ಮೇಲೆ ಒಂದು 6 ತಿಂಗಳು ಆದಮೇಲೆ 5 ಮಂತ್ಸ್ ಆದಮೇಲೆ ಏನಾಯ್ತು ಅಂದರೆ ನಾನು ಬರೆಯೋಕ್ಕೆ ಪ್ರಾರಂಭಿಸಿದೆ. ಡೈಲಿ ದೇವ್ರು ಏನೆಲ್ಲ ಮಾತಾಡ್ತಾರೋ, ವಾಕ್ಯದಲ್ಲಿ ಮಾತಾಡೋದಾಗಲಿ, ನನ್ನ ಜೊತೆ ಮಾತಾಡೋದಾಗಲಿ ಏನು ಮಾಡಿದೆ ಅಂದರೆ ಬರೆಯೋಕ್ಕೆ ಪ್ರಾರಂಭಿಸಿದೆ. ಏನಕ್ಕೆ ಬರೆಯೋದು ಅಷ್ಟು ಮುಖ್ಯ ಅಂದರೆ, ದೇವರು ಹೇಳುವುದನ್ನು ಸುಲಭವಾಗಿ ಮರ್ತೋಗ್ತೀವಿ, ಬರೆದಿದ್ರೆ ಮರೆಯಲ್ಲ. ಸೊ ಅವತ್ತಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದರೆ ದೇವ್ರು ಏನು ಮಾಡ್ತಾರೆ, ಅನುದಿನ ಎಕ್ಸ್ಟ್ರಾ ತಿಳಿಸ್ಕೊಡ್ತಾರೆ. ಏನಂದ, ಇದು ಇವತ್ತು ಓದಿ, ಇದು ಇವತ್ತು ಓದು ಅಂತ. ಒಂದು ವೇಳೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ನಾಳೆ ನಾನೇ ತೀರ್ಕೊಂಬಿಟ್ರು, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಒಂದು ವೇಳೆ ನಾಳೆ ನಾನು ತೀರ್ಕೊಂಬಿಟ್ರು, ನಾನು ಇದ್ದಿದ್ದಕ್ಕೆ ಪ್ರೂಫ್ ಏನು? ಆ ಬುಕ್. ಯಾವ ಬುಕ್ಕು? ನಾನು ದೇವ್ರ ಹತ್ರ ಜೊತೆಯಲ್ಲಿ ಇದ್ದೆ, ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ರು ಅನ್ನೋದಕ್ಕೆ ಪ್ರೂಫ್ ಏನು? ಗುರುತು ಏನು? ಆ ಒಂದು ಪುಸ್ತಕ. ಆ ಪುಸ್ತಕ ಓಪನ್ ಮಾಡಿ ನೋಡಿದ್ರೆ ಏನಿರುತ್ತೆ ಅಂದರೆ, ಮ್ಯಾಥ್ಯೂನ ಕಂಪ್ಲೀಟಾಗಿ ಓದಿ ನನಗೇನೆಲ್ಲ ಅರ್ಥ ಆಯಿತು ಅದು ಬರೆದಿಟ್ಟಿರ್ತೀನಿ. ದೇವ್ರು ನನ್ನ ಜೀವನದಲ್ಲಿ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಏನು ಮಾಡಿರ್ತೀನಿ? ಬರೆದಿಟ್ಟಿರ್ತೀನಿ. ಬರೆದಿಡಿರೋದು ಎಷ್ಟೋ ಇದೆ, ಅದಕ್ಕೆ ಬರೆದಿಟ್ಟಿರೋದು ಅಷ್ಟಿದೆ. ಸೊ ನಾಳೆ ನಾನು ಇಲ್ಲ ಅಂದ್ರೂ ಆ ಪುಸ್ತಕವನ್ನು ಎತ್ತು ಓದಿದ್ರೆ ಏನು ಅರ್ಥ ಆಗುತ್ತೆ? ನನ್ನ ಜೀವನದಲ್ಲಿ ದೇವ್ರು ಏನೆಲ್ಲ ಮಾಡಿದ್ರು. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ದೇವ್ರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗಬೇಕು. ದೇವರು ನಿಮ್ಮ ಜೊತೆ ನಿಜವಾಗ್ಲೂ ಮಾತಾಡಬೇಕು ಅಂದರೆ ಏನು ಮಾಡಬೇಕು? ಬರೆಯೋಕ್ಕೆ ಪ್ರಾರಂಭಿಸಬೇಕು. ಬರೆದ್ರೇ ದೇವ್ರು ಏನು ಮಾತಾಡಿದರೆ ಜ್ಞಾಪಕ ಇರುತ್ತೆ. ಏನು ಮಾಡ್ತೀವಿ? ಅದೇ ಹೇಳೋದ್ನಲ್ಲ ಸ್ಟಾರ್ಟಿಂಗಲ್ಲಿ, ಎಲ್ಲಿ ಬೇಕೋ ಅಲ್ಲಿ ಇಷ್ಟ ಬಂದಂಗೆ ಏನು ಮಾಡೋದು? ಬೈಬಲ್ ಓಪನ್ ಮಾಡಿ ಓದೋದು. ಆ ರೀತಿ ಓದಬಾರ್ದು. ಒಂದು ಪುಸ್ತಕ ತೊಗೊಂಡು ಒಂದು ಯುವಾನ ಓದ್ತಾ ಇದ್ರೆ ಅಂದರೆ ಏನು ಮಾಡಿ? ಯುವಾನ ಓದೋಕ್ಕೆ ಪ್ರಾರಂಭಿಸಿ. ಯುವಾನ ಓದ್ತೀನಿ ಅಂದ್ರೂ ಫುಲ್ ರೇಸ್ ಓಡಬಾರ್ದು. ಏನು ಮಾಡಬೇಕು? ಮೆತ್ತಗೆ ಓದಬೇಕು. ಒಂದು ದಿವಸಕ್ಕೆ ಒಂದೇ ಚಾಪ್ಟರ್ 2-3 ಸತಿ ಓದಿ. ಬೆಳಗ್ಗೆ ಸಾಯಂಕಾಲ ಕೂತ್ಕೊಳ್ತೀರ ಅಂದರೆ ಏನು ಮಾಡಿ? ಯುವಾನ ಒಂದು ತೊಗೊಂಡು ತಿರುಗಿ ಒಂದೊಂದು ವಾಕ್ಯವಾಗಿ ಓದಿ. ಆ ವಾಕ್ಯದಿಂದ ಅರ್ಥ ಏನಿದೆ? ಈ ವಾರದಲ್ಲಿ ಏನು ಮಾಡಿ? 7 ಚಾಪ್ಟರ್ನ ಏನು ಮಾಡಿ? ಯುವಾನ 1ರಿಂದ 7ವರೆಗೂ ಓದಿ ನೋಡಿ. ನೆಕ್ಸ್ಟ್ ವೀಕ್ ಬರಬೇಕಾದ್ರೆ ಎಲ್ಲರ ಕೈಯಲ್ಲೂ ಬುಕ್ ಪೆನ್ನು ಇರಬೇಕು. ಯಾಕಂದರೆ ವಾಕ್ಯ ಬರೋದು ಏನಾಗಬಾರ್ದು? ವೇಸ್ಟ್ ಆಗಬಾರ್ದು. ಓಕೆ, ಇನ್ನೊಂದು ಏನಂದರೆ, ನಮ್ಮ ಜೀವನದಲ್ಲಿ ಯಾಕೆ ನಮ್ಮ ವಾಕ್ಯ ನೆಲೆಯಾಗಿ ನಿಂತ್ಕೊಳ್ತಾ ಇಲ್ಲ? ಇಷ್ಟು ಮುಗಿಸ್ತೀನಿ ಇದಾದಮೇಲೆ. ನಮ್ಮ ಜೀವನದಲ್ಲಿ ವಾಕ್ಯ ಯಾಕೆ ನೆಲೆಯಾಗಿ ನಿಂತ್ಕೊತಾ ಇಲ್ಲ ಅಂದರೆ, ಮನಸ್ಸಲ್ಲಿ ನಿಂತ್ಕೊತಾ ಇಲ್ಲ ಅಂದರೆ, ನಾವು ಯಾರಿಗೂ ಕಲಿಸ್ತಾ ಇಲ್ಲ ಅದನ್ನು. ನಮಗೆ ದೇವರು ತಿಳಿಸುವಂಥ ವಾಕ್ಯವನ್ನು ನಾವೇನು ಮಾಡಬೇಕಂದ್ರೆ ಬೇರೆಯವ್ರಿಗೆ ಕಲಿಸ್ಬೇಕು. ಒಂದು ನಮಗೆ ನಾವೇ ಹೇಳ್ತಾ ಇರಬೇಕು ಆ ವಾಕ್ಯವನ್ನು, ಒಂದು 2 ಏನು? ಬೇರೆಯವ್ರಿಗೆ ಕಲಿಸ್ಬೇಕು. ಯಾವ ರೀತಿ ಕಲಿಸ್ಬೇಕಂದ್ರೆ, ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಯಾಗಿದ್ದೀರಾ ಅಂದರೆ ಏನು ಮಾಡಬೇಕು? ತಂದೆನೂ ತಾಯಿನೂ ಸೇರಿ ಇಬ್ಬರಿಗೂ ಏನು ಮಾಡಬೇಕು? ಒಬ್ರಿಗೊಬ್ರು ಕಲಿಸ್ಬೇಕು. ಅವರಿಬ್ಬರು ಕಲಿಯೋದನ್ನು ಯಾರು ಕಲಿಸ್ಬೇಕು? ಚಿಕ್ಕ ಮಕ್ಕಳಿಗೆ. ಎಷ್ಟು ಜನರಿಗೆ ಇವತ್ತು ನಾನು ಕೇಳಿದ್ರೆ ಪವಿತ್ರ ಆತ್ಮರನ್ನು ಪವಿತ್ರ ಆತ್ಮ ಯಾರು ಅಂತ
ಒಂದು 5 ವರ್ಷದ ಮಗುವಿನ ಹತ್ರ ಹೋಗಿ தாவி யாருன்ட்டு ஒரு 5 வயசு குழந்தைகிட்ட போய் கற்றுக் கொடுங்கன்னா எத்தின் பேர்னால சரியாக கற்றுக் கொடுக்க முடியும்? ಯೇಸು ಕ್ರಿಸ್ತು ಯಾರು ಅಂತ ಒಂದು 5 ವರ್ಷದ ಮಗುವಿನ ಹತ್ರ ಹೋಗಿ ತಿಳಿಸಿಕೊಡಿ ಅಂದರೆ ಎಷ್ಟು ಜನರಿಗೆ ನಿಜವಾಗ್ಲೂ ನೀವು ಕಲಿಯುವಂಥ ವಾಕ್ಯ ದೇವ್ರು ದಿನಕ್ಕೂ ಏನು ಮಾತಾಡ್ತಾರೋ ಅದು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾವತ್ತು. ಆವಾಗಲೇ ಏನಾಗುತ್ತೆ, ಆ ವಾಕ್ಯ ಅವರ ಜೀವನದಲ್ಲಿ ನೆಲೆಯಾಗಿ ನಿಂತ್ಕೊಳ್ಳುತ್ತೆ. ನಾನು ಕಲ್ತ್ಬಿಟ್ಟು ನನ್ನ ಮನಸ್ಸಲ್ಲೇ ನಿಂತ್ಕೊಳ್ಳೋದಲ್ಲ, ನಾನು ಬೇರೆಯವ್ರು ಕಲಿಸುವಾಗ ನನ್ನ ಮನಸ್ಸಲ್ಲಿ ನಿಂತ್ಕೊಳ್ಳುತ್ತೆ. ಯಾರು ಇದನ್ನೆಲ್ಲ ಯಾವಾಗಲೂ ಬೈಬಲ್ ಓದುವಾಗ ಒಂದು ಪ್ರೀಚರ್ ಓದೋ ರೀತಿಯಲ್ಲಿ ಓದಬೇಕು. ಪ್ರೀಚರ್ ಅಂದರೆ ಒಂದು ಪಾಸ್ಟರು ಸಭೆಗೆ ತಿಳಿಸೋಕೆ ಯಾವ ರೀತಿ ಓದ್ತಾರಂತ ಅಂದ್ಕೊಳ್ತಿರೋ ಆ ರೀತಿ ಓದಿ. ನಾಳೆ ನಾನು ಹೋಗಿ ಮೇಲೆ ನಿಂತ್ಕೊಂಡು ಸ್ಟೇಜಲ್ಲಿ ಏನು ಮಾಡಬೇಕು, ಪ್ರಸಂಗ ಮಾಡಬೇಕು ಅನ್ನೋ ರೀತಿಯಲ್ಲಿ ಏನು ಮಾಡಬೇಕು, ಓದೋಕ್ಕೆ ಪ್ರಾರಂಭಿಸಬೇಕು. ಆವಾಗಲೇ ಅನಿಸ್ಕೊಂಡು ಅವಾಗ ಆ ರೀತಿ ಓದಬೇಕಾದ್ರೆ ಏನಾಗುತ್ತೆ, ನಮ್ಮ ಮಕ್ಕಳಿಗೆ ಕಲಿಸೋಕ್ಕೆ ಪ್ರಾರಂಭಿಸ್ತೀವಿ. ದೇವರು ಎಲ್ಲರಿಗೂ ಯಾವ ಗಿಫ್ಟ್ ಕೊಟ್ಟಿದ್ದಾರೆ? ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂಥ ಗಿಫ್ಟು. ಅದನ್ನೇನು ಮಾಡ್ಬೋದು ನಾವು, ಅರ್ಥ ಮಾಡಿಕೊಳ್ಳುವಂಥ ಗಿಫ್ಟು. ನಿಮ್ಮ ಕುಟುಂಬಕ್ಕೆ ಯಾರು ಕಲಿಸ್ಬೇಕು? ಗಂಡ ಹೆಂಡತಿ ಸೇರಿ ಒಬ್ರಿಗೊಬ್ರು ಏನು ಮಾಡಬೇಕು, ಕಲಿಸ್ಬೇಕು. ಮಕ್ಕಳಿದ್ರೆ ಮಕ್ಕಳು ಏನು ಮಾಡಬೇಕು, ಒಬ್ರಿಗೊಬ್ರು. ಯಾಕಂದರೆ ಮಕ್ಕಳಿಂದ ನಾವು ಏನು ಮಾಡ್ಬೋದು, ಎಷ್ಟೋ ಸತಿ ಕಲಿಬೋದು. ನಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ವಿಷಯಗಳು ಮಕ್ಕಳು ಗೊತ್ತಾಗಿರುತ್ತೆ. ಯಾಕಂದರೆ ಒಂದೇ ಒಂದು ವಿಷಯ ಹೇಳಿಬಿಟ್ಟು ಮುಗಿಸ್ತೀನಿ. ಯಾಕಂದರೆ ಒಂದು ಯೋಚನೆ ಮಾಡಿ, ನಾವೆಷ್ಟೋ ಜನರಿಗೆ ಏನು ಆಸೆ, ನಮ್ಮ ಮಕ್ಕಳು ದೇವರಲ್ಲಿ ಬೆಳಿಬೇಕು, ಅಥವಾ ನಮ್ಮ ಗಂಡ ದೇವರಲ್ಲಿ ಬೆಳಿಬೇಕು, ಇವರು ದೇವರಲ್ಲಿ ಬೆಳಿಬೇಕು ಅಂತ. ಆದರೆ ಎಷ್ಟು ಜನ ಅವರು ಎಷ್ಟು ದೇವ್ರ ಮೇಲೆ ಆಸೆ ಇಡಬೇಕು ಅಂತ ನೀವು ಆಸೆ ಪಡ್ತೀರೋ, ನೀವಷ್ಟು ದೇವ್ರ ಮೇಲೆ ಆಸೆ ಇಟ್ಟಿದ್ದೀರಾ? ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಮ್ಮ ತಾಯಿಗೆ ಏನಂದರೆ ನಾನು ಪ್ರೀಚ್ ಮಾಡಬೇಕು ಅಂತ ಆಸೆ. ನನ್ನ ಮೇಲೆ ನೆಂದುಕೊಂಡು ಏನು ಮಾಡಬೇಕು, ದೇವ್ರ ಸೇವೆಯಲ್ಲಿ ಇರಬೇಕು ಅಂತ ನಮ್ಮ ತಾಯಿಗೆ ಆಸೆ. ಅವ್ರಿಗೇನಂದರೆ ನಾನು ಡೈಲಿ ಪ್ರಾರ್ಥನೆ ಮಾಡಬೇಕು, ದೇವ್ರ ಜೊತೆ ಇರಬೇಕು ಅಂತ ಅವ್ರಿಗೇನು ಆಸೆ ಇತ್ತು, ಯಾವಾಗಿಂದ ಆಸೆ ಇತ್ತು, ನಾನು ಚಿಕ್ಕ ವಯಸ್ಸಿರುವಾಗಿಂದ ಆಸೆ ಇತ್ತು. ಏನಂತ, ಡೈಲಿ ಒಂದು ಬೈಬಲ್ ಓದಬೇಕು, ಡೈಲಿ ಒಂದು ಪ್ರಾರ್ಥನೆ ಮಾಡಬೇಕು ಅಂತ. ನನ್ನ ತಾಯಿ ಅವ್ರಿಗೆ ಹೆಚ್ಚಿಸ್ಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಅವರು ಅದನ್ನು ಡೈಲಿ ಮಾಡಿಲ್ಲ ಅಂದರೆ ನಾನು ಮಾಡ್ತಿರ್ಲಿಲ್ಲ. ಯಾಕೆ? ಅವ್ರು ನನ್ನ ಬಂದು ಅಡ್ವೈಸ್ ಮಾಡಿದ್ರು, ನೀನೇ ಓದಲ್ಲ, ನೀನೇ ನನಗೆ ಹೇಳೋದು. ಹಂಗೆ ನನ್ನ ಉತ್ತರ ಆಗಬೇಕಾಗಿತ್ತು. ಆದರೆ ನನ್ನ ತಾಯಿ ಡೈಲಿ ಓದುವುದನ್ನು ನೋಡಿ ನನಗೇನಾಯಿತು, ಇವ್ರು ಒಂದೇನೋ ಮಾಡ್ತಾಯಿದ್ರೆ ಅದರಿಂದ ಅವ್ರ ಜೀವನ ಈ ರೀತಿ ಇದೆ, ನಾನು ಅದನ್ನೇನು ಮಾಡಬೇಕು, ಮಾಡೋಕ್ಕೆ ಪ್ರಾರಂಭಿಸ್ಬೇಕು. ಅದಕ್ಕೆ ಎಲ್ಲಿ ಕಾರಣ? ಅಮ್ಮ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕಂದ್ರೆ ನೀವು ಆ ಜೀವನವನ್ನು ಬಾಳೋಕ್ಕೆ ಪ್ರಾರಂಭಿಸಬೇಕು. ಯೋಚನೆ ಮಾಡಿ, ನಿಮ್ಮ ಮಕ್ಕಳು ನಾಳೆ ಬಂದು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ತಂದೆ ಮಗ ಪವಿತ್ರ ಆತ್ಮ ಅಂದರೆ ಏನು, ಪವಿತ್ರ ಆತ್ಮ ಯಾರು, ಯೇಸು ಕ್ರಿಸ್ತು ಯಾರು ಅಂತ ಕೇಳುವಾಗ ನಿಮ್ಮ ಬಾಯಿಂದ ಸರಿಯಾದ ಉತ್ತರ ಅಂದರೆ ವಾಕ್ಯವನ್ನು ತೋರಿಸಿ. ಇವಾಗ ಫಾರ್ ಎಕ್ಸಾಂಪಲ್ ಟಕ್ಕಂತ ಹೇಳಿದ್ರೆ, ಯೇಸು ಕ್ರಿಸ್ತು ಯಾರನ್ನು ಕೇಟ, ನಾನು ಸ್ವಲ್ಪ 10 ವಾರ್ತೆ ರೆಡಿ ಆರ್ಗೂ ಇದೆದಾ ಯೇಸು ಕ್ರಿಸ್ತು ಯಾರಿಗೋಸ್ಕರ? ನನ್ನ ಮಗನಿಗೋಸ್ಕರ, ಮಗಳಿಗೋಸ್ಕರ. ಯೋಚನೆ ಮಾಡಿ, ದೇವರಿಗೆ ಮೊಮ್ಮಕ್ಕಳಿಲ್ಲ, ಮಕ್ಕಳು ಮಾತ್ರ ಇದ್ದಾರೆ. ಆಮೇನ್. ನೀವು ಕ್ರಿಶ್ಚಿಯನಾಗಿ ಇದ್ದೀರಾ ಅನ್ನುವಂಥ ಒಂದು ಕಾರಣದಿಂದ ನಮ್ಮ ಮಕ್ಕಳು ಕ್ರಿಶ್ಚಿಯನಾಗಿರುತ್ತೆ ಅನ್ನೋದು ಅರ್ಥ ಅಲ್ಲ. ದೇವರು ಮೊಮ್ಮಕ್ಕಳನ್ನು ತಗೊಳ್ತಾ ಇಲ್ಲ. ಎಲ್ಲರನ್ನು, ಎಲ್ಲ ವಯಸ್ಸಿನವ್ರು ಏನಂತ ನೋಡ್ತಾ ಇದ್ದಾರೆ, ಮಕ್ಕಳಾಗಿ ನೋಡ್ತಾ ಇದ್ದಾರೆ. ನಿಮ್ಮನ್ನು ದೇವರು ಯಾವ ರೀತಿ ಕರೆದಿದ್ದಾರೋ ನಿಮ್ಮ ಮಗುನೂ ಅದೇ ರೀತಿ ಕರಿಬೇಕಂದ್ರೆ ಚಿಕ್ಕ ವಯಸ್ಸಿನಿಂದ ದೇವರ ಭಯದಲ್ಲಿ ಏನು ಮಾಡಬೇಕು, ಬೆಳೆಸಬೇಕು. ದೇವರ ಭಯ ಅಂದರೆ ದೇವ್ರ ಕಂಡು ಭಯ ಅಲ್ಲ, ದೇವರು ಎಲ್ಲಿ ನಾನು ಬಿಟ್ಟು ದೂರ ಹೋಗ್ಬಿಡ್ತಾರೋ ಅನ್ನುವಂಥ ಭಯ. ಓಕೆ. ಸೊ ಈ ಮಕ್ಕಳನ್ನು ಈ ರೀತಿ ಬೆಳೆಸುವಾಗ ಏನಾಗುತ್ತೆ, ಅವರು ತಿಳಿದುಕೊಳ್ತಾರೆ ಏನಂತ, ಈ ರೀತಿ ನನ್ನ ಜೀವನ ಇರಬೇಕು. ನೋಡಿ, ಯೋಚನೆ ಮಾಡಿ ನೋಡಿ, ನನ್ನನ್ನು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ದೆ ಅಂದರೆ ಬೈಬಲ್ ಸ್ಟಡಿ ಇರ್ತಿತ್ತು. ಎದ್ದು ನಿಂತ್ಕೊಳ್ಳೋಣ ವಾಕ್ಯಕ್ಕೆ, ಹಂಗೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ವೆಡ್ನೆಸ್ಡೇ ಆದರೆ ಒಂದು ಬೈಬಲ್ ಸ್ಟಡಿ ಇರ್ತಿತ್ತು. ಯಾವಾಗ? ನಾನು ಚಿಕ್ಕ ವಯಸ್ಸಲ್ಲಿರುವಾಗ. ಆವಾಗ ನಮ್ಮ ತಂದೆ, ನಮ್ಮ ಸಭೆ ಪಾಸ್ಟ್ರು ಏನು ಮಾಡ್ತಿದ್ರು, ವಾಕ್ಯ ಕಲಿಸ್ತಿದ್ರು. ಇಲ್ಲಿ ಭುವನೇಶ್ವರ ನಗರಲ್ಲಿ ಇರಬೇಕಾದ್ರೆ ವೆಡ್ನೆಸ್ಡೇ ಏನು ನಡೀತಾ ಇತ್ತು, ಬೈಬಲ್ ಸ್ಟಡಿ ನಡಿಬೇಕಾದ್ರೆ ತಂದೆ ಏನು ಮಾಡ್ತಾಯಿದ್ರು, ವಾಕ್ಯ ಕಲಿಸ್ತಾ ಇದ್ರು. ಇವಾಗಲೂ ಸಹ ಅವ್ರು ಹೇಳಿದ ವಾಕ್ಯ ನನಗೇನಾಗ್ತಾ ಇದೆ, ಜ್ಞಾಪಕ ಬರುತ್ತೆ. ಏನು ಕಾರಣ ಏನದಕ್ಕೆ? ಅವ್ರು ಮಾಡಿದಂಥ ಸೇವೆ, ಯಾವಾಗ ಮಾಡಿದಂಥ ಸೇವೆ. ನಿಮ್ಮ ಮನೆಯಲ್ಲಿ ಡೈಲಿ ಈ ರೀತಿ ನೀವು ನಿಮ್ಮ ಮಕ್ಕಳು ಎಲ್ಲ ಸೇರಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಅರ್ಥ ಮಾಡಿಸ್ಕೊಳ್ಳೋದು, ಬರೀ ಓದೋದಲ್ಲ. ಸಾಮ್ಸ್ 121 ಯಾರು ಬೇಕಾದರೂ ಓದ್ಬೋದು, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದು, ಅದನ್ನು ಅರ್ಥ ಮಾಡಿಸೋದು ಯಾರ ಕೆಲಸ? ತಂದೆ ತಾಯಿನ ಕೆಲಸ, ಪವಿತ್ರಾತ್ಮರ ಕೆಲಸ. ಹೌದು, ನಿಮಗೆ ಅರ್ಥ ಮಾಡಿಸೋದು ಪವಿತ್ರಾತ್ಮರ ಕೆಲಸ. ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡೋದು ಯಾರ ಕೆಲಸ? ನಿಮ್ಮ ಕೆಲಸ. ಆಮೇನ್. ಈ ರೀತಿ ತಿಳಿಸುವಾಗ ಏನಾಗುತ್ತೆ, ನಿಮ್ಮ ಮಕ್ಕಳು ದೇವರ ಭಯಲ್ಲಿ ಬೆಳೀತಾರೆ. ನಾನು ದೇವರನ್ನು ಇಷ್ಟೇ ಕ್ರಿಶ್ಚಿಯನ್ ಪಾಸ್ಟ್ರು ಮನೆಯಲ್ಲೇ ಹುಟ್ಟಿದ್ರೂ ಸಹ ಏನಾಗಬೇಕಾಗಿತ್ತು, ಕ್ರಿಸ್ತುವನ್ನು ನಾನು ಸ್ವೀಕರಿಸಬೇಕು.
ನಿಮ್ಮ ಮಕ್ಕಳು ಸ್ವೀಕರಿಸಬೇಕು. ನೀವು ಸ್ವೀಕರಿಸಿದ ಕಾರಣದಿಂದ ಮಕ್ಕಳು ಏನಾಗ್ಬಿಡಲ್ಲ, ಕ್ರಿಸ್ತನಾಗಿ ಬೆಳೆಯಲ್ಲ. ನೀವು ಅವರನ್ನು ಏನು ಮಾಡಬೇಕು, ಬೆಳೆಸಿ ಕ್ರಿಸ್ತು ಯಾರು ಅಂತ ತಿಳಿಸಿಕೊಡ್ಬೇಕು. ಆಮೇನ್. ಪ್ರಾರ್ಥಿಸೋಣ. ಓಕೆ, ನಿಮ್ಮ ಕಣ್ಗಳನ್ನು ಮುಚ್ಚಿ ನೀವು ಯೇಸು ಕ್ರಿಸ್ತುವಿನ ಹತ್ರ ಏನು ಹೇಳಬೇಕು ಅಂತ ಯೋಚನೆ ಮಾಡಿ. ಇವತ್ತು ನೀವು ಪರಲೋಕಕ್ಕೆ ಹೋಗಿ ನಿಂತ್ಕೊಂಡ್ರೆ, ಒಂದು ವೇಳೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ಇವತ್ತು ನೀವು ಯಾರೋ ಒಬ್ಬರು ತೀರ್ಕೊಂಡು ಅಥವಾ ನಾನೇ ತೀರ್ಕೊಂಡು ಪರಲೋಕ ಬಾಗಿಲಲ್ಲಿ ಹೋಗಿ ನಿಂತ್ಕೊಂಡು ಯೇಸು ಕ್ರಿಸ್ತು ನನ್ನನ್ನು ನೋಡಿದ್ರೆ, ನನ್ನನ್ನು ನೋಡಿದ ತಕ್ಷಣ ಏನಂತ ಹೇಳ್ತಾರೆ? ಯೋಚನೆ ಮಾಡಿ ನೋಡಿ. ನಿಮ್ಮನ್ನು ನೋಡಿದ ತಕ್ಷಣ ಏನು ಹೇಳ್ತಾರೆ? ಯೇಸು ಕ್ರಿಸ್ತು ನಿಜವಾಗ್ಲೂ ನೀವು ಅವ್ರ ಮೇಲೆ ಪ್ರೀತಿ ಇಟ್ಟು ಅವರ ದಾರಿಯಲ್ಲಿ ನಡೆದಿದ್ರೆ, ನಿಮ್ಮನ್ನು ನೋಡಿ ಈ ಪಾಪ ಮಾಡಿದೆ ಆ ಪಾಪ ಮಾಡಿದೆ ಅದೆಲ್ಲ ಹೇಳಲ್ಲ. ನಿಜವಾಗ್ಲೂ ನೀವು ದೇವ್ರ ಮೇಲೆ ಪ್ರೀತಿ ಇಟ್ಟು ಅವರ ವಾಕ್ಯವನ್ನು ಹುಡುಕಿದ್ರೆ, ದೇವ್ರು ನಿಮ್ಮನ್ನು ನೋಡಿದ ತಕ್ಷಣ ಹೇಳೋದು, ಬಾ ಮಗನೇ ಬಾ ಮಗಳೇ. ಆಮೇನ್. ನೀವು ನಿಜವಾಗ್ಲೂ ದೇವರ ಮೇಲೆ ಪ್ರೀತಿ ಇಟ್ಟು ದೇವರ ದಾರಿಯಲ್ಲಿ ನಡೆದು ನಿಮ್ಮ ಪಾಪದಲ್ಲಿ ಯಾವ ರೀತಿಯಾದರೂ ಬಿಡುಗಡೆ ಸಿಗಬೇಕು ಅಂತ ಆಸೆ ಪಟ್ಟಿದ್ರೆ, ಪವಿತ್ರಾತ್ಮ ನಿಮ್ಮಲ್ಲಿ ಆ ಮುದ್ರೆಯಾಗಿದ್ದಿದ್ರೆ ಏನು ಮಾಡ್ತಾರೆ? ಯೇಸು ಕ್ರಿಸ್ತು ನಿಮ್ಮನ್ನು ನೋಡಿ ಈ ಪಾಪ ಮಾಡಿದೆ ಆ ಪಾಪ ಮಾಡಿದೆ, ಇಲ್ಲಿ ನೋಡ್ದ ನಿನ್ನ ಕ್ಷಮೆ, ಅದೆಲ್ಲ ದೇವ್ರು ಕೇಳಲ್ಲ. ಯೇಸು ಕ್ರಿಸ್ತು ನಿಮ್ಮನ್ನು ನೋಡಿ ಏನಂತ ಹೇಳ್ತಾರೆ? ಬಾ ಮಗನೇ ಬಾ ಮಗಳೇ. ನಿಮ್ಮ ಜೀವನವನ್ನು ನಿಜವಾಗ್ಲೂ ದೇವರ ಹತ್ರ ಸಮರ್ಪಿಸದೆ ಹೋಗಿದ್ದರೆ, ಒಂದು ವೇಳೆ ಪವಿತ್ರ ಆತ್ಮ ನಿಮ್ಮ ಜೀವನದಲ್ಲಿ ಏನೋ ಕೆಲಸ ಮಾಡದೇ ಇದ್ದರೆ, ಒಂದೇ ಒಂದು ಚಿಕ್ಕ ಪ್ರಾರ್ಥನೆ ನಮ್ಮ ಜೊತೆ ಮಾಡಿ. ನಾನು ಪ್ರಾರ್ಥನೆ ಮಾಡುವಾಗ ನೀವು ನಿಮ್ಮ ಮನಸ್ಸಲ್ಲಿ ಮಾತನಾಡಿ. ಏನೂ ಇಲ್ಲ, ಚಿಕ್ಕದಾದ ಮನಸ್ಸು, ದೇವರೇ ನನ್ನ ಮನಸ್ಸನ್ನು ತೆರೆದು ಕೊಡ್ತಾ ಇದ್ದೀನಿ. ಪವಿತ್ರ ಆತ್ಮರಾದ ದೇವರು, ಯೇಸು ಕ್ರಿಸ್ತು ಯಾರು ಅಂತ ನಮಗೆ ತಿಳಿಸಿಕೊಡಿ, ಯೇಸು ಕ್ರಿಸ್ತುವಿನ ಪ್ರೀತಿಯಿಂದ ತಿಳಿಸಿಕೊಡಿ ಅಂತ ನೀವು ಪ್ರಾರ್ಥನೆ ಮಾಡಿ. ಆಮೇನ್. ದೇವರೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಅಪ್ಪ, ಇಷ್ಟೊತ್ತು ಕೇಳಿದ ವಾಕ್ಯಗಳು ಎಷ್ಟು ಜನರನ್ನು ಮುಟ್ಟಿತು ನನಗೆ ಗೊತ್ತಿಲ್ಲಪ್ಪ. ಆದರೆ ಈ ವಾಕ್ಯಗಳನ್ನು ಅಪ್ಪ ಸ್ತೋತ್ರ, ಅವ್ರ ಮನಸ್ಸನ್ನು ತೆರೆದು ಮಾತನಾಡುವಾಗ ಅಪ್ಪ, ನೀವು ಅವರ ಜೊತೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ನೀವು ಅವ್ರ ಜೊತೆ ಮಾತನಾಡಿ, ಅವರ ಮನಸ್ಸಿನ ಆಳದಲ್ಲಿ ನೀವು ಮಾತನಾಡಿ, ಅವ್ರ ಮನಸ್ಸು ನಿಮಗೆ ತೆರೆದು ಕೊಡುವಾಗ ಅಪ್ಪ ಸ್ತೋತ್ರ, ಎಷ್ಟು ಜನರು ಇವಾಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ದೇವರೇ, ನನ್ನ ಮನಸ್ಸನ್ನು ತೆರೆದು ಕೊಡ್ತಾ ಇದ್ದೀನಿ, ನೀವು ಯಾರು ಅಂತ ನಾನು ತಿಳಿದುಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡುವಂಥ ಪ್ರತಿಯೊಬ್ಬರನ್ನು ಮನಸ್ಸಲ್ಲಿ ಪವಿತ್ರಾತ್ಮನ ದೇವರನ್ನು ಇರುವುದಕ್ಕಾಗಿ ಸ್ತೋತ್ರ. ಅವರ ಮನಕಣ್ಗಳನ್ನು ತೆರೆದು ನಿಮ್ಮ ಆ ಒಂದು ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ, ನಿಮ್ಮ ಕರುಣೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಪ್ಪ ಸ್ತೋತ್ರ. ಈ ಒಂದು ವಿಷಯ, ದೇವರನ್ನು ಯೇಸು ಕ್ರಿಸ್ತುವಿನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಈ ಒಂದು ತಿಂಗಳಲ್ಲಿ ನಮಗೆ ಸಹಾಯ ಮಾಡಿ. ಇವತ್ತಿನಿಂದ ಯೋಹಾನ ಪುಸ್ತಕ 1-7 ಇವರು ಓದುವಾಗ, ಒಂದೊಂದು ಪುಸ್ತಕ ಒಂದೊಂದು ದಿವಸ ಓದುವಾಗ ಇವ್ರ ಜೊತೆ ಮಾತನಾಡಿ ಅಪ್ಪ ಸ್ತೋತ್ರ. ಈ ಒಂದು 7 ಪುಸ್ತಕಗಳಲ್ಲಿ ಎಷ್ಟು ಓದ್ತಾರೆ, ಎವ್ರಿ ಡೇ ಅವ್ರ ಜೊತೆ ಮಾತನಾಡಿ, ಅವ್ರ ಮನಸ್ಸಿನಲ್ಲಿ ಪವಿತ್ರಾತ್ಮ ದೇವರು ಕ್ರಿಯೆ ಮಾಡಿ. ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ವಿಶ್ವಾಸ ದೇವರ ವಾಕ್ಯವನ್ನು ಕೇಳುತ್ತಲೇ ವಿಶ್ವಾಸ ಬರುತ್ತೆ ಅಂತ ಹೇಳ್ತೀರಾ. ಅದರಿಂದ ಅಪ್ಪ ಸ್ತೋತ್ರ, ಅವರು ವಿಶ್ವಾಸವನ್ನು ಹುಟ್ಟಿಸೋದ್ರೆ ನಿಮ್ಮ ಕರ್ತವ್ಯ, ನಿಮ್ಮ ವಾಕ್ಯದಿಂದ ಮಾತ್ರ ಸಾಧ್ಯ. ಅವರು ಒಂದು ದಿವಸ ನಮ್ಮ ಜೊತೆ ಇರ್ತಾರೆ, ಆದರೆ ಅಪ್ಪ 7 ದಿವಸ ನಿಮ್ಮ ಜೊತೆ ಇರ್ತಾರೆ. ಸಹಾಯ ಮಾಡಿ ದೇವರೇ. ಇವರ ಮನಸ್ಸಲ್ಲಿ, ಇವರ ಕುಟುಂಬದಲ್ಲಿರುವಂಥ ಕಷ್ಟಗಳಾಗಲಿ, ಇವ್ರ ಮನಸ್ಸಲ್ಲಿರುವಂಥ ಕಷ್ಟಗಳಾಗಲಿ ಎಲ್ಲವನ್ನು ನೀಗಿಸಿ ನಿಮ್ಮನ್ನು ಹುಡುಕುವ ರೀತಿಯಲ್ಲಿ ಸಹಾಯ ಮಾಡಿ. ನಮಗೆ ಪಾಪದಿಂದ ಬಿಡುಗಡೆ ಸಿಗುತ್ತೋ ಇಲ್ವೋ, ನಮಗೆ ಆಶೀರ್ವಾದ ಸಿಗುತ್ತೋ ಇಲ್ವೋ, ನಮಗೆ ರೋಗದಿಂದ ಕಷ್ಟ ಸಿಗುತ್ತೋ ಇಲ್ವೋ, ಎಲ್ಲವನ್ನು ಕೊಡುವಂಥ ದೇವರು ನೀವು. ಆದರೆ ಇದೆಲ್ಲವನ್ನು ಮೀರಿ, ಆಶೀರ್ವಾದವನ್ನು ಸಹ ಮೀರಿ ನೀವು ನಮಗೆ ಸಿಗೋದಕ್ಕೆ ಸಹಾಯ ಮಾಡಿ. ಯೇಸು ಕ್ರಿಸ್ತು ನಮಗೆ ಸಿಕ್ಕಿದ್ರೆ ನಮ್ಮ ಭೂಲೋಕದಲ್ಲಿ ಬೇರೆ ಏನೂ ಬೇಕಾಗಿಲ್ಲಪ್ಪ. ನಿಮ್ಮನ್ನು ನಮಗೆ ಹೆಚ್ಚಾಗಿ ತಿಳಿಸ್ಕೊಡಿ, ನಿಮ್ಮನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಅನ್ನುವಂಥ ಆಸೆ ನಮ್ಮ ಮನಸ್ಸಲ್ಲಿ ಕೊಡಿ. ಇಂದು ಎಂದು ಮಾಡದಿರೋ ದೇವರ ಆಶಿಸಿ, ಯಾರ ಮನಸ್ಸೆಲ್ಲ ತೆರೆದು ಇವತ್ತು ನಿಮ್ಮ ಬಳಿಯಲ್ಲಿ ಕೊಟ್ಟಿರ್ತಾರೋ ಅವರ ಮನಸ್ಸಿನಲ್ಲಿ ಮಾತನಾಡಿ. ನಮ್ಮನ್ನು ನಾವು ಸಮರ್ಪಿಸ್ತಾ ಇದ್ದೀನಪ್ಪ, ನಾವು ಯಾರು ನಿಮ್ಮ ಬಳಿಯಲ್ಲಿ ಬರುವುದಕ್ಕೆ ಸರಿಯಾದ ಮನುಷ್ಯರಲ್ಲ. 10 ಕಟ್ಟಳೆಗಳಲ್ಲಿ 10 ಮೀರಿದಂಥ ಮನುಷ್ಯರು ನಾವು. ಆದರೆ ಅಂಥ ಮನುಷ್ಯರನ್ನು ಅಪ್ಪ ನೀವು ನಿಮ್ಮ ಮಕ್ಕಳಾಗಿ ತಿಳಿದುಕೊಂಡಿದ್ದೀರಾ. ನಮಗೋಸ್ಕರ ನಿಮ್ಮ ಫೈನ್ನ ನೀವು ಕಟ್ಟಿದ್ದೀರಪ್ಪ ಶಿಲುಬೆಯಲ್ಲಿ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿಮ್ಮ ಮಕ್ಕಳಾಗಿ ಇನ್ನೂ ಹೆಚ್ಚಾಗಿ ಸ್ವೀಕರಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಾವು ಇಡೋದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.